ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂಥದ್ದು ನಮ್ಮ ಪ್ರಥಮ PUC ವ್ಯವಹಾರ ಅಧ್ಯಯನದ 11ನೆಯ ಪಾಠ ಇಂಟರ್ನ್ಯಾಷನಲ್ ಬಿಸ್ನೆಸ್. ಈ ಪಾಠದಲ್ಲಿ ಬರ್ತಕ್ಕಂತಹ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನು, ಯಾವೆಲ್ಲ ಟಾಪಿಕ್ಗಳನ್ನ ನಾವು ಈ ಪಾಠದಲ್ಲಿ ಕಲಿಬೇಕಾಗತ್ತೆ, ಎಲ್ಲದರ ಒಂದು ನೋಟ ಹಾಕೋಣ ಬನ್ನಿ. ನಮ್ಮ ಇಂಟರ್ನ್ಯಾಷನಲ್ ಬಿಸ್ನೆಸ್ ಪಾಠದಿಂದ 1 ಮಾರ್ಕ್ 2 ಪ್ರಶ್ನೆ, 2 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ, 4 ಮಾರ್ಕ್ 1 ಪ್ರಶ್ನೆ, 8 ಮಾರ್ಕ್ 1 ಪ್ರಶ್ನೆ, ಒಟ್ಟು 14 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ ಇಂದ ಈ ಪಾಠದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾನೆ. ಹಾಗಾದ್ರೆ ಇದರಲ್ಲಿ ಬರ್ತಕ್ಕಂತಹ ಟಾಪಿಕ್ಗಳೇನು ನೋಡೋಣ ಬನ್ನಿ. ನಮ್ಮ ಮೊದಲನೆಯ ಟಾಪಿಕ್ ಡಿಸ್ಟಿಂಗ್ವಿಶಿಂಗ್ ಇಂಟರ್ನ್ಯಾಷನಲ್ ಫ್ರಮ್ ಡೊಮೆಸ್ಟಿಕ್ ಬಿಸ್ನೆಸ್. ಮೊದಲನೆಯದಾಗಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದ್ರೆ ಅರ್ಥ ಏನು? ಯಾವುದೇ ಒಂದಷ್ಟು ಬಿಸ್ನೆಸ್ಗಳು ವಿದಿನ್ ದ ಬಾರ್ಡರ್ಸ್ ಆಫ್ ದ ನೇಷನ್ ನಡೆದ್ರೆ ಅದನ್ನ ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ಬಿಸ್ನೆಸ್ಗಳು ತಮ್ಮ ಬಿಸ್ನೆಸ್ ಅನ್ನ ಡೈವರ್ಸಿಫೈ ಮಾಡ್ತಾ, ಎಕ್ಸ್ಪ್ಯಾಂಡ್ ಮಾಡ್ತಾ, ದೇಶದ ಬಾರ್ಡರ್ಗಳಿಗೆ ಗಡಿಗಳನ್ನ ದಾಟಿ ಹೊರಗಡೆ ತಮ್ಮ ಬಿಸ್ನೆಸ್ ಅನ್ನ ನಡೆಸಿದ್ರೆ ಅದಕ್ಕೆ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರಿತೇವೆ. ಸೊ ಎನಿ ಬಿಸ್ನೆಸ್ ಇಸ್ ಡನ್ outside the borders of the nation is called as international business. International business ಅನ್ನ ನಡೆಸಲಿಕ್ಕೆ ಹಲವಾರು ಮೆಥಡ್ಗಳಿದೆ. ಎಕ್ಸ್ಪೋರ್ಟ್ ಆಗಿರಬಹುದು, ಇಂಪೋರ್ಟ್ ಆಗಿರಬಹುದು, ಆಂಟ್ರಪಾಟ್ ಆಗಿರಬಹುದು, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರಬಹುದು, ಜಾಯಿಂಟ್ ವೆಂಚರ್ ಆಗಿರಬಹುದು. ಹೀಗೆ ಹಲವಾರು ರೀತಿಗಳಲ್ಲಿ ಬಿಸ್ನೆಸ್ಗಳು ತಮ್ಮ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ನಡೆಸಿ ದುಡ್ಡನ್ನ ಮಾಡಬಹುದು. ಹಾಗಾದ್ರೆ ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಬಿಸ್ನೆಸ್ಗಳ ನಡುವೆ ಬರ್ತಕ್ಕಂತಹ ಡಿಸ್ಟಿಂಕ್ಷನ್ಗಳೇನು? ಮೊದಲನೆಯದು ನ್ಯಾಷನಾಲಿಟಿ ಫ್ಯಾಕ್ಟರ್ಸ್. ಡೊಮೆಸ್ಟಿಕ್ ಬಿಸ್ನೆಸ್ ಅನ್ನ ನಾವು ನಮ್ಮ ದೇಶದ ಗಡಿ ಒಳಗೆ ನಡೆಸುವ ಕಾರಣ ನಮ್ಮ ದೇಶದಲ್ಲಿ ಯಾವ ಪಾಲಿಸಿಗಳು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನ ನಾವು ಫಾಲೋ ಮಾಡ್ತಾ ಇದ್ದೇವೆ ಅದನ್ನ ಫಾಲೋ ಮಾಡ್ತಾ ಬಿಸ್ನೆಸ್ಗಳನ್ನ ನಡೆಸಿದ್ರೆ ಸಾಕಾಗುತ್ತೆ. ಅದೇ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಗಡಿಗಳನ್ನ ದಾಟಿ ಬಿಸ್ನೆಸ್ ಅನ್ನ ನಡೆಸಬೇಕಾಗತ್ತೆ. ಹಲವಾರು ರೂಲ್ಸು, ರೆಗ್ಯುಲೇಷನ್ಸು, ಪಾಲಿಸಿ, ಪ್ರೊಸೀಜರ್ಗಳು, ಫ್ರೇಮ್ ವರ್ಕ್ಗಳು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕಾಗತ್ತೆ. ನ್ಯಾಷನಾಲಿಟಿ ಫ್ಯಾಕ್ಟರ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಇನ್ ಡೊಮೆಸ್ಟಿಕ್ ಬಿಸ್ನೆಸ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಆರ್ ಫ್ರಮ್ ದ ಸೇಮ್ ಕಂಟ್ರಿ. ನಮ್ಮ ಗಡಿಯ ಒಳಗೆ ಬಯು ಮಾಡ್ತಾ ಇರ್ತಾರೆ, ಸೆಲ್ಲು ಮಾಡ್ತಾ ಇರ್ತಾರೆ. ಆದರೆ international business involves participation from different countries with different languages, culture, creed, caste, gender, business practices, etc. ನೆಕ್ಸ್ಟ್ ನೋಡೋದಾದ್ರೆ ಮೊಬಿಲಿಟಿ ಕಾನ್ಸ್ಟ್ರಯಂಟ್ಸ್ ಬಹಳ ಮುಖ್ಯ. ಯಾವುದೇ ಒಂದು ಬಿಸ್ನೆಸ್ಸಿಗೆ 2 ಇಂಪಾರ್ಟೆಂಟ್ ಮೊಬಿಲಿಟಿ ಫ್ಯಾಕ್ಟರ್ಗಳು ಬರುತ್ತವೆ. ಆ 2 ಇಂಪಾರ್ಟೆಂಟ್ ಮೊಬಿಲಿಟಿ ಫ್ಯಾಕ್ಟರ್ಗಳೇ ಕ್ಯಾಪಿಟಲ್ ಮತ್ತು ಲೇಬರ್. ನಾವು ಕ್ಯಾಪಿಟಲ್ ಅಂತ ಬಂದಾಗ ನಾವೇ ಹಾಕ್ತಾ ಇರುವಂತಹ ಬಂಡವಾಳ, ಅದನ್ನ ನಮ್ಮ ದೇಶದಲ್ಲಾದ್ರೂ ಹಾಕ್ಬೋದು, ಬೇರೆ ದೇಶದಲ್ಲಾದ್ರೂ ಹಾಕ್ಬೋದು, ಅಷ್ಟರ ಮಟ್ಟಿಗೆ ಅದರ ಇಂಪ್ಯಾಕ್ಟ್ ಬರೋದಿಲ್ಲ. ಅದೇ ನಾನು ಲೇಬರ್ ಅನ್ನೋಂಥ ಕಾನ್ಸೆಪ್ಟ್ ಅನ್ನ ತಗೊಂಡಿದ ತಕ್ಷಣ ಮೊಬಿಲಿಟಿ ಫ್ಯಾಕ್ಟರ್ ಅಥವಾ ಮೊಬಿಲಿಟಿ ಕಾನ್ಸ್ಟ್ರಯಂಟ್ ಬಹಳ ಮುಖ್ಯವಾಗುತ್ತೆ. ನಮ್ಮದೇ ದೇಶದಲ್ಲಿ ನಾನು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಗುಜರಾತ್ನಿಂದ ಅರುಣಾಚಲ ಪ್ರದೇಶದವರೆಗೆ ಎಲ್ಲಾದ್ರೂ ಬಿಸ್ನೆಸ್ ನಡೆಸಲಿ, ಹೇಗಾದ್ರೂ ಬಿಸ್ನೆಸ್ ನಡೆಸಲಿ, ನನ್ನ ಬಿಸ್ನೆಸ್ಸಿಗೆ ಲೇಬರ್ ಅನ್ನ ನಾನು ಎಲ್ಲಿಂದ ಬೇಕಾದ್ರೂ ಹೈರ್ ಮಾಡಬಹುದು. ನನಗೆ ಬೇಕಾದ ರೀತಿಯಲ್ಲಿ ಹೈರ್ ಮಾಡಿ, ಟ್ರೈನ್ ಮಾಡಿ ಅವರಿಗೆ ಬಿಸ್ನೆಸ್ಸಿಗೆ ಹಾಕಬಹುದು. ಅದೇ ನಾನು ಬೇರೆ ದೇಶಗಳಲ್ಲಿ ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ದೇನೆ ಅಥವಾ ಇಂಟರ್ನ್ಯಾಷನಲ್ ಬಿಸ್ನೆಸ್ ನಲ್ಲಿ ನನ್ನನ್ನು ನಾನೇ ತೊಡಗಿಸ್ಕೊಳ್ತಾ ಇದ್ದೇನೆ ಅಂದ್ರೆ ಲೇಬರ್ಗಳ ಮೂವ್ಮೆಂಟ್
ಬಹಳ ಕಷ್ಟವಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ನನ್ನ ಬೆಂಗಳೂರಿನ ಆಫೀಸಿನಲ್ಲಿ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು, ಡೊಮೆಸ್ಟಿಕ್ ಬಿಸ್ನೆಸ್. ನಾನು ಬಾಂಬೆ, ಚೆನ್ನೈ, ಹೈದರಾಬಾದ್, ಮಂಡ್ಯ, ಮೈಸೂರು, ತುಮಕೂರು ಎಲ್ಲಿಂದ ಬೇಕಾದರೂ ಲೇಬರ್ ಅನ್ನ ತರಬಹುದು. ನನಗೆ ಬೇಕಾದಂತಹ ಲೇಬರ್ಗಳನ್ನ ಹೈರ್ ಮಾಡ್ಕೊಳ್ಬಹುದು. ನಮ್ಮ ದೇಶದಲ್ಲಿರುವಂತಹ ಯಾವುದೇ ರಾಜ್ಯದಿಂದ ನಾನು ಲೇಬರ್ನ ತಂದರೂ ಕೂಡ ಯಾವ ಸರ್ಕಾರವೂ ಅದಕ್ಕೆ ಅಡ್ಡಿಪಡಿಸೋದಿಲ್ಲ. ಅದೇ ನಾನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ನನ್ನ ಲೇಬರಿನ ಮೂವ್ಮೆಂಟ್ ಯಾವ ರೀತಿ, ನನ್ನ ಲೇಬರ್ ಅನ್ನ ಫಾರಿನ್ಗೆ ಕಳಿಸಿ ಅಲ್ಲಿನ ಆಫೀಸಿನಲ್ಲಿ ಕೆಲಸ ಮಾಡಿಸ್ಲಿಕ್ಕೆ ವೀಸಾ ಆಗಿರಬಹುದು, ಪಾಸ್ಪೋರ್ಟ್ ಆಗಿರಬಹುದು, ಪರ್ಮಿಷನ್ ಆಗಿರಬಹುದು, ಅವನಿಗೆ ಬೇಕಾದಂತಹ ಅಕಾಮಡೇಷನ್ ಗಳಾಗಿರಬಹುದು, ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಮೊಬಿಲಿಟಿ ಫ್ಯಾಕ್ಟರ್ ಕನ್ಸ್ಟ್ರೆಂಟ್ಗಳು ಬಹಳ ಹೆಚ್ಚಾಗತ್ವೆ. ಸೊ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲೈಕ್ ಲೇಬರ್ ಅಂಡ್ ಕ್ಯಾಪಿಟಲ್ ಮೂವ್ ಫ್ರೀಲಿ ವಿದಿನ್ ಅ ಕಂಟ್ರಿ but face restrictions across the nation due to legal, social and economical differences. Next ನೋಡೋದಾದ್ರೆ ಮಾರ್ಕೆಟ್ ಡಿಫರೆನ್ಸಸ್ ಬಹಳ ಬಹಳ ಮುಖ್ಯ. ನನ್ನದೇ ದೇಶ ಆದಾಗ ಎಷ್ಟು ರಾಜ್ಯಗಳಿದೆ, ಎಲ್ಲ ರಾಜ್ಯಗಳ ಪ್ರಿಫರೆನ್ಸ್ಗಳೇನು, ಸಾಮಾನ್ಯವಾಗಿ ನಾವು ಕಲ್ಚರಲಿ ವಿವನ್, ಕಲ್ಚರಲಿ ಬೈಂಡಿಂಗ್ ಆಗಿರುವಂತಹ ಕಾರಣ ನಮ್ಮ ಟೇಸ್ಟ್, ಪ್ರಿಫರೆನ್ಸಸ್, ಚಾಯ್ಸಸ್ ಮೆಜಾರಿಟಿ ಆಫ್ ದ ಟೈಮ್ಸ್ ಸಿಮಿಲರ್ ಆಗಿರುತ್ತೆ. ಪರ್ಫೆಕ್ಟ್ ಡಿ ಟು ಡಿ ಸೇಮ್ ಆಗಿಲ್ಲದೆ ಇರಬಹುದು, ಆದರೆ ನಾವು ಯಾವುದೇ ಭಾರತದಿಂದ ಬರಬಹುದು. ದಕ್ಷಿಣ ಭಾರತ ಆಗಿರ್ಬೋದು, ಉತ್ತರ ಭಾರತ ಆಗಿರ್ಬೋದು, ಪೂರ್ವ ಭಾರತ, ಪಶ್ಚಿಮ ಭಾರತ, ಯಾವುದೇ ಭಾರತದ ರಾಜ್ಯಗಳಿಂದ ನಾವು ಬರಬಹುದು. ನಮ್ಮ ಟೇಸ್ಟ್, ಪ್ರಿಫರೆನ್ಸಸ್, ಚಾಯ್ಸಸ್ ಸಾಮಾನ್ಯವಾಗಿ ಡಿ ಟು ಡಿ ಸೇಮ್ ಇಲ್ಲದೆ ಹೋದ್ರೂ ಕೂಡ ಕೆಲವೊಂದು ಸಿಮಿಲಾರಿಟಿಗಳು ಇದ್ದೇ ಇರುತ್ತವೆ. ಆದರೆ ನಾನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ನನ್ನ ಕಲ್ಚರೇ ಚೇಂಜ್ ಆಗೋಗುತ್ತೆ, ಟೇಸ್ಟ್ಗಳೇ ಚೇಂಜ್ ಆಗೋಗುತ್ತೆ, ಪ್ರಿಫರೆನ್ಸ್ಗಳೇ ಚೇಂಜ್ ಆಗೋಗುತ್ತೆ, ಲೈಫ್ ಸ್ಟೈಲೇ ಚೇಂಜ್ ಆಗೋಗುತ್ತೆ, ಜನಗಳೇ ಚೇಂಜ್ ಆಗೋಗ್ತಾರೆ. ಆದ ಕಾರಣ ಮಾರ್ಕೆಟ್ ಡಿಫರೆನ್ಸ್ ಅಂತಕ್ಕಂಥದ್ದು ಬಹಳ ಬಹಳ ದೊಡ್ಡ ಫ್ಯಾಕ್ಟರ್ ಅನ್ನ ಪ್ಲೇ ಮಾಡುತ್ತೆ. ನಾನು ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ನೋಡಿದಾಗ ನಮ್ಮ ದೇಶದ ಜನರ ಟೇಸ್ಟ್, ಪ್ರಿಫರೆನ್ಸ್, ಚಾಯ್ಸ್, ಇನ್ಕಮ್, ಕಲ್ಚರ್ ಇವೆಲ್ಲವನ್ನು ಕನ್ಸಿಡರ್ ಮಾಡ್ತೇನೆ. ಅದೇ ನಾನು ಬೇರೆ ದೇಶ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಆ ದೇಶದ ಮಾರ್ಕೆಟ್ಗಳು ಹೇಗೆ ನಡೆಯುತ್ತವೆ, ಅಲ್ಲಿನ ಜನರ ಟೇಸ್ಟ್, ಪ್ರಿಫರೆನ್ಸಸ್, ಚಾಯ್ಸ್, ಇನ್ಕಮ್ ಏನಾಗಿರುತ್ತೆ, ಇವೆಲ್ಲವೂ ಕೂಡ ಬಿಸ್ನೆಸ್ಸಿನ ಪಾಲಿಸಿಗಳ ಮೇಲೆ, ಬಿಸ್ನೆಸ್ಸಿನ ಸ್ಟ್ರಾಟಜಿಗಳ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಸೊ ಕಸ್ಟಮರ್ ಪ್ರಿಫರೆನ್ಸಸ್ ವೇರಿ ಸಿಗ್ನಿಫಿಕೆಂಟ್ಲಿ ಅಕ್ರಾಸ್ ದ ನೇಷನ್ಸ್ while domestic markets are relatively homogeneous. ಅದನ್ನೇ ನಾನು ಹೇಳಿದ್ದು ಸಿಮಿಲರ್, while international markets are considered heterogeneous. ಯಾಕೆಂದ್ರೆ ಒಂದೊಂದು ದೇಶದಲ್ಲಿ ಕಸ್ಟಮರ್ ಪ್ರಿಫರೆನ್ಸ್, ಚಾಯ್ಸ್, ಇನ್ಕಮ್, ಲೈಫ್ ಸ್ಟೈಲ್, ಮೆಂಟಾಲಿಟಿ ಎಲ್ಲವೂ ಕೂಡ ಚೇಂಜ್ ಆಗುತ್ತೆ. ಸೊ ದ ಟೇಸ್ಟ್, ಫ್ಯಾಷನ್ಸ್, ಬೈಯಿಂಗ್ ಬಿಹೇವಿಯರ್ಸ್ ಎಲ್ಲವೂ ಕೂಡ ವ್ಯತ್ಯಾಸವಾಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ನಮಗೆ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಎನ್ವೈರನ್ಮೆಂಟಲ್ ಕಾಂಪ್ಲೆಕ್ಸಿಟೀಸ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಇದರಲ್ಲಿ ಬರ್ತಕ್ಕಂತಹ ಮೊದಲನೆಯ ಎನ್ವೈರನ್ಮೆಂಟಲ್ ಕಾಂಪ್ಲೆಕ್ಸಿಟಿ ಪೊಲಿಟಿಕಲ್ ಸಿಸ್ಟಮ್ಸ್. ನಮ್ಮದೇ ದೇಶದಲ್ಲಿ ಪೊಲಿಟಿಕಲ್ ಸಿಸ್ಟಮಿನ ಕಂಪ್ಲೀಟ್ ಅರಿವು ನಮಗಿರುತ್ತೆ. ಯಾವ ರೀತಿ ಪೊಲಿಟಿಕಲ್ ಪಾರ್ಟಿಗಳು ತಮ್ಮ ಹುದ್ದೆಗೆ ಬಂದಾಗ, ಎಲೆಕ್ಷನ್ನಿನಲ್ಲಿ ಗೆದ್ದು ಬಂದಾಗ ಯಾವ ರೀತಿ ಅವರು ಬಿಹೇವ್ ಮಾಡ್ತಾರೆ, ಅವರ ಗವರ್ಮೆಂಟ್ ಪಾಲಿಸಿಗಳು ಯಾವ ರೀತಿ ಇರುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಿಸ್ನೆಸ್ಸಿನ ಕಡೆಗೆ ಯಾವ ರೀತಿ ಅವರು ಫ್ರೇಮ್ ಮಾಡ್ತಾರೆ, ರೆಗ್ಯುಲೇಟರಿ ಫ್ರೇಮ್ ವರ್ಕ್ಗಳನ್ನ ಅವರು ಹೇಗೆಲ್ಲ ಟ್ವಿಸ್ಟ್ ಅಂಡ್ ಟ್ವೀಕ್ ಮಾಡ್ತಾರೆ, ಇವೆಲ್ಲದರ ಅರಿವು ನಮಗಿದ್ದೇ ಇರುತ್ತೆ. ಯಾಕೆಂದ್ರೆ ವಿ ನೋ ಅವರ್ ನೇಷನ್. ಅದೇ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಇದಕ್ಕೆ ಬೆಸ್ಟ್ ಲೈವ್ ಉದಾಹರಣೆ ಅಂದ್ರೆ ಕರೆಂಟ್ ಆಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಲಿ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ. ಡೊನಾಲ್ಡ್ ಟ್ರಂಪ್ ಒಂದೊಂದು ದಿನ ಬರ್ತಾನೆ, ಒಂದೊಂದು ಹುಚ್ಚು ಹೊಸ ಪಾಲಿಸಿಗಳನ್ನ ಹಾಕಿ ಬಿಡ್ತಾನೆ. ಯಾವುದನ್ನ ಫಾಲೋ ಮಾಡಬೇಕು? ಇವನ ಪಾಲಿಸಿಗಳು ನಮ್ಮ ಬಿಸ್ನೆಸ್ಸಿಗೆ ಹೆಚ್ಚು ಹೆಚ್ಚು ಇಂಪ್ಯಾಕ್ಟ್ ಮಾಡುತ್ತೆ. ರಿಮೆಂಬರ್, USA ಇಸ್ ದ ದೊಡ್ಡಣ್ಣ ಆಫ್ ದ ವರ್ಲ್ಡ್.
ಈ ದೊಡ್ಡಣ್ಣನ ಪಾಲಿಸಿಗಳು ಇಡೀ ವಿಶ್ವದ ಎಲ್ಲಾ ಬಿಸ್ನೆಸ್ಗಳ ಮೇಲೂ ತಮ್ಮ ಎಫೆಕ್ಟ್ ಅನ್ನ ಹಾಕುತ್ತೆ. ದಿಸ್ ಇಸ್ ದ ಪ್ರಾಬ್ಲಮ್ ಆಫ್ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ನಮ್ಮದೇ ದೇಶದಲ್ಲಿ ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಆಗಿರ್ಬೋದು, ನಮ್ಮ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಅವರ ಬಿಹೇವಿಯರ್ ಆಗಿರ್ಬೋದು, ಅವರ ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಪ್ರೊಸೀಜರ್ಸ್ ಆಗಿರ್ಬೋದು, ಆ ಸರ್ಕಾರ ನಮ್ಮ ದೇಶದಲ್ಲಿ ಎಷ್ಟು ಸ್ಟೇಬಲ್ ಆಗಿ ನಿಂತಿರುತ್ತೆ ಆಗಿರ್ಬೋದು, ಇವೆಲ್ಲದರ ಅರಿವು ನಮಗಿರುತ್ತೆ. ಅದೇ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಆ ದೇಶದ ಪೊಲಿಟಿಷಿಯನ್ಸ್ ಯಾವ ರೀತಿ ಬಿಹೇವ್ ಮಾಡ್ತಾರೆ, ಅಲ್ಲಿನ ಬ್ಯೂರೋಕ್ರಸಿ ಸಿಸ್ಟಮ್ ಯಾವ ರೀತಿ ಇದೆ, ಅಲ್ಲಿನ ಲೈಸೆನ್ಸಿಂಗ್ ಸಿಸ್ಟಮ್ ಯಾವ ರೀತಿ ಇದೆ, ಅಲ್ಲಿನ ಪೊಲಿಟಿಷಿಯನ್ಸ್ ಬಿಸ್ನೆಸ್ ಅನ್ನ ಫೇವರ್ ಮಾಡ್ತಾರೋ ಇಲ್ವೋ, ಅವರ ಪಾಲಿಸಿ, ಪ್ರೊಸೀಜರ್ಸ್, ರೂಲ್ಸ್, ರೆಗ್ಯುಲೇಷನ್ಸ್, ಫ್ರೇಮ್ ವರ್ಕ್, ರೆಗ್ಯುಲೇಟರೀಸ್ ಇವೆಲ್ಲವೂ ಕರೆಕ್ಟ್ ಆಗಿ ಇದೆಯೋ ಇಲ್ವೋ, ಅದು ನಮ್ಮನ್ನು ಫೇವರ್ ಮಾಡುತ್ತೋ ಇಲ್ವೋ, ಇವೆಲ್ಲ ಫ್ಯಾಕ್ಟರ್ಗಳು ಕೌಂಟಿಗೆ ಬರುತ್ತೆ. ಆಗ ಮಾತ್ರನೇ ನಾನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ಸಕ್ಸಸ್ಫುಲ್ ಆಗಿ ನಡೆಸಲಿಕ್ಕೆ ಸಾಧ್ಯ. ನಾನು ಹೇಳಿದ ಹಾಗೆ ಅದಕ್ಕೆ ನಾನು ಕೊಡುವಂತಹ ಒಂದು ಅತ್ಯುತ್ತಮವಾದ ಉದಾಹರಣೆ ಅಂದ್ರೆ, ಈಗ ಕರೆಂಟ್ ಆಗಿ USA ಯಲ್ಲಿ ಡೊನಾಲ್ಡ್ ಟ್ರಂಪ್ US ಅಧ್ಯಕ್ಷ ಮಾಡ್ತಾ ಇರ್ತಕ್ಕಂತಹ ಹರಿಬಿರಿ, ಹಲವಾರು ಪಾಲಿಸಿ ಪ್ರೊಸೀಜರ್ಗಳನ್ನ ಕಾನ್ಸ್ಟೆಂಟ್ ಆಗಿ ಚೇಂಜ್ ಮಾಡೋದು, ಹಲವಾರು ದೇಶಗಳ ಮೇಲೆ ಹೆಚ್ಚು ಹೆಚ್ಚು ಟ್ಯಾರಿಫ್ ಅಂದ್ರೆ ಟ್ಯಾಕ್ಸ್ಗಳನ್ನ ಹಾಕಿ ಬಿಟ್ಬಿಡೋದು, ಇವೆಲ್ಲವೂ ಕೂಡ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ. ಮತ್ತೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದಷ್ಟು ವರ್ಷಗಳ ಮುಂಚೆ ನಮ್ಮ ಭಾರತೀಯ ಒಬ್ಬ UK ಪ್ರೈಮ್ ಮಿನಿಸ್ಟರ್ ಆದಂಥದ್ದು ಋಷಿ ಸುನಕ್, ನಮ್ಮ ನಾರಾಯಣ್ ಮೂರ್ತಿ ಸಾಹೇಬ್ರ ಅಳಿಯಂದಿರು, UKಯ ಪ್ರಧಾನಮಂತ್ರಿಗಳಾದ್ರು, ಹಲವಾರು ಪಾಲಿಸಿಗಳನ್ನ ಅವರು ಫ್ರೇಮ್ ಮಾಡಿದ್ರು. ಈ ರೀತಿ ಕೂಡ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಕೆಲವೊಮ್ಮೆ ಫೇವರಬಲ್ ಆಗಿ ಎಫೆಕ್ಟ್ ಆಗ್ಬೋದು, ಕೆಲವೊಮ್ಮೆ ಅನ್ಫೇವರಬಲ್ ಆಗಿ ಕೂಡ ಪೊಲಿಟಿಕಲ್ ಫ್ಯಾಕ್ಟರ್ಗಳಿಂದ ಎಫೆಕ್ಟ್ ಆಗ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಬಿಸ್ನೆಸ್ ರೆಗ್ಯುಲೇಷನ್ಸ್. ಇದರ ಬಗ್ಗೆ ನಾನು ಪೊಲಿಟಿಕಲ್ ಫ್ಯಾಕ್ಟರ್ಸ್ ನಲ್ಲೇ ಬಹಳಷ್ಟು ಹೇಳಿದೆ. ಹಲವಾರು ದೇಶಗಳಲ್ಲಿ ಹಲವಾರು ರೀತಿಯ ಬಿಸ್ನೆಸ್ ಫ್ಯಾಕ್ಟರ್ಗಳು ಕೆಲಸ ಮಾಡುತ್ತವೆ. ಅದು ಪಾಲಿಸಿ, ಪ್ರೊಸೀಜರ್ಗಳು, ರೆಗ್ಯುಲೇಟರಿ ಫ್ರೇಮ್ವರ್ಕ್ಗಳು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗಳು ಯಾವುದೇ ಆಗಿರ್ಬೋದು, ಹಲವಾರು ದೇಶಗಳಲ್ಲಿ ಅದರದೇ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆ ಬಿಸ್ನೆಸ್ಗೆ ಇರುತ್ತೆ. ಕೆಲವೊಂದು ದೇಶಗಳಲ್ಲಿ ಮ್ಯಾಗಿಯಲ್ಲಿ ಉಪಯೋಗಿಸ್ತಾ ಇರುವಂತಹ ವಸ್ತುಗಳು ಆ ದೇಶದಲ್ಲಿ ಅಲೌಡೇ ಇರಲ್ಲ. ಅದೇ ಮ್ಯಾಗಿ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಪ್ಯಾಕೆಟ್ ಪ್ರತಿದಿನ ಸೇಲ್ ಆಗುತ್ತೆ. ಹಲವಾರು ಬೇರೆ ದೇಶಗಳಲ್ಲಿ ಉಪಯೋಗಿಸದೇ ಇರುವಂತಹ ವಸ್ತುಗಳನ್ನ ನಾವು ನಮ್ಮ ದೇಶದ ಊಟದ ಉಪಹಾರಗಳಲ್ಲಿ ಉಪಯೋಗಿಸ್ತೇವೆ. ಬಿಸ್ನೆಸ್ ರೆಗ್ಯುಲೇಷನ್ ನಮ್ಮ ದೇಶದಲ್ಲಿ ಅದು ಅಲೌಡ್ ಇದೆ, ನಾವು ಅಷ್ಟು ಫ್ಯಾಕ್ಟರ್ಗಳನ್ನ ಉಪಯೋಗಿಸ್ತೇವೆ. ಬೇರೆ ದೇಶಕ್ಕೆ ಹೋದ್ರೆ ಅದೇ ಅಲೌಡೇ ಇಲ್ಲ, ಬಿಸ್ನೆಸ್ ಅನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಬಿಸ್ನೆಸ್ ರೆಗ್ಯುಲೇಷನ್ಗಳು, ಬಿಸ್ನೆಸ್ ಲಾಗಳು, ರೂಲ್ಸ್ಗಳು, ಪ್ರೊಸೀಜರ್ಗಳು, ರೆಗ್ಯುಲೇಷನ್ಗಳು ದೇಶದಿಂದ ದೇಶಕ್ಕೆ ಬದಲಾಗ್ತಾ ಹೋಗುತ್ತವೆ. ದಟ್ ಮೇಕ್ಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್ complex. So each country has unique business law, regulation, policies, tariff, tax, procedure, quota, subsidies that discriminates against foreign product, services and ಕ್ಯಾಪಿಟಲ್. ಹಲವಾರು ದೇಶಗಳಲ್ಲಿ ನಮ್ಮನ್ನೂ ಸೇರಿಸಿ ಕೂಡ ಇಂಪೋರ್ಟ್ ಪಾಲಿಸಿ ಆಗಿರ್ಬೋದು, ಎಕ್ಸ್ಪೋರ್ಟ್ ಪಾಲಿಸಿ ಆಗಿರ್ಬೋದು, ಕೋಟಾ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಈ ರೀತಿ ವೋಕಲ್ ಫಾರ್ ಲೋಕಲ್, ನಮ್ಮದೇ ದೇಶದ ಪ್ರಾಡಕ್ಟ್ಗಳನ್ನು ಪುಷ್ ಮಾಡ್ತಾ ಇದ್ದಾರೆ. ಹೇಗೆ ಬೇರೆ ದೇಶದವ್ರು ನಮ್ಮ ದೇಶದಲ್ಲಿ ಬಂದು ಬಿಸ್ನೆಸ್ ಮಾಡಲಿಕ್ಕೆ ಸಾಧ್ಯ? ಈಗ ನಮ್ಮ ದೇಶಕ್ಕೆ ನಾವು ಡೊಮೆಸ್ಟಿಕ್ ಬಿಸ್ನೆಸ್, ಅಮೆರಿಕಾಗೆ ಇಂಡಿಯಾ ಇಸ್ ಅ ಫಾರಿನ್ ಬಿಸ್ನೆಸ್, ಇಂಟರ್ನ್ಯಾಷನಲ್ ಬಿಸ್ನೆಸ್, ಶ್ರೀಲಂಕಾಗೆ ಇಂಡಿಯಾ ಇಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಎಫೆಕ್ಟ್ ಆಗೇ ಆಗುತ್ತೆ, ಬಿಸ್ನೆಸ್ ಲಾಗಳು ಚೇಂಜ್ ಆಗೇ ಆಗುತ್ತವೆ. ದಟ್ ಈಸ್ ನ್ಯಾಚುರಲ್. ನೆಕ್ಸ್ಟ್ ನೋಡೋದಾದ್ರೆ ಕರೆನ್ಸಿ ಚಾಲೆಂಜಸ್ ಬಹಳ 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 ಮುಖ್ಯ. ಹಲವಾರು ಬಾರಿ ನಮ್ಮ ದೇಶದ INR ಅಂದ್ರೆ ಇಂಡಿಯನ್ ನ್ಯಾಷನಲ್ ರುಪೀಸ್ ಅನ್ನ ನಾವು ಬೇರೆ ದೇಶದ ಕರೆನ್ಸಿಗಳಿಗೆ ಕಂಪೇರ್ ಮಾಡಿದಾಗ ಡಿಪ್ರಿಶಿಯೇಟ್ ಆಗ್ಬೋದು. ನಿನ್ನೆ $1 $86 ಇದ್ದಿದ್ದು ಇವತ್ತು $1 $89 ಆಗ್ಬೋದು. $3 ಡಿಪ್ರಿಸಿಯೇಷನ್ ಆಯಿತು. ಓವರ್ ನೈಟ್ ಅದು ನಮ್ಮ ಬಿಸ್ನೆಸ್ಸಿನ ಫೈನಾನ್ಷಿಯಲ್ ಸಿಚುವೇಶನ್ ಮೇಲೆ ಎಫೆಕ್ಟ್ ಬೀರುತ್ತೆ. ಫಾರ್ ಎಕ್ಸಾಂಪಲ್, ನಿನ್ನೆ ನನ್ನ ಹತ್ರ $1 ಇತ್ತು ಅಂದ್ರೆ ಅದರ ಬೆಲೆ ಬರೀ $86. ನಾನು $86 ಕೊಟ್ಬಿಟ್ಟಿದ್ರೆ ನಂಗೆ $1 ಸಿಕ್ಕಿರೋದು, ನಾನು ಅದನ್ನ USA ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೆ. ಅದೇ ಇವತ್ತು ಬೆಳಗ್ಗೆ ಎದ್ದು ನೋಡಿದ್ರೆ $1 $89 ಆಗಿದೆ, ನನ್ನ ಹತ್ರ ಇರ್ತಕ್ಕಂಥದ್ದೇ $86. ನಾನು ಹೇಗೆ $1 ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ?
ಕರೆನ್ಸಿ ಚಾಲೆಂಜ್. ಇದನ್ನ ನಾವು ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಅಂತ ಕೂಡ ಕರಿತೇವೆ. ಹಲವಾರು ಬಾರಿ ಏನಾಗುತ್ತೆ, ನಾವು ಕರೆನ್ಸಿಗಳನ್ನ ಕನ್ವರ್ಟ್ ಮಾಡಿದಾಗ ನಮ್ಮ ದೇಶದ ಲೋಕಲ್ ಕರೆನ್ಸಿ ಡಿಪ್ರಿಶಿಯೇಟ್ ಆಗಬಹುದು, ಅಪ್ರಿಶಿಯೇಟ್ ಆಗಲೂಬಹುದು, ಅದು ಕೂಡ ಸತ್ಯ. ಆದ್ರೆ ಬಹಳ 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 ರೇರ್ ಕೇಸಸ್ ನಲ್ಲಿ. ಸೊ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇನ್ವಾಲ್ವ್ಸ್ ಡಿಫರೆಂಟ್ ಕರೆನ್ಸೀಸ್ ವಿತ್ fluctuating exchange rate, complicating pricing decisions, creating a foreign exchange rate risk that must be managed. ಹಲವಾರು ಫಾರಿನ್ ಎಕ್ಸ್ಚೇಂಜ್ ರೇಟ್ ರಿಸ್ಕ್ಗಳು ಬರ್ತಾನೆ ಇರುತ್ತವೆ. ನಾನು ಹೇಳಿದ ಹಾಗೆ ಕರೆನ್ಸಿ ಕನ್ವರ್ಷನ್ ಅಲ್ಲಾಗಿರ್ಬೋದು, ಪ್ರೈಸಿಂಗ್ ಅಲ್ಲಾಗಿರ್ಬೋದು, ರಾ ಮೆಟೀರಿಯಲ್ ಪ್ರೈಸಿಂಗ್ ಅಲ್ಲಾಗಿರ್ಬೋದು, ಮ್ಯಾನ್ಯುಫ್ಯಾಕ್ಚರಿಂಗ್ ಅಲ್ಲಾಗಿರ್ಬೋದು, ಇವೆಲ್ಲದರಲ್ಲೂ ಕರೆನ್ಸಿ ರಿಸ್ಕ್ ಇದ್ದೇ ಇರುತ್ತೆ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ತಗೊಂಡಾಗ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಇಂಡಿಯಾಸ್ ಪಾತ್ ಟು ಗ್ಲೋಬಲೈಸೇಷನ್. ಏನು ಇಂಡಿಯಾಸ್ ಪಾತ್ ಟು ಗ್ಲೋಬಲೈಸೇಷನ್ ಅಂದ್ರೆ, ಇದರ ಬಗ್ಗೆ ನೀವು ಡೀಟೇಲ್ಡ್ ಆಗಿ ಕಲಿಬೇಕು ಅಂದ್ರೆ ನಮ್ಮ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅನ್ನುವಂತಹ ವಿಡಿಯೋ ಎಕನಾಮಿಕ್ಸಿನ ಫಸ್ಟ್ ಇಯರ್ PUC ಅಲ್ಲಿ ಇದೆ. ಆ ಪ್ಲೇ ಲಿಸ್ಟ್ ಅನ್ನ ಈಗಲೇ ಚೆಕ್ ಮಾಡಿ, ಆ ವಿಡಿಯೋವನ್ನ ನೋಡಿ. ಇದರ ಬಗ್ಗೆ ಒಂದು ಡೀಟೇಲ್ಡ್ ಸಬ್ಜೆಕ್ಟಿನ ಚಾಪ್ಟರೇ ಇದೆ. 1991ರಲ್ಲಿ ಇಂಡಿಯಾಗೆ ಬಹಳ ಕೆಟ್ಟ ಫೈನಾನ್ಷಿಯಲ್ ಪರಿಸ್ಥಿತಿ ಬಂದಿತ್ತು. ಅಂದಿನ ಪ್ರಧಾನಮಂತ್ರಿಗಳಾದ PV ನರಸಿಂಹರಾವ್, ಭಾರತ ರತ್ನ PV ನರಸಿಂಹರಾವ್, ಅಂದಿನ ವಿತ್ತ ಮಂತ್ರಿಗಳು ಅಂದ್ರೆ ಫೈನಾನ್ಸ್ ಮಂತ್ರಿಗಳಾಗಿದ್ದಂತಹ ನಮ್ಮ ಫಾರ್ಮರ್ ಪ್ರಧಾನಿಗಳು ಆದಂತಹ ಮನಮೋಹನ್ ಸಿಂಗ್ ಇಬ್ಬರು ಸೇರ್ಕೊಂಡು ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಭಾರತಕ್ಕೆ ತಂದ್ರು. 1991ರ ಮುಂಚೆ ನೀವು ನೋಡೋದಾದ್ರೆ ಮೆಜಾರಿಟಿ ಭಾರತ ಸೋಷಿಯಲಿಸ್ಟ್ ಎಕಾನಮಿ ಆಗಿತ್ತು. ಮೆಜಾರಿಟಿ ಭಾರತವನ್ನ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇತ್ತು. ಲೈಸೆನ್ಸ್ ರಾಜ್ ನಡೀತಾ ಇತ್ತು. ಎಲ್ಲದಕ್ಕೂ ಲೈಸೆನ್ಸ್ಗಳು ಬೇಕಿತ್ತು. ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಕಷ್ಟವಾಗಿತ್ತು. ಎಲ್ಲದರಲ್ಲೂ ಸರ್ಕಾರ ತನ್ನ ಡಾಮಿನೇಷನ್ ಅನ್ನ ಹೂಡ್ಕೊಂಡಿತ್ತು. ಅದೇ 1991ರ ನಂತರ ಭಾರತ ರತ್ನ PV ನರಸಿಂಹರಾಯರು ಅಂದಿನ ವಿತ್ತ ಮಂತ್ರಿಗಳು ಮನಮೋಹನ್ ಸಿಂಗ್ ರವರ ಜೊತೆ ಸೇರಿ LPG ಕಾನ್ಸೆಪ್ಟ್ ಅನ್ನ ಭಾರತಕ್ಕೆ ತಂದ್ರು. ಇಡೀ ದೇಶವೇ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿಗೆ ತನ್ನ ಬಾರ್ಡರ್ಸ್ ಅನ್ನ ಓಪನ್ ಮಾಡ್ತು. ಇಡೀ ದೇಶ ಅಲ್ಲಿನಿಂದ ಹಿಂದೆ ತಿರುಗಿ ನೋಡೇ ಇಲ್ಲ. ಆ ಮಟ್ಟಕ್ಕೆ ಇವತ್ತು ನಾವು ಬೆಳೆದು ನಿಂತಿದ್ದೇವೆ. ಇವತ್ತಿಗೆ ನಾವು ಹೆಮ್ಮೆಯ 5th ಲಾರ್ಜೆಸ್ಟ್ ಇಕಾನಮಿ ಇನ್ ದ ವರ್ಲ್ಡ್ ಅನ್ಸ್ಕೊಳ್ತಾ ಇದ್ದೀವಿ ಅಂದ್ರೆ ಅದಕ್ಕೆ 1991ರಲ್ಲಿ ನಮ್ಮ ಅಂದಿನ ಪ್ರಧಾನ ಮಂತ್ರಿಗಳು, ಅಂದಿನ ವಿತ್ತ ಸಚಿವರು ಕೊಟ್ಟಂತಹ ಕೊಡುಗೆ ಅಂದ್ರೆ ಅದು ತಪ್ಪಾಗೋದಿಲ್ಲ. ತದನಂತರ ಬಂದಂತಹ ಹಲವಾರು ಪ್ರಧಾನ ಮಂತ್ರಿಗಳು, ಅದು HD ದೇವೇಗೌಡರಾಗಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ರವರಾಗಿರ್ಬೋದು, ಮನಮೋಹನ್ ಸಿಂಗ್ ರವರೇ ಆಗಿರ್ಬೋದು, ಅಥವಾ ನಮ್ಮ ಹೆಮ್ಮೆಯ ನರೇಂದ್ರ ದಾಮೋದರ ದಾಸ್ ಮೋದಿ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಭಾರತದ ಶ್ರೇಯಸ್ಸಿಗೆ ಭಾರತವನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಲಿಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ಹಲವಾರು ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾರತವನ್ನ ಈ ಮಟ್ಟಕ್ಕೆ ತರಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾರೆ. ಮೊದಲನೆಯದಾಗಿ ಎಕನಾಮಿಕ್ ಕ್ರೈಸಿಸ್. ನಾನು ಹೇಳಿದ ಹಾಗೆ 1991ರ ಮುಂಚೆ ಎಲ್ಲವೂ ಸರ್ಕಾರದ ಅಧೀನದಲ್ಲಿದ್ದ ಕಾರಣ ಬಿಸ್ನೆಸ್ಗಳು ಸರಿಯಾಗಿ ನಡೀತಾ ಇರಲಿಲ್ಲ. ಪ್ರೈವೇಟ್ ಪ್ಲೇಯರ್ಗಳು ಭಾರತಕ್ಕೆ ಬರ್ಲಿಕ್ಕೆ ಹೆದರ್ಕೊಳ್ತಾ ಇದ್ರು. ಬಂದ್ರು, ಲೈಸೆನ್ಸ್ ರಾಜನ್ನ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಕೆಲಸಗಳು ಜನಕ್ಕೆ ಇರಲೇ ಇಲ್ಲ. ಜನರ ಹತ್ರ ದುಡ್ಡಿನ ಸಂಚಲನ ಬಹಳ ಕಡಿಮೆಯಾಗಿತ್ತು. ರೊಟೇಷನ್ ಅನ್ನುವಂಥದ್ದೇ ಇರಲಿಲ್ಲ. ಅದಾದ ಮೇಲೆ ನಾವು ಇದನ್ನ ತಪ್ಪಿಸ್ಕೊಳ್ಳಿಕ್ಕೆ IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನ ಬಳಿ ಹೋಗಿ ನಮಗೆ ಬೇಕಾದಂತಹ ರಿಲೀಫ್ ಪ್ಯಾಕೇಜಿನ ಬಗ್ಗೆ ಕೋರ್ಕೊಂಡ್ವಿ. ಅವರು ಅವಾಗ ನಮಗೆ ಕೊಟ್ಟಂತಹ ಐಡಿಯಾಲಜಿಯೇ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್. ಸೊ ಅಂದಿನ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಭಾರತಕ್ಕೆ ನಿಮಗೆ ರಿಲೀಫ್ ಪ್ಯಾಕೇಜ್ ಬೇಕು, ಈ ಕಷ್ಟದಿಂದ, ಈ ಫೈನಾನ್ಷಿಯಲ್ ಪ್ರಾಬ್ಲಮಿನಿಂದ ಆಚೆ ಬರಬೇಕು ಅಂದ್ರೆ ನಾವು ಕೊಡುವಂತಹ ರಿಲೀಫ್ ಪ್ಯಾಕೇಜಿನ ಒಟ್ಟಿಗೆ ನಾವು ಹಾಕುವಂತಹ ಕಂಡೀಷನ್ಗಳನ್ನು ನೀವು ಫಾಲೋ ಮಾಡಲೇಬೇಕಾಗತ್ತೆ ಅನ್ನುವಂತಹ ಒಂದು ಷರತ್ತನ್ನ ಇಡ್ತು. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಮ್ಯಾಂಡೇಟರಿ ಮಾಡಿತು. ಟ್ಯಾಕ್ಸಸ್ಗಳನ್ನ ಹೆಚ್ಚು ಮಾಡಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು ಅನ್ನೋದನ್ನ ಕಂಪಲ್ಸರಿ ಮಾಡಿದ್ರು. ಅದೇ ನಮ್ಮ IMF ನ ಕಂಡೀಷನ್. IMF agreed to lend money subject to structural changes in Indian economic policies to ensure repayment of borrowed funds. ಅಲ್ಲಿನಿಂದ ನಾವು ಹಿಂದೆ ತಿರುಗಿ ನೋಡಲೇ
ಇಲ್ಲ, ಲಿಬರಲೈಸೇಷನ್, ಗ್ಲೋಬಲ್ ಇಂಟಿಗ್ರೇಷನ್ ಆಯಿತು. ಏನು ಲಿಬರಲೈಸೇಷನ್ ಅಂದರೆ, ನಾನು ಹೇಳಿದ ಹಾಗೆ ಮುಂಚೆ ಲೈಸೆನ್ಸ್ ರಾಜ್ ಇತ್ತು. ಬಿಸ್ನೆಸ್ಗಳಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಡಲಿಕ್ಕೆ 1991ರ ನಂತರ ಡಿಸೈಡ್ ಮಾಡಿದ್ರು. ಲೈಸೆನ್ಸ್ ರಾಜ್ ಸಿಸ್ಟಮ್ ಅನ್ನ ಕಡಿಮೆ ಮಾಡಿದ್ರು. ಬ್ಯೂರೋಕ್ರೆಟಿಕ್ ಸ್ಟ್ರಕ್ಚರ್, IAS, IPS, IFS ಆಫೀಸರ್ಗಳೇನು ಮಧ್ಯ ಹಲವಾರು ಕರಪ್ಷನ್, ಬ್ರೈಬಿನಲ್ಲಿ ಇನ್ವಾಲ್ವ್ ಆಗಿದ್ರು, ಅವರ ಸಿಸ್ಟಮ್ಯಾಟಿಕ್ ಇನ್ವಾಲ್ವ್ಮೆಂಟ್ ಅನ್ನ ಕಡಿಮೆ ಮಾಡ್ತಾ ಬಂದ್ರು. ಲೈಸೆನ್ಸ್ಗಳು ಸುಲಭವಾಗಿ ಸಿಗುತ್ತಾ ಹೋದವು, ಬಿಸ್ನೆಸ್ಗಳು ಸುಲಭವಾಗಿ ಸ್ಟಾರ್ಟ್ ಆಗ್ತಾ ಹೋದವು, ಬಂಡವಾಳಗಳು ಸುಲಭವಾಗಿ ಫಾರಿನ್ ಇಂದ ಹರಿತಾ ಬಂದ್ವು. ಲಿಬರಲೈಸೇಷನ್ ಪ್ರೂವ್ ಟು ಬಿ ಗುಡ್ ಟು ಇಂಡಿಯಾ. ನೆಕ್ಸ್ಟ್ ಗ್ಲೋಬಲ್ ಇಂಟಿಗ್ರೇಷನ್ ಅಂದ್ರೆ ಹಲವಾರು ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಗಳು ನಮ್ಮಲ್ಲಿದ್ದಂತಹ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಡಿಯಲ್ಲಿ ಭಾರತಕ್ಕೆ ಬಂದು ತಮ್ಮ ಬಂಡವಾಳವನ್ನ ಹೂಡಿಕೆ ಮಾಡಿದ್ರು. ಭಾರತದಲ್ಲಿ ತಮ್ಮ ಕಂಪನಿಗಳನ್ನ, ಬ್ರಾಂಚ್ಗಳನ್ನ ಓಪನ್ ಮಾಡಿದ್ರು. ಭಾರತದಲ್ಲಿ ಹೆಚ್ಚು ಹೆಚ್ಚು ಕೆಲಸಗಳು ಸಿಗಲಿಕ್ಕೆ ಶುರುವಾಯಿತು. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಆಯಿತು. ಸಂಚಲನ, ದುಡ್ಡಿನ ಸಂಚಲನ ಜನರ ಹತ್ರ ಜಾಸ್ತಿ ಆಯಿತು. ದೇಶದ ಆರ್ಥಿಕ ಬೆಳವಣಿಗೆ ಕೂಡ ಜಾಸ್ತಿ ಆಯಿತು. ಇಂಟರ್ನ್ಯಾಷನಲ್ ಬಿಸ್ನೆಸ್ ಕೂಡ ಜಾಸ್ತಿ ಆಯಿತು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಹಾಗಾದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ನಾವು ಯಾವೆಲ್ಲ ರೀತಿಗಳಲ್ಲಿ ನಡೆಸಬಹುದು, ಅದರ ಸ್ಕೋಪ್ ಏನು, ಟೈಪ್ಸ್ ಏನು? ಮೊದಲನೆಯದಾಗಿ ಫಾರಿನ್ ಇನ್ವೆಸ್ಟ್ಮೆಂಟ್. ಹಲವಾರು ಬಾರಿ ನಮ್ಮ ದೇಶ ಬೇರೆ ದೇಶಗಳಲ್ಲಿ ಹೂಡಿಕೆ ಮಾಡೋದಾಗಿರ್ಬೋದು, ಅಥವಾ ಬೇರೆ ದೇಶದ ಬಿಸ್ನೆಸ್ ಮೆನ್ಗಳು ನಮ್ಮ ದೇಶದಲ್ಲಿ ಹೂಡಿಕೆಯನ್ನ ಮಾಡಿ ಕಂಪನಿಗಳನ್ನ ಶುರು ಮಾಡೋದಾಗಿರ್ಬೋದು. ಇದನ್ನ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, FDI ಅಂತ ಕರಿತೇವೆ. ನಾವು ಬೇರೆ ಕಡೆ ಹೋಗಿ ಇನ್ವೆಸ್ಟ್ ಮಾಡತಕ್ಕಂಥದ್ದು, ಅಥವಾ ಬೇರೆ ದೇಶದ ಕಂಪನಿಗಳು, ಬಿಸ್ನೆಸ್ ಮೆನ್ಗಳು, ಸರ್ಕಾರಗಳು ಭಾರತದ ಮೇಲೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು. ಇದನ್ನ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಇದು ಕೂಡ ಒಂದು ರೀತಿಯ ಇಂಟರ್ನ್ಯಾಷನಲ್ ಬಿಸ್ನೆಸ್. ನೆಕ್ಸ್ಟ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಹಲವಾರು ಬಾರಿ ನಾವು ಡೈರೆಕ್ಟ್ ಆಗಿ ಆ ದೇಶದ ಮೇಲೆ ಹೂಡಿಕೆ ಮಾಡದೆ ಹೋದರೆ ಹಲವಾರು ಕಂಪನಿಗಳು ಆ ದೇಶದಲ್ಲಿ ಏನು ಕೆಲಸ ಮಾಡ್ತಾ ಇವೆ, ವರ್ಕ್ ಮಾಡ್ತಾ ಇವೆ, ಬಿಸ್ನೆಸ್ ಅನ್ನ ನಡೆಸ್ತಾ ಇವೆ, ಅಂತಹ ಕಂಪನಿಗಳ ಶೇರ್ಗಳನ್ನ ಅಕ್ವೈರ್ ಮಾಡಿಕೊಂಡು ಆ ದೇಶದಲ್ಲಿ ಹೂಡಿಕೆಯನ್ನ ಮಾಡ್ತೇವೆ, ಬಿಸ್ನೆಸ್ ಅನ್ನ ನಡೆಸ್ತೇವೆ. ಇದಕ್ಕೆ ನಾವು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸ್, FPI ಅಂತ ಕರಿತೇವೆ. ನೆಕ್ಸ್ಟ್ ನೋಡೋದಾದ್ರೆ ಲೈಸೆನ್ಸಿಂಗ್ ಮತ್ತು ಫ್ರಾಂಚೈಸಿಂಗ್. ಹಲವಾರು ಬಾರಿ ನಾವೇನ್ ಮಾಡ್ತೇವೆ, ನಮಗೆ ಗೊತ್ತಿರ್ತಕ್ಕಂತಹ ಬಿಸ್ನೆಸ್ಗಳ ಸೀಕ್ರೆಟ್ ಅನ್ನ ಒಂದು ಖಜಾನೆಯಂತೆ ನಾವು ಕಾಪಾಡಿಕೊಂಡು ಅದನ್ನ ಬೇರೆ ಯಾರಾದ್ರೂ ಉಪಯೋಗಿಸಬೇಕು ಅಂದ್ರೆ ಅವರಿಗೆ ಲೈಸೆನ್ಸ್ ಮುಖೇನ ನಾವು ಆ ಬಿಸ್ನೆಸ್ ಅನ್ನ ನಡೆಸಲಿಕ್ಕೆ ಪರ್ಮಿಷನ್ ಅನ್ನ ಕೊಡ್ತೇವೆ. ಅದಕ್ಕೆ ನಾವು ಲೈಸೆನ್ಸಿಂಗ್ ಅಂತ ಕರಿತೇವೆ. ಆ ಲೈಸೆನ್ಸಿಂಗ್ ಪರ್ಮಿಷನ್ ಕೊಡಲಿಕ್ಕೆ ನಾವು ಇನ್ ರಿಟರ್ನ್ ರಾಯಲ್ಟಿ ಅನ್ನೋ ಒಂದು ಫೀಸ್ ಅನ್ನ ಚಾರ್ಜ್ ಮಾಡ್ತೇವೆ, ಲೈಸೆನ್ಸಿಂಗ್. ನೆಕ್ಸ್ಟ್ ನೋಡೋದಾದ್ರೆ ಫ್ರಾಂಚೈಸಿಂಗ್. ಏನು ಫ್ರಾಂಚೈಸಿಂಗ್ ಅಂದ್ರೆ, ನನ್ನ ಬಿಸ್ನೆಸ್ ಟ್ರೇಡ್ ಸೀಕ್ರೆಟ್ಗಳನ್ನ, ಸಾಮಾನ್ಯವಾಗಿ ಇದು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಬಹಳ ನಡೆಯುತ್ತೆ. ರೆಸಿಪಿಗಳಾಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಯಾವ ರೀತಿ ಬಿಸ್ನೆಸ್ ಅನ್ನ ನಡೆಸಬಹುದು ಅನ್ನೋದಾಗಿರ್ಬೋದು, ಇವೆಲ್ಲವನ್ನು ನಾನೊಂದಿಷ್ಟು ವ್ಯಕ್ತಿಗಳಿಗೆ ಹೇಳ್ಕೊಡ್ತೇನೆ. ಆ ವ್ಯಕ್ತಿಗಳು ನನ್ನ ಫ್ರಾಂಚೈಸ್ ಅಂದ್ರೆ ನನ್ನ ಬ್ರ್ಯಾಂಡ್ ನೇಮ್ ಆಗಿರ್ಬೋದು, ನನ್ನ ಬ್ರ್ಯಾಂಡ್ ಲೋಗೋ ಆಗಿರ್ಬೋದು, ಅದನ್ನ ಖರೀದಿ ಮಾಡಿಕೊಂಡು ಅವರೊಂದು ಔಟ್ಲೆಟ್ ಓಪನ್ ಮಾಡಿ ಅವರು ಮಾರಾಟವನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಫ್ರಾಂಚೈಸಿಂಗ್ಗೆ ಒಂದಿಷ್ಟು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ಮೆಕ್ಡೊನಾಲ್ಡ್ಸ್, ಡಾಮಿನೋಸ್, ಸಬ್ವೆ, ಇವೆಲ್ಲವೂ ಕೂಡ ಏನಾಗುತ್ತೆ, ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ನಮ್ಮ ಫ್ರಾಂಚೈಸಿಂಗ್. ಸೊ ಪರ್ಮಿಟಿಂಗ್ ಯೂಸ್ ಆಫ್ ಟ್ರೇಡ್ ಮಾರ್ಕ್, ಪೇಟೆಂಟ್ಸ್ ಅಂಡ್ ಕಾಪಿರೈಟ್ಸ್. ನೆಕ್ಸ್ಟ್ ನೋಡೋದಾದ್ರೆ ಸರ್ವಿಸ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್. ಭಾರತ ದೇಶದಲ್ಲಿ ಸರ್ವಿಸ್ ಎಕ್ಸ್ಪೋರ್ಟ್ಸ್ ನ ಬಗ್ಗೆ ನಾವು ಮಾತಾಡೋ ಅಷ್ಟೇ ಇಲ್ಲ. ಇಂಡಿಯಾ ಇಸ್ ಒನ್ ಆಫ್ ದ ಹೈಯೆಸ್ಟ್ ಎಕ್ಸ್ಪೋರ್ಟರ್ಸ್ ಆಫ್ IT ಸರ್ವಿಸಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಸರ್ವಿಸಸ್. ಸೊ ಈ ರೀತಿ ಬ್ಯಾಂಕಿಂಗ್, ಇನ್ಶೂರೆನ್ಸ್, ಕ್ರಿಪ್ಟೋ, ಗೇಮಿಂಗ್, IT, ಈ ರೀತಿ ಟ್ರಾನ್ಸ್ಪೋರ್ಟೇಷನ್, ವೇರ್ ಹೌಸಿಂಗ್, ಇವೆಲ್ಲದರ ಸರ್ವಿಸ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಇಂಪೋರ್ಟ್ ಮಾಡತಕ್ಕಂಥದ್ದಾಗಿರ್ಬೋದು. ಇದಕ್ಕೆ ನಾವು ಸರ್ವಿಸ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಅಂತ ಕರಿತೇವೆ. ಟೂರಿಸಂ, ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಶನ್, ಬ್ಯಾಂಕಿಂಗ್, ಕ್ರಿಪ್ಟೋ, ಗೇಮಿಂಗ್, IT, ಇವೆಲ್ಲವನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಬಹುದು. ನೆಕ್ಸ್ಟ್ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ.
ಟ್ಯಾಂಜಿಬಲ್ ಗೂಡ್ಸ್ ಟ್ರೇಡೆಡ್ ಅಕ್ರಾಸ್ ದ ಬಾರ್ಡರ್ಸ್. ಅದು ಕ್ಲೋತ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಅಪ್ಯಾರಲ್ಸ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಮುಟ್ಟಿ ನೋಡುವಂತಹ ಪದಾರ್ಥ ಆಗಿರ್ಬೋದು, ಅವೆಲ್ಲವನ್ನು ನಾವು ಟ್ಯಾಂಜಿಬಲ್ ಗೂಡ್ಸ್ ಅಂತ ಕರಿತೇವೆ. ಆ ರೀತಿಯ ಟ್ಯಾಂಜಿಬಲ್ ಗೂಡ್ಸ್ಗಳನ್ನ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂಥದ್ದಕ್ಕೆ ಮರ್ಚಂಡೈಸ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಬೆನಿಫಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಟು ಕಂಟ್ರೀಸ್. ಓಕೆ, ನಾವು ಇಷ್ಟೊಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಏನು ಈ ನಮ್ಮ ದೇಶಕ್ಕೆ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿನಿಂದ ಆಗ್ತಕ್ಕಂತಹ ಲಾಭ? ಮೊದಲನೆಯದಾಗಿ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ಸ್ ಅಥವಾ ಫಾರೆಕ್ಸ್ ಅರ್ನಿಂಗ್ಸ್. ಸೊ ನಮ್ಮ ಇಂಟರ್ನ್ಯಾಷನಲ್ ಬಿಸ್ನೆಸ್ಗಳನ್ನ ಮಾಡೋದ್ರಿಂದ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಫಾರೆಕ್ಸ್ ರಿಸರ್ವ್ಗಳು ಜಾಸ್ತಿ ಆಗತ್ವೆ. ಫಾರೆಕ್ಸ್ ರಿಸರ್ವ್ಗಳು ಜಾಸ್ತಿ ಆದ್ರೆ ನಮ್ಮ ಪೊಸಿಷನ್ ಮತ್ತಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ, ಬಲಪಡಿಸ್ತಾ ಹೋಗುತ್ತೆ. ಸೊ international business helps countries to earn foreign exchange which can be used for importing capital goods, technology, petroleum products, fertilizers and other essential items not available domestically. ಯಾವಾಗಲೂ ತಿಳ್ಕೊಳ್ಳಿ, 1991ರ ಮುಂಚೆ ನಾವು ಸಿಕ್ಕಾಕೊಂಡಿದ್ದೇ ಇಲ್ಲಿ. ನಮ್ಮ ಹತ್ರ ಫಾರೆಕ್ಸ್ ರಿಸರ್ವ್ ಇದ್ದಿದ್ದೇ 15 ದಿನಕ್ಕೆ. 15 ದಿನಕ್ಕೆ ಭಾರತ ದೇಶಕ್ಕೆ ಏನು ಖರೀದಿ ಮಾಡಬಹುದೋ ಅಷ್ಟು ಫಾರೆಕ್ಸ್ ರಿಸರ್ವ್ ಮಾತ್ರ ಭಾರತದ ಹತ್ರ ಇತ್ತು ಸೋಷಿಯಲಿಸ್ಟ್ ಪಾಲಿಸಿಗಳಿಂದ. 1991ನ ನಂತರ ನೀವು ಫಾರೆಕ್ಸ್ ರಿಸರ್ವ್ಗಳನ್ನ ಚೆಕ್ ಮಾಡೋದಾದ್ರೆ ಕಾನ್ಸ್ಟೆಂಟ್ ಆಗಿ ಒಂದು ಅಪ್ವರ್ಡ್ ಟ್ರೆಂಡ್ ಅನ್ನ ನಾವು ಗಮನಿಸಬಹುದು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿನ ಕಾರಣ. ಯಾವಾಗ ಬೇರೆ ದೇಶದವರು ನಮ್ಮ ದೇಶದ ಮೇಲೆ ಹೂಡಿಕೆಯನ್ನ ಮಾಡ್ತಾರೆ, US$ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಗಟ್ಟಿ ಕರೆನ್ಸಿ ಅಂದ್ರೆ ಸ್ಟ್ರಾಂಗ್ ಕರೆನ್ಸಿಯನ್ನ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಅದು ಯೂರೋಸ್ ಆಗಿರ್ಬೋದು, ಪೌಂಡ್ಸ್ ಆಗಿರ್ಬೋದು, ಯೆನ್ ಆಗಿರ್ಬೋದು, ಯುವಾನ್ ಆಗಿರ್ಬೋದು, USD ಅಂದ್ರೆ US$ ಆಗಿರ್ಬೋದು, ಇದು ಯಾವುದೇ ಆಗಿರ್ಬೋದು, ನಮ್ಮ ದೇಶಕ್ಕೆ ಒಳಹರಿವು ಜಾಸ್ತಿ ಬಂದಾಗ ನಮ್ಮ ಫಾರೆಕ್ಸ್ ರಿಸರ್ವ್ಗಳು ಜಾಸ್ತಿ ಆಗುತ್ತೆ. ಫಾರೆಕ್ಸ್ ರಿಸರ್ವ್ಗಳು ಜಾಸ್ತಿ ಆದಾಗ ನಮ್ಮ ದೇಶದಲ್ಲಿ ಯಾವ ಪ್ರಾಡಕ್ಟ್ಗಳು ಅವೈಲಬಲ್ ಇಲ್ಲ, ಅದು ಪೆಟ್ರೋಲಿಯಂ ಆಗಿರ್ಬೋದು, ಬೇರೆ ಯಾವುದೇ ಆಗಿರ್ಬೋದು, ಡೀಸೆಲ್, ಆಯಿಲ್, ಇವೆಲ್ಲವನ್ನು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಸುಲಭವಾಗುತ್ತೆ. ಈಸಿಯಾಗಿ ನಮ್ಮ ಹತ್ರ ಕರೆನ್ಸಿಗಳ ಶೇಖರಣೆ ಆಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಎಫಿಷಿಯಂಟ್ ರಿಸೋರ್ಸ್ ಯುಟಿಲೈಸೇಷನ್. ಎಲ್ಲವನ್ನು ನಾವೇ ಮಾಡಲಿಕ್ಕೆ ಸಾಧ್ಯವಿಲ್ಲ. ಎಲ್ಲವನ್ನು, ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ಎಲ್ಲವನ್ನು ನಾವೇ ತಯಾರಿ ಮಾಡಲಿಕ್ಕೆ ಸಾಧ್ಯವಾ? ಬೆಡ್ ಬೇಕಾದ್ರೆ ಕಾರ್ಪೆಂಟರ್ ಅನ್ನ ಕರೆಸಿ ನಾವು ಮಂಚಗಳನ್ನ ಮಾಡಿಸ್ಕೊಳ್ತೇವೆ, ಕರೆಕ್ಟಾ? ಮೊಬೈಲ್ ಬೇಕಾದ್ರೆ ಅಂಗಡಿಗೆ ಹೋಗಿ ಮೊಬೈಲ್ಗಳನ್ನ ತರ್ತೇವೆ. ಈ ರೀತಿ ಹಲವಾರು ವಸ್ತುಗಳು ಬೇಕಾದ್ರೆ ಹಲವಾರು ಜಾಗಗಳಿಗೆ ಹೋಗಿ ಅದನ್ನ ಶೇಖರಣೆ ಮಾಡಿ ಮನೆಗೆ ತಗೊಂಡು ಬರ್ತೇವೆ. ಅದೇ ರೀತಿಯಲ್ಲಿ ಒಂದು ದೇಶ ಕೂಡ ನನ್ನ ಹತ್ರ ಇರ್ತಕ್ಕಂಥ ಎಲ್ಲ ನ್ಯಾಚುರಲ್ ರಿಸೋರ್ಸಸ್ಗಳನ್ನು ನನ್ನ ದೇಶದವರೇ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಲವಾರು ರಿಸೋರ್ಸಸ್ಗಳನ್ನ ನಾವು ಹೇಗೆ ಯುಟಿಲೈಸ್ ಮಾಡೋದು ಅನ್ನೋದೇ ನಮಗೆ ಗೊತ್ತಿಲ್ಲದೆ ಹೋಗ್ಬಹುದು, ಗೊತ್ತಿಲ್ಲದೆ ಇರಬಹುದು, ಯುಟಿಲೈಸ್ ಮಾಡಕ್ಕೆ ಆಗದೇನೆ ಇರಬಹುದು. ಇವುಗಳೆಲ್ಲ ವೇಸ್ಟ್ ಆಗಿ ಹೋಗ್ತಾ ಇವೆ. ಇದರಿಂದ ನಾವು ಮತ್ತಷ್ಟು ದುಡ್ಡನ್ನ ಹೇಗೆ ಜನರೇಟ್ ಮಾಡೋದು? ಕರೀರಿ ಫಾರಿನ್ ಬಿಸ್ನೆಸ್ಗಳನ್ನ, ಉಪಯೋಗಿಸ್ಲಿ ಅವರು ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಅನ್ನ, ಟ್ಯಾಕ್ಸ್ಗಳನ್ನ ಇಲ್ಲಿ ಕಟ್ಲಿ, ದುಡ್ಡನ್ನ, ಪ್ರಾಫಿಟ್ ಅನ್ನ ಭಾರತಕ್ಕೆ ತಂದ್ಕೊಡ್ಲಿ. ಇವೆಲ್ಲವೂ ಕೂಡ ರಿಸೋರ್ಸ್ ಯುಟಿಲೈಸೇಷನ್ ಎಫಿಷಿಯನ್ಸಿಯ ಬಗ್ಗೆ ಮಾತಾಡುತ್ತೆ. ಯಾವುದೇ ಒಂದು ದೇಶದಲ್ಲಿ ಇರ್ತಕ್ಕಂತಹ ರಿಸೋರ್ಸಸ್ಗಳು, ಅದು ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ನ್ಯಾಚುರಲ್ ರಿಸೋರ್ಸ್ ಆಗಿರ್ಬೋದು, ಬೇರೆ ಯಾವುದೇ ರೀತಿಯ ರಿಸೋರ್ಸಸ್ಗಳಾಗಿರ್ಬೋದು, ಅದರ ಎಫಿಷಿಯಂಟ್ ಯುಟಿಲೈಸೇಷನ್ ಆಗಬೇಕು ಅಂದ್ರೆ ಆ ರಿಸೋರ್ಸಸ್ ಗಳಿಗೆ ಸಿಗ್ತಾ ಇರ್ತಕ್ಕಂಥ ಬೆಲೆ ಎಷ್ಟು, ವ್ಯಾಲ್ಯೂ ಎಷ್ಟು ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ದಟ್ಸ್ ಕಾಲ್ಡ್ ಎಫಿಷಿಯಂಟ್ ರಿಸೋರ್ಸ್ ಯುಟಿಲೈಸೇಷನ್. ಮುಂದಿನದು ಗ್ರೋತ್ ಅಂಡ್ ಎಂಪ್ಲಾಯ್ಮೆಂಟ್. ಹಲವಾರು ಬಾರಿ ನಮ್ಮ ದೇಶಗಳ ಬೆಳವಣಿಗೆ ಆಗಬೇಕು ಅಂದ್ರೆ, ಯೂತ್ಗಳಿಗೆ, ಜನಗಳಿಗೆ ಕೆಲಸ ಸಿಗಬೇಕು ಅಂದ್ರೆ ಎಲ್ಲವೂ ಡೊಮೆಸ್ಟಿಕ್ ಬಿಸ್ನೆಸ್ಗಳಿಂದಲೇ ಆಗಲು ಅಥವಾ ಸರ್ಕಾರದಿಂದ ಆಗಲು ಸಾಧ್ಯವಿಲ್ಲ. ಹಲವಾರು ಬಾರಿ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ಗಳ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಹಲವಾರು ಇಂಟರ್ನ್ಯಾಷನಲ್ ಬಿಸ್ನೆಸ್ಗಳು ನಮ್ಮ ದೇಶದ ಮೇಲೆ ಹೂಡಿಕೆ ಮಾಡಿದಾಗ, ನಮ್ಮ ದೇಶದ ಯೂತ್ಗಳಿಗೆ ಕೆಲಸಗಳನ್ನ ಕೊಟ್ಟಾಗ ನಮ್ಮ ದೇಶದ ಬೆಳವಣಿಗೆ ಆಗುತ್ತೆ.
ಕೆಲಸಗಳು ಹೆಚ್ಚೆಚ್ಚಾಗಿ ಸಿಗುತ್ತವೆ. ದಟ್ ಇಸ್ ದಿ ಅಡ್ವಾಂಟೇಜ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ರಿಮೆಂಬರ್, ಇವತ್ತಿಗೆ ಗೂಗಲ್ ಆಗಿರ್ಬೋದು, ಆಪಲ್ ಆಗಿರ್ಬೋದು, ಎನ್ವಿಡಿಯಾ ಆಗಿರ್ಬೋದು, ಅಮೆಜಾನ್, ಮಿಂತ್ರಾ, ಫ್ಲಿಪ್ಕಾರ್ಟ್, ಆಜಿಯೋ, ಯು ಟೆಲ್ ದ ನೇಮ್, ಅವುಗಳು ಭಾರತದಲ್ಲಿ ಇರಲಿಲ್ಲ ಅಂದ್ರೆ ಯಾವ ರೀತಿ ಎಂಪ್ಲಾಯ್ಮೆಂಟ್ ಸ್ಟ್ರಕ್ಚರ್ ಇರಬಹುದಿತ್ತು ಒಮ್ಮೆ ಇಮ್ಯಾಜಿನ್ ಮಾಡಿ ನೋಡ್ಕೊಳ್ಳಿ. ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯವಿಲ್ಲ ಅಂತ ನಾನು ಹೇಳ್ತೇನೆ. ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ನೆಕ್ಸ್ಟ್ ನೋಡೋದಾದ್ರೆ ಇಂಪ್ರೂವ್ಡ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್. ಪ್ರಾಯಶಃ ನನ್ನ ತಂದೆ ತಾಯಿ ಅಥವಾ ತಾತ ಅಜ್ಜಿಯರ ಕಾಲದಲ್ಲಿ ಈ ಮಟ್ಟಿನ ಫೆಸಿಲಿಟೀಸ್ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಮಿಲೇನಿಯಲ್ಸ್ 90s ಅಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು. ಪ್ರಾಬಬ್ಲಿ ದ ಫಸ್ಟ್ ಜನರೇಷನ್ ಬಾರ್ನ್ ಟು ಕಾರ್ಪೊರೇಟ್ ಪೇರೆಂಟ್ಸ್. ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ತಂದೆ ತಾಯಿಗಳಿಗೆ ಹುಟ್ಟಿದಂತಹ ಮೊದಲನೆಯ ಜನರೇಷನ್. ವಿ ಹ್ಯಾವ್ ನೆವರ್ ಸೀನ್ ದಟ್ ಕೈಂಡ್ ಆಫ್ ಡಿಫಿಕಲ್ಟಿ ಇನ್ ಲೈಫ್, ಯಾವುದು ನಮ್ಮ ತಂದೆ ತಾಯಿ ಅಥವಾ ತಾತ ಅಜ್ಜಿ ಫೇಸ್ ಮಾಡಿದಂಥದ್ದು. ನಾವು ಹುಟ್ಟುವಷ್ಟರಲ್ಲಾಗಲೇ ಆಲ್ಮೋಸ್ಟ್ ಎಲ್ಲವೂ ಡೆವಲಪ್ ಆಗಿತ್ತು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಆಗಿತ್ತು, ದೇಶದಲ್ಲಿ ಫೆಸಿಲಿಟಿಗಳು ಜಾಸ್ತಿ ಆಗಿತ್ತು. ಇವೆಲ್ಲವೂ ಕೂಡ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿನ ಕಾರಣ. 1991ರಲ್ಲಿ ದೇಶ LPGಗೆ ಓಪನ್ ಆದಾಗ ಹಲವಾರು ಇಂಟರ್ನ್ಯಾಷನಲ್ ಫರ್ಮ್ಗಳು, ಬಿಸ್ನೆಸ್ಗಳು ಭಾರತದಲ್ಲಿ ಹೂಡಿಕೆ ಮಾಡಿದ್ವು. ಜನರಿಗೆ ಒಂದೊಂದಾಗಿ ಕಂಫರ್ಟ್ಗಳು ಸಿಗ್ತಾ ಹೋದ್ವು, ಹಲವಾರು ಫೆಸಿಲಿಟಿಗಳು ಸಿಗ್ತಾ ಹೋದ್ವು, ಹಲವಾರು ಟೆಕ್ನಾಲಜಿಗಳು ದೇಶಕ್ಕೆ ಬಂದ್ವು. ಇದರಿಂದ ನಮ್ಮ ಲೈಫ್ ಸ್ಟೈಲ್ ಅಥವಾ ಲಿವಿಂಗ್ ಸ್ಟ್ಯಾಂಡರ್ಡ್ ಕೂಡ ಇಂಪ್ರೂವ್ ಆಯಿತು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯೋಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಬೆನಿಫಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಟು ಫರ್ಮ್ಸ್. ಓಕೆ, ನಾವು ಬೆನಿಫಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಟು ನೇಷನ್ಸ್ ನೋಡಿದ್ವಿ. ಹಾಗಾದ್ರೆ ಕಂಪನಿಗಳು ಯಾಕೆ ಹೋಗಿ ಬೇರೆ ದೇಶಗಳಲ್ಲಿ ಹೂಡಿಕೆಯನ್ನ ಮಾಡಬೇಕು, ಬೇರೆ ದೇಶಗಳಲ್ಲಿ ಬಿಸ್ನೆಸ್ ಅನ್ನ ನಡೆಸಬೇಕು? ಮೊದಲನೆಯದಾಗಿ ಹೈಯರ್ ಪ್ರಾಫಿಟ್ ಪೊಟೆನ್ಷಿಯಲ್. ನಾನು ನನ್ನದೇ ದೇಶದಲ್ಲಿ ನನ್ನದೇ ಗಡಿಯೊಳಗೆ ನಾನು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ನನ್ನ ಬಿಸ್ನೆಸ್ಸಿನ ರೀಚ್ ವೆರಿ ಲಿಮಿಟೆಡ್ ಆಗತ್ತೆ. ಅದೇ ನಾನು ಇಡೀ ವಿಶ್ವವನ್ನೇ ನನ್ನ ಬಿಸ್ನೆಸ್ಸಿನ ಒಂದು ಅಂಗಣ ಮಾಡಿ ಕೂತ್ಕೊಂಡ್ರೆ ನನಗೆ ಸಿಗ್ತಕ್ಕಂತಹ ಪ್ರಾಫಿಟ್ಗಳು ಕೂಡ ಜಾಸ್ತಿ ಆಗತ್ತೆ. ನನಗೆ ಪ್ರಾಫಿಟ್ಗಳು ಜಾಸ್ತಿ ಆದಾಗ ನನ್ನ ಕಂಪನಿಯ ಬೆಳವಣಿಗೆ ಕೂಡ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲರೂ ಹೇಳ್ತಾರೆ ಭಾರತದಲ್ಲಿ ಏನು ಶುರು ಮಾಡಿದ್ರು ಸಕ್ಸಸ್ ಆಗೇ ಆಗತ್ತೆ ಅಂತ. ಯಾಕೆಂದ್ರೆ 150 ಕೋಟಿ ಜನ ಈ ದೇಶದಲ್ಲಿ ಇದ್ದೀವಿ. ನೀವು ಏನನ್ನಾದ್ರೂ ಹುಟ್ಟಾಕಿ ಜನ ಕನ್ಸ್ಯೂಮ್ ಮಾಡೇ ಮಾಡ್ತಾರೆ, ಪ್ರಾಫಿಟ್ಗಳು ಹುಟ್ಕೊಳ್ಳುತ್ತವೆ. ಪ್ರಾಫಿಟ್ ಪೊಟೆನ್ಷಿಯಲ್ ಇಸ್ ಹೈ. ಅದೇ ರೀತಿಯಲ್ಲಿ ನೀವು ಬೇರೆ ದೇಶಗಳು US ಅಲ್ಲಿಗೆ ಹೋಗಿ, US ಅಲ್ಲಿ ನೀವು ಯಾವುದೇ ಒಂದು ಟೆಕ್ ಪ್ರಾಡಕ್ಟ್ ಅನ್ನು ಆಚೆ ತನ್ನಿ, ಇಮ್ಮಿಡಿಯೇಟ್ ಆಗಿ ಸೇಲ್ ಆಗುತ್ತೆ, ಸತ್ಯ. ಯಾಕೆಂದ್ರೆ ಇಡೀ ದೇಶ ನಿಂತಿರ್ತಕ್ಕಂಥದ್ದೇ ಟೆಕ್ನಾಲಜಿ ಆಧಾರದ ಮೇಲೆ. ಈ ರೀತಿ ನಾವು ಬೇರೆ ದೇಶಗಳಿಗೆ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದಾಗ ನಮ್ಮ ಬಿಸ್ನೆಸ್ ಅನ್ನ ನಾವು ಅರ್ನ್ ಮಾಡ್ತಕ್ಕಂತಹ ಪೊಟೆನ್ಷಿಯಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಇನ್ಕ್ರೀಸ್ಡ್ ಕೆಪಾಸಿಟಿ ಯುಟಿಲೈಸೇಷನ್. ನನ್ನ ದೇಶದ ಗಡಿ ಒಳಗೆ ನಾನು ಕೂತ್ಕೊಂಡು ಬಿಟ್ರೆ ನನ್ನ ಕೆಪಾಸಿಟಿ ಯುಟಿಲೈಸೇಷನ್, ರಿಸೋರ್ಸ್ ಯುಟಿಲೈಸೇಷನ್, ಕ್ಯಾಪಿಟಲ್ ಯುಟಿಲೈಸೇಷನ್, ಲೇಬರ್ ಯುಟಿಲೈಸೇಷನ್, ಟೆಕ್ ಯುಟಿಲೈಸೇಷನ್ ಆಗದೇನೆ ಹೋಗಬಹುದು. ನಾನು ಬೇರೆ ದೇಶಗಳಿಗೆ ನನ್ನನ್ನು ನಾನೇ ಹರಡಿಕೊಂಡಾಗ, ಬೇರೆ ದೇಶಗಳಿಗೆ ನನ್ನ ವಿಂಗ್ಸ್ ಅನ್ನ ನಾನು ಸ್ಪ್ರೆಡ್ ಮಾಡಿದಾಗ ನನಗೆ ಸಿಗ್ತಕ್ಕಂತಹ ರಿಸೋರ್ಸಸ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್, ಫೈನಾನ್ಷಿಯಲ್ ರಿಸೋರ್ಸಸ್, ಕ್ಯಾಪಿಟಲ್, ಲೇಬರ್, ಇವೆಲ್ಲದರ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಗುತ್ತೆ. ನನ್ನ ಗ್ರೋತ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. Firms with excess production capacity can utilize completely by expanding itself to international market, achieving economies of scale, improving per unit profit margin. ನಾನು ಏನನ್ನಾದ್ರೂ ಮಾತಾಡಬಹುದು, ಕಡೆಗೆ ಅದು ಬಂದು ನಿಂತ್ಕೊಳ್ತಕ್ಕಂಥದ್ದೇ ಲಾಭ, ಪ್ರಾಫಿಟ್ಗೆ. ನೆಕ್ಸ್ಟ್ ನೋಡೋದಾದ್ರೆ ಗ್ರೋತ್ ಆಪರ್ಚುನಿಟೀಸ್. ಇದರ ಬಗ್ಗೆ ನಾವು ಮಾತಾಡ್ತಾನೆ ಇದ್ದೀವಿ. ಹಲವಾರು ಬಾರಿ ಏನಾಗುತ್ತೆ, ನಾನು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿನ ಹಿಂದೆ ಹೋಗಿ ಹಲವಾರು ದೇಶಗಳಲ್ಲಿ ನನ್ನ ಹೂಡಿಕೆಗಳನ್ನ ಮಾಡಿದಾಗ, ಹಲವಾರು ದೇಶಗಳಲ್ಲಿ ನನ್ನ ಬಿಸ್ನೆಸ್ ಅನ್ನ ಶುರು ಮಾಡಿದಾಗ ನನ್ನ ಗ್ರೋತ್ ಆಪರ್ಚುನಿಟಿಗಳು ಜಾಸ್ತಿ ಆಗ್ತಾ ಹೋಗುತ್ತವೆ. ಗ್ರೋತ್ ಆಪರ್ಚುನಿಟಿಗಳು ಜಾಸ್ತಿ ಆದಾಗ, ಬೆಳವಣಿಗೆ ಜಾಸ್ತಿ ಆದಾಗ ಅರ್ನಿಂಗ್ ಪೊಟೆನ್ಷಿಯಲ್, ಪ್ರಾಫಿಟ್ ಪೊಟೆನ್ಷಿಯಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಕಾಂಪಿಟೇಟಿವ್ ಅಡ್ವಾಂಟೇಜ್. ನನ್ನ ದೇಶದಲ್ಲಿ ಇಲ್ಲದೇ ಇರುವಂತಹ ರಿಸೋರ್ಸಸ್ ಕೆಲವು ಬೇರೆ ದೇಶಗಳಲ್ಲಿ ಸಿಗಬಹುದು. ನನ್ನ ದೇಶದಲ್ಲಿ ಸಿಗದೇ ಇರುವಂತಹ ಲೇಬರ್ಗಳು ಬೇರೆ ದೇಶದಲ್ಲಿ ಸಿಗಬಹುದು. ನನ್ನ ದೇಶದಲ್ಲಿ ಆಗದೆ ಹೋದಂತಹ ಬಂಡವಾಳ ಬೇರೆ ದೇಶದಲ್ಲಿ ಸಿಗಬಹುದು.
ದಿಸ್ ಇಸ್ ಅವರ್ ಕಾಂಪಿಟೇಟಿವ್ ಅಡ್ವಾಂಟೇಜ್. ನೀವು US ಅನ್ನ ತಗೊಂಡ್ರೆ ಅವರು ಯಾಕೆ ಸಾಮಾನ್ಯವಾಗಿ ಭಾರತದಲ್ಲಿ ಹೂಡಿಕೆಯನ್ನ ಮಾಡ್ತಾರೆ? ಹ್ಯೂಮನ್ ರಿಸೋರ್ಸಸ್ ಆರ್ ಚೀಪ್. ಹೈಲಿ ಕ್ವಾಲಿಫೈಡ್ ವ್ಯಕ್ತಿಗಳು ನಿಯಮಿತ ಅಥವಾ ಚೀಪ್ ಆದಂತಹ ಅಮೌಂಟಿಗೆ ಕೆಲಸಗಳನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ವ್ಯಕ್ತಿಗೆ $1,00,000 ಕೊಟ್ಟು ಅವರು ಅಮೆರಿಕಾದಲ್ಲಿ ಕೆಲಸ ಮಾಡಿಸ್ತಾರೆ ಅಂದ್ರೆ ಅದೇ ವ್ಯಕ್ತಿಗೆ ಅವರು ಭಾರತ ದೇಶದಲ್ಲಿ 80,000 ಕೊಟ್ರೆ ಸಾಕು. $1,00,000 ಅಂದ್ರೆ 80 ಲಕ್ಷ ಆಯ್ತು. ನಾನು ಕನ್ವರ್ಟ್ ಮಾಡಿದಾಗ ಆಲ್ಮೋಸ್ಟ್ 80ರಿಂದ 90 ಲಕ್ಷ ಇವತ್ತಿನ ರೇಟ್ಗೆ ತಗೊಂಡ್ರೆ ಅದೇ ದುಡ್ಡು ಅವರು ಬರೀ 80,000 ಕೆಲಸ ಮಾಡಿಸ್ತಾ ಇದ್ದಾರೆ. ಕಾಂಪಿಟೇಟಿವ್ ಅಡ್ವಾಂಟೇಜ್. ಇದನ್ನ ನಾನೊಂದು ಲೇಬರ್ ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳಿದೆ. ಹಲವಾರು ಬೇರೆ ರಿಸೋರ್ಸಸ್ಗಳಲ್ಲಿ ಕೂಡ ಈ ಎಕ್ಸಾಂಪಲ್ ಟ್ರೂ ಆಗುತ್ತೆ. ಇದು ಕಂಪನಿಗಳಿಗೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅನ್ನ ಕೊಡುತ್ತೆ ಅಂದ್ರೆ ಅದು ಖಂಡಿತ ಸುಳ್ಳಾಗೋದಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಎಕ್ಸ್ಪೋರ್ಟಿಂಗ್ ಅಂಡ್ ಇಂಪೋರ್ಟಿಂಗ್ ಆಸ್ ಎಂಟ್ರಿ ಮೋಡ್ಸ್. ಏನು ಎಕ್ಸ್ಪೋರ್ಟಿಂಗ್ ಮತ್ತು ಇಂಪೋರ್ಟಿಂಗ್ ಅಂದ್ರೆ, ನಮ್ಮ ದೇಶದ ಬಿಸ್ನೆಸ್ಗಳು ಬೇರೆ ದೇಶಗಳಿಗೆ ತಮ್ಮ ಪ್ರಾಡಕ್ಟ್ಗಳನ್ನ ಸರ್ವಿಸ್ಗಳನ್ನ ಎಕ್ಸ್ಪೋರ್ಟ್ ಮಾಡಿದ್ರೆ, ಬೇರೆ ದೇಶಗಳಿಗೆ ಮಾರಿದ್ರೆ ಅದನ್ನ ನಾವು ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ಬೇರೆ ದೇಶಗಳಿಂದ ನಾವು ಏನನ್ನಾದ್ರೂ, ಅದು ಪ್ರಾಡಕ್ಟ್ಗಳಾಗಿರ್ಬೋದು ಸರ್ವಿಸ್ಗಳಾಗಿರ್ಬೋದು, ಖರೀದಿ ಮಾಡಿ ಇಂಪೋರ್ಟ್ ಮಾಡಿಕೊಂಡ್ರೆ ಅದನ್ನ ನಾವು ಇಂಪೋರ್ಟ್ ಬಿಸ್ನೆಸ್ ಅಂತ ಕರಿತೇವೆ. ಸೊ ವೆನ್ ವಿ sell our product and services to other countries, exports. When we buy the products and services of other countries, ಅದನ್ನ ನಾವೇನಂತ ಕರಿತೇವೆ? ಇಂಪೋರ್ಟ್ ಅಂತ ಕರಿತೇವೆ. ಸೊ ಮೊದಲಿಗೆ ನಾವು ಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಮತ್ತು ಇಂಪೋರ್ಟಿಂಗ್ ಅನ್ನ ಮಾಡಬಹುದು. ಅಂದ್ರೆ ನಮ್ಮದೇ ಕಂಪನಿಗಳು ನೇರವಾಗಿ ಬೇರೆ ದೇಶದ ಕಂಪನಿಗಳೊಟ್ಟಿಗೆ ಡೀಲ್ ಮಾಡಿಕೊಂಡು ಬೈ ಮಾಡೋದಾಗಿರ್ಬೋದು, ಸೆಲ್ ಮಾಡೋದಾಗಿರ್ಬೋದು, ಅದು ಸರ್ವಿಸಸ್ ಪ್ರಾಡಕ್ಟ್ ಯಾವುದಾದ್ರೂ ಆಗಿರ್ಬೋದು, ಮಾಡಿದಾಗ ಡೈರೆಕ್ಟ್ ಇಂಪೋರ್ಟಿಂಗ್ ಅಂತ ಕರಿತೇವೆ. ಇಲ್ಲಿ ಯಾವ ಮಿಡಲ್ ಮ್ಯಾನ್ ಇಲ್ಲ, ಯಾವ ಏಜೆಂಟ್ಗಳಿಲ್ಲ. ನಮ್ಮ ದೇಶದ ಕಂಪನಿಗಳು ಡೈರೆಕ್ಟ್ ಬೇರೆ ದೇಶದ ಕಂಪನಿಗಳೊಟ್ಟಿಗೆ ಕಾಂಟ್ರಾಕ್ಟ್ಗಳನ್ನ ಮಾಡಿಕೊಳ್ತಾರೆ, ಎಕ್ಸ್ಪೋರ್ಟ್ ಇಂಪೋರ್ಟ್ಗಳನ್ನ ನಡೆಸ್ತಾರೆ. ಅದೇ ರೀತಿಯಲ್ಲಿ ಮಧ್ಯದಲ್ಲಿ ಒಬ್ಬ ಏಜೆಂಟ್ ಅನ್ನ ಇಟ್ಕೊಂಡು ಆ ಏಜೆಂಟಿನ ಮುಖೇನ ಇಂಡೈರೆಕ್ಟ್ ಆಗಿ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಅನ್ನ ಮಾಡಿದ್ರೆ ಹೆಸರೇ ಹೇಳ್ತಾ ಇರೋ ಹಾಗೆ ಇಂಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಮತ್ತು ಇಂಪೋರ್ಟಿಂಗ್ ಅಂತ ಅದನ್ನ ಕರಿತೇವೆ. ಸೊ ಏಜೆಂಟ್ ಇಲ್ಲದ ಹಾಗೆ ನಡೀತಕ್ಕಂಥದ್ದನ್ನ ಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಇಂಪೋರ್ಟಿಂಗ್ ಅಂತ ಹೇಳಿದ್ರೆ, ಏಜೆಂಟಿನ ಮುಖೇನ ನಡೀತಕ್ಕಂಥದ್ದನ್ನ ಇಂಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಮತ್ತು ಇಂಪೋರ್ಟಿಂಗ್ ಅಂತ ಕರಿತೇವೆ. ಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಮತ್ತು ಇಂಪೋರ್ಟಿಂಗ್ ಅನ್ನ ಮಾಡಿದಾಗ ನಮಗೆ ನೇರವಾಗಿ ಆ ಕಂಪನಿಗಳ ಕಾಂಟ್ಯಾಕ್ಟ್ ಸಿಗತ್ತೆ. ಯಾವ ಮಿಡಲ್ ಮೆನ್ನಿಗೆ ನಾವು ಕಮಿಷನ್ ಕೊಡುವಂತಹ ಅವಶ್ಯಕತೆ ಇಲ್ಲ. ಯಾವುದೇ ಪ್ರಾಫಿಟ್ಗಳಾಗಿರ್ಬೋದು, ನೆಗೋಸಿಯೇಷನ್ಗಳಾಗಿರ್ಬೋದು, ನಾವೇ ಡೈರೆಕ್ಟ್ ಆಗಿ ಕೂತ್ಕೊಳ್ಬಹುದು. ನೇರ ಲಾಭ ನಮಗೆ ಆಗತ್ತೆ. ಅದೇ ನಾನು ಇಂಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಇಂಪೋರ್ಟಿಂಗ್ ಅಂತ ತಗೊಂಡಾಗ ಇಲ್ಲಿ ಕೂಡ ಲಾಭಗಳಿವೆ. ಕೆಲವೊಮ್ಮೆ ನಾನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಕ್ ಆಗದೆ ಇದ್ದಂತಹ ವ್ಯಕ್ತಿಗಳನ್ನ ನನ್ನ ಏಜೆಂಟ್ ಮುಖೇನ ಕಾಂಟ್ಯಾಕ್ಟ್ ಮಾಡಬಹುದು. ನನಗೆ ಈ ವ್ಯಕ್ತಿ ಇದನ್ನ ಕೊಡ್ತಾ ಇದ್ದಾನೆ ಅಂತಾನೆ ಅರಿವಿಲ್ಲದೆ ಹೋಗ್ಬೋದು. ಅದಕ್ಕೆ ನನ್ನ ಏಜೆಂಟ್, ನನ್ನ ಮಿಡಲ್ ಮ್ಯಾನ್ ನನಗೆ ಸಪೋರ್ಟ್ ಮಾಡಬಹುದು. ಆ ನಾಲೆಡ್ಜ್ ಅನ್ನ ನನಗೆ ಕೊಡಬಹುದು. ಆ ನೆಗೋಸಿಯೇಷನ್ ಅನ್ನ ನನ್ನ ಪರವಾಗಿ ಒಂದಿಷ್ಟು ಕಮಿಷನ್ ಇಟ್ಕೊಂಡು ಅವನ ಹತ್ರ ಮಾಡಬಹುದು. ಆ ಲಾಭಗಳು ಇಂಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಮತ್ತು ಇಂಪೋರ್ಟಿಂಗ್ ನಲ್ಲಿ ಆಗತ್ವೆ. ಹಾಗಾದ್ರೆ ಎಕ್ಸ್ಪೋರ್ಟಿಂಗ್ ಇಂಪೋರ್ಟಿಂಗ್ಗಳ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜಸ್ ಏನು ನೋಡೋಣ ಬನ್ನಿ. ನಮ್ಮ ಎಕ್ಸ್ಪೋರ್ಟಿಂಗ್ ಇಂಪೋರ್ಟಿಂಗಿನ ಮೊದಲನೆಯ ಅಡ್ವಾಂಟೇಜ್ ಇಸ್ ಈಸಿಯೆಸ್ಟ್ ಎಂಟ್ರಿ ಮೋಡ್. ನಾನು ಹೇಳಿದ ಹಾಗೆ ನಾವು ಬೇರೆ ದೇಶಗಳಲ್ಲಿ ಹೋಗಿ ಹೂಡಿಕೆಯನ್ನ ಮಾಡಬೇಕು ಅಥವಾ ಬೇರೆ ದೇಶಗಳಿಗೆ ಹೋಗಿ ನಾವು ನಮ್ಮ ಬ್ರಾಂಚ್ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ ಅದು ಬಹಳ ಕಷ್ಟದ ಕೆಲಸ. ಆದ್ರೆ ನಮ್ಮದೇ ದೇಶದಲ್ಲಿ ಕೂತ್ಕೊಂಡು ನಾವು ಬೇರೆ ದೇಶದ ಬಿಸ್ನೆಸ್ಗಳೊಟ್ಟಿಗೆ ಡೀಲ್ ಮಾಡಬಹುದು ಅಂದ್ರೆ ಅದು ಬಹಳ ಸುಲಭದ ಕೆಲಸ. ಮೋಡ್ ಆಫ್ ಎಂಟ್ರಿ ಸುಲಭವಾಗುತ್ತೆ. ನೆಕ್ಸ್ಟ್, ಲೋವರ್ ಇನ್ವೆಸ್ಟ್ಮೆಂಟ್. ನಾನು ಹೇಳಿದ ಹಾಗೆ ಆ ದೇಶಗಳಿಗೆ ಹೋಗೋದು, ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡೋದು, ಆಫೀಸ್ ಸೆಟಪ್ ಮಾಡೋದು, ಅಲ್ಲಿನ ಜನರನ್ನ ಹೈಯರ್ ಮಾಡೋದು, ಅಲ್ಲಿನ ರೂಲ್ಸ್ ಅನ್ನ ಫಾಲೋ ಮಾಡೋದು, ಇವೆಲ್ಲವೂ ಕೂಡ ಕಾಸ್ಟ್ಲಿ ಆಗತ್ತೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲಿ ಅದು ಮಾಡಬೇಕಾಗಿಲ್ಲ. ನೆಕ್ಸ್ಟ್, ರೆಡ್ಯೂಸ್ಡ್ ರಿಸ್ಕ್ ಎಕ್ಸ್ಪೋಜರ್. ನಮ್ಮ ದೇಶದ ಮುಖೇನ ನಾವು ಎಲ್ಲ ಸರ್ವಿಸ್ಗಳನ್ನು ಎಕ್ಸ್ಪೋರ್ಟ್ ಇಂಪೋರ್ಟ್ ಅಥವಾ ಎಲ್ಲ ಪ್ರಾಡಕ್ಟ್ಗಳನ್ನು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾ ಇರುವ ಕಾರಣ ನಮಗೆ ಫಾರಿನ್ ಕರೆನ್ಸಿ ರಿಸ್ಕ್ ಆಗಿರಬಹುದು ಅಥವಾ ಫಾರಿನ್ ಪಾಲಿಸಿ ರಿಸ್ಕ್, ಆ ದೇಶಗಳಲ್ಲಿ ಏನಿರುತ್ತೆ ಅದಾಗಿರ್ಬೋದು, ಗವರ್ಮೆಂಟ್ ಪಾಲಿಸಿ ರಿಸ್ಕ್, ಆ ದೇಶದ
ದೇಶದ್ದು ನಮ್ಮ ದೇಶದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಕಡಿಮೆಯಾಗುತ್ತೆ. ಅದೇ ರೀತಿಯಲ್ಲಿ ಲಿಮಿಟೇಷನ್ಗಳು ಕೂಡ ಇವೆ. ಮೊದಲನೆಯದು ಅಡಿಷನಲ್ ಕಾಸ್ಟ್. ನಮ್ಮ ದೇಶದಲ್ಲೇ ಪ್ರಾಯಶಃ ನಾವು ಈ ಪ್ರಾಡಕ್ಟ್ಗಳನ್ನು ಹುಟ್ಟಾಕಿದ್ರೆ, ಪ್ರಾಯಶಃ ಈ ಪ್ರಾಡಕ್ಟ್ಗಳು ಸಿಕ್ಕಿದ್ರೆ ನಮಗೆ ಖರ್ಚು ಕಡಿಮೆ ಆಗ್ತಾ ಇತ್ತೋ ಏನೋ. ಎರಡನೆಯದು ಇಂಪೋರ್ಟ್ ರಿಸ್ಟ್ರಿಕ್ಷನ್ಸ್, ಬಹಳ ಮುಖ್ಯ. ಕೆಲವೊಮ್ಮೆ ಏನ್ ಮಾಡುತ್ತೆ ದೇಶಗಳು, ಸಡನ್ ಆಗಿ ಇಂಪೋರ್ಟ್ ರಿಸ್ಟ್ರಿಕ್ಷನ್ಗಳನ್ನ ಹಾಕ್ಬಿಟ್ಟು ಇನ್ಮೇಲೆ ನೀವು ಈ ಪದಾರ್ಥವನ್ನ ಆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಬೆಸ್ಟ್ ಎಕ್ಸಾಂಪಲ್ ರಷ್ಯನ್ ಆಯಿಲ್. ರಷ್ಯಾ ಯುಕ್ರೇನ್ ಒಟ್ಟಿಗೆ ಯುದ್ಧವನ್ನ ಶುರು ಮಾಡಿದಾಗ ಇಡೀ ವಿಶ್ವವೇ ಅವರ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಬಾರ್ದು, ಅವರ ಆಯಿಲ್ಗೆ ಬ್ಯಾನ್ ಹಾಕಬೇಕು ಅನ್ನುವಂತಹ ರಿಸ್ಟ್ರಿಕ್ಷನ್ ಅನ್ನ ತಂದ್ರು. ಒಫಿಷಿಯಲ್ ಆಗಿ ರೆಕಾರ್ಡ್ ಆಗಿಲ್ಲದೆ ಇರ್ಬೋದು, ಆದ್ರೆ ಎಲ್ಲ ದೇಶಗಳಿಗೂ ಇದು ಗೊತ್ತಿತ್ತು. ಆದ್ರೆ ಭಾರತ ಒಂದು ಧೈರ್ಯವನ್ನ ಮಾಡಿ ನರೇಂದ್ರ ಮೋದಿ ಅವರ ಲೀಡರ್ಶಿಪ್ ಅಡಿಯಲ್ಲಿ ರಷ್ಯನ್ ಆಯಿಲ್ ಅನ್ನ ಖರೀದಿ ಮಾಡಿದ್ರು. ಆದ್ರೆ ಇತ್ತೀಚಿನ ಡೊನಾಲ್ಡ್ ಟ್ರಂಪಿನ ಗವರ್ಮೆಂಟ್ ಪಾಲಿಸಿಗಳಿಗೆ ಹೆದರ್ಕೊಂಡು ಈಗ ಆಲ್ಮೋಸ್ಟ್ ನಾವು ಕೂಡ ರಷ್ಯನ್ ಆಯಿಲ್ ನ ಇಂಪೋರ್ಟ್ ಮಾಡೋದನ್ನ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಆಲ್ಮೋಸ್ಟ್ ನಿಲ್ ಆಗಿದೆ ಅಂದ್ರೆ ಅದು ಉತ್ಪ್ರೇಕ್ಷೆ ಅಲ್ಲ, ಎಕ್ಸಾಜುರೇಷನ್ ಅಲ್ಲ, ಇಂಪೋರ್ಟ್ ರಿಸ್ಟ್ರಿಕ್ಷನ್ಸ್. ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ನೆಕ್ಸ್ಟ್, ಲಿಮಿಟೆಡ್ ಮಾರ್ಕೆಟ್ ಕಾಂಟ್ಯಾಕ್ಟ್. ನನ್ನ ದೇಶದಲ್ಲಿ ನನ್ನದೇ ಜನ, ನನ್ನದೇ ದೇಶ, ನನ್ನದೇ ಬಿಸ್ನೆಸ್, ನನ್ನದೇ ಕಾಂಟ್ಯಾಕ್ಟ್ಗಳು ಅನ್ಲಿಮಿಟೆಡ್ ಆಗಿ ನನಗೆ ಸಿಗುತ್ತವೆ. ಅದೇ ಬೇರೆ ದೇಶಗಳಲ್ಲಿ ನಾನು ಆ ರೀತಿ ನೆಟ್ವರ್ಕ್ ಅನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಕಷ್ಟವಾಗ್ಬೋದು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಕಾಂಟ್ರಾಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗ್ ಆಸ್ ಅನ್ ಎಂಟ್ರಿ ಮೋಡ್. ಓಕೆ, ಎಕ್ಸ್ಪೋರ್ಟ್ ಇಂಪೋರ್ಟ್ಗಳ ಬಗ್ಗೆ ಮಾತಾಡಿದ್ವಿ. ಹಾಗಾದ್ರೆ ಕಾಂಟ್ರಾಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗ್ ಅನ್ನ ನಾವು ಹೇಗೆ ಕನ್ಸಿಡರ್ ಮಾಡಬಹುದು? ಏನು ಕಾಂಟ್ರಾಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗ್ ಅಂದ್ರೆ, ಯಾವುದೇ ಒಂದು ಇಂಟರ್ನ್ಯಾಷನಲ್ ಅಥವಾ ಫಾರಿನ್ ಬಿಸ್ನೆಸ್ ನಮ್ಮ ದೇಶದಲ್ಲಿ ಮ್ಯಾನ್ಯುಫ್ಯಾಕ್ಚರಿಂಗ್ ಯೂನಿಟ್ಗಳ ಮುಖೇನ ಪ್ರೊಡಕ್ಷನ್ ಅನ್ನ ಶುರು ಮಾಡಿದ್ರೆ ಅದಕ್ಕೆ ನಾವು ಕಾಂಟ್ರಾಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗ್ ಅಂತ ಕರಿತೇವೆ. ಸೊ ಫಾಕ್ಸ್ಕಾನ್ HCL ಕಾಂಟ್ರಾಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗ್ ಆಗಿರ್ಬೋದು, ಪೆಂಟ್ರಗಾನ್ ಆಪಲ್ ಕಾಂಟ್ರಾಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗ್ ಆಗಿರ್ಬೋದು, ಈ ರೀತಿ ಹಲವಾರು ಕಾಂಟ್ರಾಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗ್ ಯೂನಿಟ್ಗಳು ನಡೀತಾ ಇವೆ. ಸೊ ಮೊದಲನೆಯದಾಗಿ ಕಾಂಪೊನೆಂಟ್ ಪ್ರೊಡಕ್ಷನ್, manufacturing specific components like automobile parts, shoe uppers for final assembly elsewhere, etc. Next, assembly operations. So assembling components into final products like computers from parts. Apple adu manufacturing ನಡೀತಾ ಇರತಕ್ಕಂಥದ್ದೇ ಅಸೆಂಬ್ಲಿ ಆಪರೇಷನ್ಸ್. ನಮ್ಮ ದೇಶದಲ್ಲಿ ಆ ಪಾರ್ಟ್ಗಳ ಅಸೆಂಬ್ಲಿ ಆಗಿ ಫೈನಲ್ ಪ್ರಾಡಕ್ಟ್ ಆಚೆ ಬರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ delivery and distributions, products delivered to international firm for use or sale under its brand. ಸೊ ನಮ್ಮ ಬ್ರ್ಯಾಂಡಿನಲ್ಲಿ ನಾವು ಅದರ ಪ್ರೊಡಕ್ಷನ್ ಅನ್ನ ಮಾಡ್ತೇವೆ, ಆದ್ರೆ ಫಾರಿನ್ಗೆ ಅದನ್ನ ಕಳಿಸ್ಕೊಟ್ಟು ಅಲ್ಲಿ ಮಾರಾಟಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಡೆಲಿವರಿ ಅಂಡ್ ಡಿಸ್ಟ್ರಿಬ್ಯೂಷನ್. ನೆಕ್ಸ್ಟ್ ನೋಡೋದಾದ್ರೆ ಕಂಪ್ಲೀಟ್ ಮ್ಯಾನ್ಯುಫ್ಯಾಕ್ಚರಿಂಗ್. ನನ್ನ ದೇಶದಲ್ಲಿ ನಾನು ಆ ಫೆಸಿಲಿಟಿಯನ್ನ ಹುಟ್ಟಾಕ್ಲಿಕ್ಕೆ ಸಾಧ್ಯವಿಲ್ಲ, ಆದರೆ ಬೇರೆ ದೇಶಗಳಲ್ಲಿ ಸುಲಭವಾಗಿ ನಾನು ಲ್ಯಾಂಡ್ ಅನ್ನ ಖರೀದಿ ಮಾಡಿ ಫ್ಯಾಕ್ಟ್ರಿಗಳನ್ನ ಸೆಟಪ್ ಮಾಡಿ ಈ ಕಾಂಪೊನೆಂಟ್ಗಳನ್ನ ಸುಲಭವಾಗಿ ನಾನು ಮ್ಯಾನ್ಯುಫ್ಯಾಕ್ಚರ್ ಮಾಡಬಹುದು. ಕಂಪ್ಲೀಟ್ ಮ್ಯಾನ್ಯುಫ್ಯಾಕ್ಚರಿಂಗ್ ಅನ್ನ ಕೂಡ ನಾವು ಕಾಂಟ್ರಾಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗ್ ಮುಖೇನ ಮಾಡಬಹುದು. ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ಫಾಕ್ಸ್ಕಾನ್ HCL ಕಾಂಟ್ರಾಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗ್ ಆಗಿರ್ಬೋದು, ಆಪಲ್ ಪ್ಯಾಂಟ್ರಗಾನ್ ಕಾಂಟ್ರಾಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗ್ ಆಗಿರ್ಬೋದು, ಇವೆಲ್ಲವೂ ಕೂಡ ಪ್ರಾಮಿನೆಂಟ್ ಎಕ್ಸಾಂಪಲ್ಸ್ ಫಾರ್ ಕಾಂಟ್ರಾಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗ್. ಸೊ ನನ್ನ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೋಡ್ ಆಫ್ ಎಂಟ್ರಿ ಕಾಂಟ್ರಾಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗ್ ಅಲ್ಲಿ ಏನಾಗಿರುತ್ತೆ, ನಾನು ನನ್ನ ದೇಶದಲ್ಲಿ ಪ್ರೊಡ್ಯೂಸ್ ಮಾಡಕ್ ಆಗದೇ ಇದ್ದಂತಹ ಪಾರ್ಟ್ಗಳಾಗಿರ್ಬೋದು, ಕಾಂಪೊನೆಂಟ್ಗಳಾಗಿರ್ಬೋದು, ಅಥವಾ ಅದು ಬೇರೆ ಯಾವುದೇ ಅಸೆಂಬ್ಲಿ ಆಪರೇಷನ್ಗಳಾಗಿರ್ಬೋದು, ಬೇರೆ ದೇಶದಲ್ಲಿ ಹೂಡಿಕೆ ಮಾಡಿ ಅಥವಾ ಬೇರೆ ದೇಶದಲ್ಲಿ ಆಲ್ರೆಡಿ ಇರ್ತಕ್ಕಂತಹ ಕಂಪನಿಗಳೊಟ್ಟಿಗೆ ಕಾಂಟ್ರಾಕ್ಟ್ ಅನ್ನ ಮಾಡಿಕೊಂಡು MOU ಅನ್ನ ಮಾಡಿಕೊಂಡು ಅದರ ಮುಖೇನ ನಾನು ಕಾಂಪೊನೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಅಸೆಂಬ್ಲಿ ಮಾಡೋದಾಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಮಾಡೋದಾಗಿರ್ಬೋದು, ಅಥವಾ ಕಂಪ್ಲೀಟ್ ಮ್ಯಾನ್ಯುಫ್ಯಾಕ್ಚರ್ ಮಾಡೋದಾಗಿರ್ಬೋದು ಮಾಡಿದ್ರೆ ಅದನ್ನ ನಾವು ಕಾಂಟ್ರಾಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗ್ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನನ್ನ ಮುಂದಿನ ಟಾಪಿಕ್ ಬೆನಿಫಿಟ್ಸ್ ಆಫ್ ಕಾಂಟ್ರಾಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗ್. ಏನು ಕಾಂಟ್ರಾಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗಿನ ಲಾಭಗಳು? ಮೊದಲನೆಯದು ನೋಡೋದಾದ್ರೆ
ಫಾರ್ ದ ಫರ್ಮ್ಸ್. ಲಾರ್ಜ್ ಸ್ಕೇಲ್ ಆಪರೇಷನ್ ವಿದೌಟ್ ಇನ್ವೆಸ್ಟ್ಮೆಂಟ್ ಇನ್ ಫೆಸಿಲಿಟೀಸ್. ನಾನು ಈಗಾಗಲೇ ಹೇಳಿದ ಹಾಗೆ ನಾನು ಬೇರೆ ಕಂಪನಿಗಳು, ಬೇರೆ ದೇಶದಲ್ಲಿರುವ ಕಂಪನಿಗಳ ಒಟ್ಟಿಗೆ ನನಗೆ ಬೇಕಾಗಿರ್ತಕ್ಕಂತಹ ಪ್ರಾಡಕ್ಟ್ಗಳು, ಪಾರ್ಟ್ಸ್ಗಳು, ಕಾಂಪೋನೆಂಟ್ಗಳು ಅಥವಾ ಬೇರೆ ಯಾವುದೇ ಡಿಸೈನ್ ಸ್ಪೆಸಿಫಿಕೇಶನ್ಗಳನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಕಾಂಟ್ರಾಕ್ಟ್ ಅನ್ನ ಕೊಟ್ರೆ ಅದನ್ನ ಕಾಂಟ್ರಾಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗ್ ಅಂತ ಕರಿತೇವೆ. ನಾನು ನನ್ನದೇ ಆದ ಸ್ವಂತ ಕಂಪನಿ ಹುಟ್ಟಾಕಿ, ಫ್ಯಾಕ್ಟ್ರಿಗಳನ್ನ ಹುಟ್ಟಾಕಿ, ಮೆಷಿನರಿ ಎಕ್ವಿಪ್ಮೆಂಟ್ಗಳನ್ನ ತಂದು ಪ್ರೊಡ್ಯೂಸ್ ಮಾಡೋ ತಲೆನೋವಿಲ್ಲ, ಇನ್ವೆಸ್ಟ್ಮೆಂಟ್ಗಳು ಕಡಿಮೆಯಾಗುತ್ತೆ. ಎರಡನೇ ನೋಡೋದಾದ್ರೆ ಮಿನಿಮಲ್ ಇನ್ವೆಸ್ಟ್ಮೆಂಟ್ ರಿಸ್ಕ್ ಇನ್ ಫಾರಿನ್ ಕಂಟ್ರೀಸ್. ನಾವು ಔಟ್ಸೋರ್ಸ್ ಮಾಡ್ಕೊಳ್ತಾ ಇರೋ ಕಾರಣ ಆ ದೇಶದ ಕಂಪನಿಗಳ ಒಟ್ಟಿಗೆ ನಾವು ಕಾಂಟ್ರಾಕ್ಟ್ ಅಲ್ಲಿ ಇದ್ದೀವಿ ಹೊರತು ನಾವು ಆ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ರಿಸ್ಕ್ ಅನ್ನ ತಗೊಂಡಿಲ್ಲ. ಆ ರಿಸ್ಕ್ಗಳ ಎಫೆಕ್ಟ್ ಕೂಡ ನಮಗೆ ಕಡಿಮೆಯಾಗುತ್ತೆ. ಲೋವರ್ ಪ್ರೊಡಕ್ಷನ್ ಕಾಸ್ಟ್ ಫ್ರಮ್ ಕಂಟ್ರೀಸ್ ವಿತ್ ಚೀಪರ್ ಲೇಬರ್ ಅಂಡ್ ಮಟೀರಿಯಲ್ಸ್. ಇದು ಸಾಮಾನ್ಯವಾಗಿ ನಡೀತಕ್ಕಂಥದ್ದೇ ಚೀಪ್ ಲೇಬರ್ ಇರ್ತಕ್ಕಂಥ ಜಾಗದಲ್ಲಿ. ಫಾರ್ ಎಕ್ಸಾಂಪಲ್ US ಅಲ್ಲಿ ನಾನು ಯಾವ್ದಾದ್ರು ಕಂಪನಿಯನ್ನ ಹುಟ್ಟಾಕಿದ್ರೆ ಹೈ ಅಮೌಂಟ್ ಆಫ್ ಲೇಬರ್ ಕಾಸ್ಟ್ ಆಗುತ್ತೆ, ಲ್ಯಾಂಡು, ಎಕ್ವಿಪ್ಮೆಂಟು, ಮೆಷಿನರಿ ಎಲ್ಲವೂ ಜಾಸ್ತಿ ಆಗುತ್ತೆ. ಅದೇ ಕೆಲಸವನ್ನ ನಾನು ಆಫ್ರಿಕಾದ ಯಾವುದೋ ಕಂಟ್ರಿಗಳಲ್ಲೋ, ಸೌತ್ ಈಸ್ಟ್ ಏಷ್ಯಾದ ಯಾವುದೋ ಕಂಟ್ರಿಗಳಲ್ಲೋ ಮಾಡಿದ್ರೆ ಲೇಬರ್ ಕಾಸ್ಟ್ ಡ್ರಾಸ್ಟಿಕ್ ಆಗಿ ಇಳಿದು ಹೋಗುತ್ತೆ. ದಟ್ ಈಸ್ ಅ ಬಿಗ್ ಅಡ್ವಾಂಟೇಜ್. ನೆಕ್ಸ್ಟ್ ನೋಡೋದಾದ್ರೆ ಫ್ಲೆಕ್ಸಿಬಿಲಿಟಿ ಟು ಚೇಂಜ್ ಪ್ರೊಡಕ್ಷನ್ ಲೊಕೇಶನ್. ನನಗೆ ಆಫ್ರಿಕಾ ಇಷ್ಟ ಆಗ್ಲಿಲ್ವಾ, ಸೌತ್ ಈಸ್ಟ್ ಏಷ್ಯಾ ಇಷ್ಟ ಆಗ್ಲಿಲ್ವಾ, ಇನ್ಯಾವುದೋ ಸುಲಭವಾದ ಕಂಟ್ರಿಯಲ್ಲಿ ನಾನು ನನ್ನ ಪ್ರೊಡಕ್ಷನ್ ಅನ್ನ ಮಾಡಿಸ್ಕೊಳ್ಬಹುದು. ನನ್ನ ಬಿಸ್ನೆಸ್ಗೆ ಬೇಕಾದಂತಹ ಕಾಂಪೋನೆಂಟ್ಗಳನ್ನ, ಪಾರ್ಟ್ ಅನ್ನ, ಡಿಸೈನ್ಗಳನ್ನ ತರಿಸ್ಕೊಳ್ಬಹುದು. ನೆಕ್ಸ್ಟ್ ಫಾರ್ ಲೋಕಲ್ ಮ್ಯಾನ್ಯುಫ್ಯಾಕ್ಚರರ್ಸ್ ಏನು ಇದರ ಲಾಭ? ನನಗೆ ಡೈರೆಕ್ಟ್ ಆಗಿ ಫಾರಿನ್ ಎಕ್ಸ್ಪೋಜರ್ ಸಿಗುತ್ತೆ. ಯುಟಿಲೈಸೇಷನ್ ಆಫ್ ಐಡಲ್ ಪ್ರೊಡಕ್ಷನ್ ಕೆಪಾಸಿಟಿ. ನನ್ನಲ್ಲಿ ಏನು ಐಡಲ್ ಆಗಿ ಯುಟಿಲೈಸ್ ಆಗದೆ ಉಳಿದು ಹೋಗಿತ್ತು, ಸುಮ್ಮನೆ ಬಿದ್ದು ಹೋಗಿತ್ತು, ಅದರ ಯುಟಿಲೈಸೇಷನ್ ಆಗುತ್ತೆ, ದುಡ್ಡು ಕೂಡ ಸಿಗುತ್ತೆ. ನೆಕ್ಸ್ಟ್ ರೆಡಿ ಮಾರ್ಕೆಟ್ ಫಾರ್ ಪ್ರಾಡಕ್ಟ್ಸ್ ವಿಥೌಟ್ ಮಾರ್ಕೆಟಿಂಗ್ ಎಫರ್ಟ್ಸ್. ಸೊ ರೆಡಿಮೇಡ್ ಪ್ರಾಡಕ್ಟ್ಗಳು ಸಿಗುತ್ತೆ, ಯಾವುದೇ ಮಾರ್ಕೆಟಿಂಗ್ ಎಫರ್ಟ್ಗಳಿಲ್ಲ, ಬ್ರ್ಯಾಂಡ್ ಆಲ್ರೆಡಿ ರೆಡಿ ಇದೆ, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಸಾಕು. ಬಿಗ್ಗೆಸ್ಟ್ ಅಡ್ವಾಂಟೇಜ್. ನೆಕ್ಸ್ಟ್ ಆಪರ್ಚುನಿಟಿ ಟು ಎಂಗೇಜ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ನಾನು ಹೇಳಿದ ಹಾಗೆ ಆಕ್ಸೆಸ್ ಟು ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸ್ ಇಫ್ ಪ್ರಾಡಕ್ಟ್ಸ್ ಆರ್ ಶಿಪ್ಡ್ ಅಬ್ರಾಡ್. ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ ಸರ್ಕಾರ ಕೆಲವು ಲಾಭಗಳನ್ನ ಕೊಡುತ್ತೆ. ಆ ಲಾಭಗಳನ್ನ ಕೂಡ ಕಾಂಟ್ರಾಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗ್ ಅಲ್ಲಿ ಲೋಕಲ್ ಫರ್ಮ್ಸ್ ಎಂಜಾಯ್ ಮಾಡಬಹುದು. ಹಾಗಾದ್ರೆ ಇದರ ಲಿಮಿಟೇಷನ್ಸ್ ಏನು? ಮೊದಲನೆಯದಾಗಿ ಕ್ವಾಲಿಟಿ ಕಂಟ್ರೋಲ್ ಚಾಲೆಂಜಸ್ ಫಾರ್ ಇಂಟರ್ನ್ಯಾಷನಲ್ ಫರ್ಮ್ಸ್. ಹೌದು ಸತ್ಯ, ನಾನು ಔಟ್ಸೋರ್ಸ್ ಮಾಡ್ತಾ ಇದ್ದೇನೆ, ಆದ್ರೆ ನಾನು ಔಟ್ಸೋರ್ಸ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು ನಾನು ಮೇಂಟೈನ್ ಮಾಡ್ತಾ ಇದ್ದಂಥ ಕ್ವಾಲಿಟಿಗಳನ್ನ ಇಟ್ಕೊಳ್ತಾರೆ ಅನ್ನುವಂಥ ಗ್ಯಾರಂಟಿ ಏನು? ನಾನು ಔಟ್ಸೋರ್ಸ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ನನ್ನದೇ ಡಿಸೈನ್ ಅಥವಾ ನನ್ನದೇ ಏನು ಕಾಂಪೋನೆಂಟ್ ಅಸೆಂಬ್ಲಿ ನಾನು ಏನಾದರೂ ಔಟ್ಸೋರ್ಸ್ ಮಾಡಿರ್ಲಿ ಅದನ್ನ ಫಾಲೋ ಮಾಡ್ತಾರೆ ಅಂತಕ್ಕಂಥ ಗ್ಯಾರಂಟಿ ಏನು? ನಾನು 1000 ಚೆಕ್ ಮಾಡಿದ್ರು ಕೂಡ ಎಲ್ಲೋ ಒಂದು ಲೂಪ್ ಹೋಲ್ ಉಟ್ಕೊಳ್ಳುತ್ತೆ. ದಟ್ ಇಸ್ ದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ಕಾಂಟ್ರಾಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗ್. ನೆಕ್ಸ್ಟ್ ನೋಡೋದಾದ್ರೆ ಲೋಕಲ್ ಮ್ಯಾನ್ಯುಫ್ಯಾಕ್ಚರರ್ಸ್ ಲೂಸ್ ಕಂಟ್ರೋಲ್ ಓವರ್ ಪ್ರೊಡಕ್ಷನ್ ಪ್ರೋಸೆಸ್, ರಿಸ್ಟ್ರಿಕ್ಟೆಡ್ ಸೇಲ್ಸ್ ಆಪ್ಷನ್ಸ್ ಅಂಡ್ ಪೊಟೆನ್ಷಿಯಲಿ ಲೋವರ್ ಪ್ರಾಫಿಟ್ಸ್ ಫಾರ್ ಲೋಕಲ್ ಫರ್ಮ್ಸ್. ಇದು ಸಾಮಾನ್ಯವಾಗಿ ನಾವು ಲೋಕಲ್ ಫರ್ಮ್ಸ್ ಅನ್ನ ತಲೆಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಲೋಕಲ್ ಫರ್ಮ್ಸ್ಗೆ ಅವರು ಬರೀ ಔಟ್ಸೋರ್ಸ್ ಮಾಡಿದ್ದಾರೆ ಹೊರತು ಪ್ರಾಡಕ್ಟ್ ನಂದಾಗೋದಿಲ್ಲ. ನನಗೆ ರಿಸ್ಟ್ರಿಕ್ಟೆಡ್ ಆಕ್ಸೆಸ್ ಸಿಗುತ್ತೆ, ಸೇಲ್ಗೆ ರಿಸ್ಟ್ರಿಕ್ಟೆಡ್ ಪ್ರಾಫಿಟ್ ಸಿಗುತ್ತೆ. ಅವನು ರಿಮೆಂಬರ್ ನನಗೆ ಔಟ್ಸೋರ್ಸ್ ಮಾಡಿದ್ದಾನೆ, ಪ್ರಾಡಕ್ಟ್ ನನ್ನದಲ್ಲ, ಬ್ರ್ಯಾಂಡ್ ನನ್ನದಲ್ಲ, ಡಿಸೈನ್ ನನ್ನದಲ್ಲ, ಕಾಂಪೊನೆಂಟ್ ನಂದಲ್ಲ, ಡಿಸ್ಟ್ರಿಬ್ಯೂಷನ್ ಚಾನೆಲ್ ನಂದಲ್ಲ. ನಾನು ಅವನ ಹೆಸರಲ್ಲಿ ಪ್ರಾಡಕ್ಟ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೇನೆ, ಮಾರಕ್ಕೆ ಅವಕಾಶ ಸಿಕ್ಕಿದ್ರೆ ಮಾರ್ತಾ ಇದ್ದೇನೆ ಹೊರತು ಬೇರೆ ಯಾವುದೂ ನಂದಾಗೋದಿಲ್ಲ. ದಟ್ ಇಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಲೈಸೆನ್ಸಿಂಗ್ ಅಂಡ್ ಫ್ರಾಂಚೈಸಿಂಗ್ ಆಸ್ ಅನ್ ಎಂಟ್ರಿ ಮೋಡ್. ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್. ಏನು ಲೈಸೆನ್ಸಿಂಗ್ ಅಂದ್ರೆ, ನಾನು ಯಾವುದಾದರೂ ಬೇರೆ ದೇಶದ ಕಂಪನಿಗಳ ಹತ್ರ ಅವರ ಕಂಪನಿಯ ಪ್ರಾಡಕ್ಟ್ಗಳನ್ನ ನಮ್ಮ ದೇಶದಲ್ಲಿ ಮಾರ್ಲಿಕ್ಕಾಗಿರ್ಬೋದು, ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕಾಗಿರ್ಬೋದು, ಪರ್ಮಿಷನ್ ಅನ್ನ ತಗೊಂಡಿದ್ರೆ ಅದಕ್ಕೆ ನಾವು ಲೈಸೆನ್ಸಿಂಗ್ ಅಂತ ಕರಿತೇವೆ.
ಪೆಪ್ಸಿಕೋನ ಡಿಸ್ಟ್ರಿಬ್ಯೂಷನ್ಗೆ ಭಾರತದಲ್ಲಿ ಯಾರಿಗೋ ಒಂದು ಲೈಸೆನ್ಸ್ ಸಿಕ್ಕಿರುತ್ತೆ, ಲೈಸೆನ್ಸಿಂಗ್. ಕೋಕಿನ ಡಿಸ್ಟ್ರಿಬ್ಯೂಷನ್ಗೆ ಭಾರತದಲ್ಲಿ ಯಾರಿಗೋ ಲೈಸೆನ್ಸ್ ಸಿಕ್ಕಿರುತ್ತೆ, ಲೈಸೆನ್ಸಿಂಗ್. ಮಾಜಾ, ಸ್ಲೈಸ್ ಇವೆಲ್ಲವೂ ಕೂಡ ಲೈಸೆನ್ಸಿಂಗಿನ ಅಡಿಯಲ್ಲೇ ನಡೀತಕ್ಕಂಥದ್ದು. ಸೊ ಅ ಕಾಂಟ್ರಾಕ್ಚುವಲ್ ಅರೇಂಜ್ಮೆಂಟ್ ವೇರ್ ಒನ್ ಫರ್ಮ್ ಗ್ರಾಂಟ್ಸ್ ಆಕ್ಸೆಸ್ ಟು ಇಟ್ಸ್ patents, trade secret, technology to another firm in foreign country for a fee called royalty. ಸೊ ನಾವೀ ಲೈಸೆನ್ಸ್ ಕೊಡ್ತಾ ಇರತಕ್ಕಂಥದ್ದಕ್ಕೆ ನಮಗೆ ಉಲ್ಟಾ ಏನು ಸಿಗತ್ತೆ? ರಾಯಲ್ಟಿ ಅಂತಕ್ಕಂತಹ ಫೀಸ್ ಸಿಗತ್ತೆ. ದ ಫರ್ಮ್ ಗ್ರಾಂಟಿಂಗ್ ಪರ್ಮಿಷನ್ ಇಸ್ ದ ಲೈಸೆನ್ಸರ್. ಯಾರು ಆ ಪರ್ಮಿಷನ್ ಅನ್ನ ತಗೊಳ್ತಾರೆ ಲೈಸೆನ್ಸಿ ಅಂತ ಕರಿತೇವೆ. ಪೆಪ್ಸಿ ಅಂಡ್ ಕೋಕ್ ಆಗಿರ್ಬೋದು, ಇವೆಲ್ಲ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಲೈಸೆನ್ಸಿಂಗ್. ಸೊ licensing primary applies to production and marketing of goods. Cross licensing involves mutual exchange of technology or patents between firms. So cross licensing ಮಾಡ್ಕೊಂಡಾಗ ಅವರು ಏನು ಇನೋವೇಷನ್ ಮಾಡಿದ್ದಾರೆ ಅದನ್ನ ನಾನು ಉಪಯೋಗಿಸ್ಬೋದು, ಅವ್ರ ಹತ್ರ ಏನು ಹೊಸ ಟೆಕ್ನಾಲಜಿ ಇದೆ ನಾನು ಉಪಯೋಗಿಸ್ಬೋದು, ನನ್ನ ಹತ್ರ ಇರ್ತಕ್ಕಂಥ ಇನೋವೇಷನ್ ಟೆಕ್ನಾಲಜಿಯನ್ನ ಅವರು ಬಳಸಬಹುದು. ಲೈಸೆನ್ಸಿಂಗ್. ಅದೇ ರೀತಿಯಲ್ಲಿ ಫ್ರಾಂಚೈಸಿಂಗ್ ಅಂದ್ರೆ ಏನು ಅರ್ಥ? ಫ್ರಾಂಚೈಸಿಂಗ್ ಇಸ್ ಅ ಮಚ್ ಪಾಲಿಶ್ಡ್ ಮಾಡೆಲ್ ದನ್ ಲೈಸೆನ್ಸಿಂಗ್. ಬೆಸ್ಟ್ ಎಕ್ಸಾಂಪಲ್ ಫ್ರಾಂಚೈಸಿಂಗ್ಗೆ ಪಿಜ್ಜಾ ಹಟ್, ಡಾಮಿನೋಸ್, ಮೆಕ್ಡೊನಾಲ್ಡ್ಸ್, ಬರ್ಗರ್ ಕಿಂಗ್, ಸಬ್ವೆ ಎಲ್ಲ ಊಟದ ಬ್ರ್ಯಾಂಡ್ಗಳು, ಫುಡ್ ರೆಸ್ಟೋರೆಂಟ್ಗಳು ಫ್ರಾಂಚೈಸಿಂಗ್ಗೆ ಇರ್ತಕ್ಕಂತಹ ಬೆಸ್ಟ್ ಎಕ್ಸಾಂಪಲ್. ಆಲ್ರೆಡಿ ಯಾವುದೋ ಒಬ್ಬ ವ್ಯಕ್ತಿ ಒಂದು ಸಕ್ಸೆಸ್ಫುಲ್ ಬಿಸ್ನೆಸ್ ಮಾಡೆಲ್ ಅನ್ನ ಹುಟ್ಟು ಹಾಕಿರ್ತಾನೆ. ಆ ಸಕ್ಸೆಸ್ಫುಲ್ ಬಿಸ್ನೆಸ್ ಮಾಡೆಲ್ ಅನ್ನ ಅವನು ಬೇರೆಯವರಿಗೆ ಮಾರ್ತಾನೆ. ಅದರ ಮಾರ್ಕೆಟಿಂಗ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಯಾವ ರೀತಿ ಎಂಪ್ಲಾಯಿಗಳನ್ನ ಟ್ರೈನ್ ಮಾಡೋದಾಗಿರ್ಬೋದು, ಇವೆಲ್ಲವನ್ನು ಅವನು ಆ ವ್ಯಕ್ತಿಗೆ ಹೇಳಿಕೊಡ್ತಾನೆ. ಒಂದಿಷ್ಟು ಫ್ರಾಂಚೈಸ್ ಫೀಸ್ ಅನ್ನ ಕಲೆಕ್ಟ್ ಮಾಡ್ತಾನೆ. ಆ ಪ್ರೊಸೀಜರಿಗೆ ನಾವು ಫ್ರಾಂಚೈಸಿಂಗ್ ಅಂತ ಕರಿತೇವೆ. ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಡೆದ್ರೆ ಅದನ್ನ ಇಂಟರ್ನ್ಯಾಷನಲ್ ಫ್ರಾಂಚೈಸಿಂಗ್ ಅಂತ ಕರಿಬಹುದು. ಸೊ ಸಿಮಿಲರ್ ಟು ಲೈಸೆನ್ಸಿಂಗ್ ಬಟ್ ಅಪ್ಲೈಸ್ ಟು ಸರ್ವಿಸ್ ಬಿಸ್ನೆಸಸ್. ಅದಕ್ಕೆ ನಾನು ನಿಮಗೆ ಎಲ್ಲ ಊಟದ ರೆಸ್ಟೋರೆಂಟಿನ ಎಕ್ಸಾಂಪಲ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಫ್ರಾಂಚೈಸಿಂಗ್ ಇಸ್ ಮೋರ್ ಸ್ಟ್ರಿಗ್ನೆಂಟ್ ವಿತ್ ಫ್ರಾಂಚೈಸರ್ ಸೆಟ್ಟಿಂಗ್ ಸ್ಟ್ರಿಕ್ಟ್ ರೂಲ್ಸ್ ಫಾರ್ ಫ್ರಾಂಚೈಸೀಸ್ ಆಪರೇಷನ್ಸ್. ಇದಕ್ಕೆ ಎಕ್ಸಾಂಪಲ್ ಇಲ್ಲೂ ಕೂಡ ಕೊಟ್ಟಿದ್ದೇನೆ, ಮೆಕ್ಡೊನಾಲ್ಡ್ಸ್, ಪಿಜ್ಜಾ ಹಟ್, ವಾಲ್ಮಾರ್ಟ್ ಎಕ್ಸೆಟ್ರಾ. ಹಾಗಾದ್ರೆ ಇದರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನು ನೋಡೋಣ ಬನ್ನಿ. ನಮ್ಮ ಫ್ರಾಂಚೈಸಿಂಗ್ ಮತ್ತು ಲೈಸೆನ್ಸಿಂಗಿನ ಮೊದಲನೆಯ ಅಡ್ವಾಂಟೇಜ್ ಅನ್ನ ನೋಡೋದಾದ್ರೆ ಲೋ ಇನ್ವೆಸ್ಟ್ಮೆಂಟ್. ನಾನೇ ಹುಟ್ಟಾಕುವಂತ ಅವಶ್ಯಕತೆ ಇಲ್ಲ ಯಾವ ಪೇಟೆಂಟ್ಗಳನ್ನು ಅಥವಾ ಇನೋವೇಷನ್ಗಳನ್ನು. ನಾನೇ ಹೊಸ ಹೊಸ ಬಿಸ್ನೆಸ್ ಮಾಡೆಲ್ಗಳನ್ನ ಹುಟ್ಟಾಕುವಂತ ಅವಶ್ಯಕತೆ ಇಲ್ಲ. ಯಾರೋ ಆಲ್ರೆಡಿ ಒಂದು ಸಕ್ಸೆಸ್ಫುಲ್ ಬಿಸ್ನೆಸ್ ಮಾಡೆಲ್ ಅನ್ನ ಹುಟ್ಟಾಕಿದ್ದಾರೆ, ಆಲ್ರೆಡಿ ಯಾರೋ ಒಂದು ಸಕ್ಸೆಸ್ಫುಲ್ ಇನೋವೇಷನ್, ಪೇಟೆಂಟ್, ಟ್ರೇಡ್ ಮಾರ್ಕ್, ಟೆಕ್ನಿಕಲ್ ಹೋ ಹೌ ಮಾಡಿದ್ದಾರೆ. ಅದನ್ನ ನಾನು ದುಡ್ಡು ಕೊಟ್ಟು ಖರೀದಿ ಮಾಡಿಬಿಟ್ರೆ ಸಾಕು, ನನಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಮಿಕ್ತು. ದಟ್ ಇಸ್ ವೈ ಲೋ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ನೋಡೋದಾದ್ರೆ ರೆಡ್ಯೂಸ್ಡ್ ರಿಸ್ಕ್. ನಾನು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ದುಡ್ಡು ಹಾಕ್ಲಿಕ್ಕೆ ರೆಡಿ ಇದ್ದೀನಿ, ಆದ್ರೆ ಗ್ಯಾರಂಟಿ ರಿಸಲ್ಟ್ ಸಿಗುತ್ತಾ? ನಾನು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಬಂಡವಾಳ ಹಾಕ್ಲಿಕ್ಕೆ ರೆಡಿ ಇದ್ದೀನಿ, ಆ ಲೆವೆಲ್ಗೆ ಟ್ಯಾಲೆಂಟ್ ನಮ್ಮ ದೇಶದಲ್ಲಿ ಟೆಕ್ನಾಲಜಿಯಲ್ಲಿ ಇದೆಯಾ? ಎಲ್ಲ ಪ್ರಶ್ನೆಗಳು ಬರುತ್ತೆ. ರೆಡ್ಯೂಸ್ಡ್ ರಿಸ್ಕ್ ನಾನು ಲೈಸೆನ್ಸ್ ಮತ್ತು ಫ್ರಾಂಚೈಸ್ ಅನ್ನ ತಗೊಂಡು ಬಿಟ್ರೆ. ನೆಕ್ಸ್ಟ್ ಲೋಕಲ್ ನಾಲೆಡ್ಜ್. ಓಕೆ, ನೀನು ಫಾರಿನ್ ನಲ್ಲಿ ಬೆಸ್ಟ್ ಬ್ರ್ಯಾಂಡ್ಗಳನ್ನ ಮಾಡಿದ್ಯಾ, ಫ್ರಾಂಚೈಸಿಂಗ್ ತಗೊಂಡು ನಾನು ಅದನ್ನ ಲೋಕಲ್ ಆಗಿ ಅಪ್ಲೈ ಮಾಡ್ತೀನಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಆಯ್ತು, ಲೋಕಲ್ ನಾಲೆಡ್ಜ್ ಇಂದ ಬಿಸ್ನೆಸ್ ಅನ್ನ ಸ್ಕೇಲ್ ಮಾಡಕ್ಕೂ ದಾರಿ ಆಯ್ತು. ದ ಬೆಸ್ಟ್ ವೇ ಟು ಮೇಕ್ ಮನಿ. ನೆಕ್ಸ್ಟ್ ನೋಡೋದಾದ್ರೆ ಪೊಟೆನ್ಷಿಯಲ್ ಡ್ರಾಬ್ಯಾಕ್ಸ್ ಅಂದ್ರೆ ಲಿಮಿಟೇಷನ್ಸ್. ಮೊದಲನೆಯದು ರಿಸ್ಕ್ ಆಫ್ ಕ್ರಿಯೇಟಿಂಗ್ ಕಾಂಪಿಟೇಟರ್ಸ್, ಲಾಸ್ ಆಫ್ ಕಂಟ್ರೋಲ್. ಕೆಲವೊಮ್ಮೆ ಲೈಸೆನ್ಸಿಂಗ್ ನಲ್ಲಿ ಅಥವಾ ಫ್ರಾಂಚೈಸಿಂಗ್ ನಲ್ಲಿ ನಾನು ದುಡ್ಡಿನ ಆಸೆಗೆ ಟ್ರೇಡ್ ಮಾರ್ಕ್ಗಳನ್ನ, ಪೇಟೆಂಟ್ಗಳನ್ನ ಅಥವಾ ಬೇರೆ ಯಾವುದೇ ಬ್ರ್ಯಾಂಡ್ ಇನ್ಫಾರ್ಮೇಶನ್ ಅನ್ನ ನಾನು ಆ ವೆಂಡಾರಿಗೆ ಅಥವಾ ನನ್ನ ಹತ್ರ ಯಾರು ಲೈಸೆನ್ಸ್ ಇಸ್ಕೊಂಡಿರ್ತಾನೆ, ಯಾರು ಫ್ರಾಂಚೈಸ್ ಅನ್ನ ಖರೀದಿ ಮಾಡಿರ್ತಾನೆ ಅವನಿಗೆ ಕೊಟ್ಟಿರಬಹುದು. ಅದರ ಮಿಸ್ಯೂಸ್ ಆದ್ರೆ ಅದಕ್ಕೆ ಯಾರು ಕಾರಣ?
ಅದರ ಲಾಸ್ ಅನ್ನ ಯಾರು ಬೇರ್ ಮಾಡ್ತಾರೆ? ಒಂದು, ನೆಕ್ಸ್ಟ್ ನಾನು ನನ್ನದೇ ಕಾಂಪಿಟೇಟರ್ನ ಹುಟ್ಟು ಹಾಕುವಂತಹ ಎಲ್ಲ ಸಾಧ್ಯತೆಗಳು ಲೈಸೆನ್ಸಿಂಗ್ ಮತ್ತು ಫ್ರಾಂಚೈಸಿಂಗ್ ನಲ್ಲಿ ಬರುತ್ತೆ. ಅದಕ್ಕೆ ಅವರು ಹಲವಾರು ಎಕ್ಸ್ಕ್ಲೂಸಿವ್ ಟರ್ಮ್ಸ್ ಅಂಡ್ ಕಂಡೀಷನ್ಗಳಿಗೆ ಸೈನ್ ಹಾಕೊಂಡೆ ಫ್ರಾಂಚೈಸಿಂಗ್ ಮತ್ತು ಲೈಸೆನ್ಸಿಂಗ್ ಅನ್ನ ಕೊಡ್ತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯೋಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಜಾಯಿಂಟ್ ವೆಂಚರ್ಸ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಏನು ಜಾಯಿಂಟ್ ವೆಂಚರ್ಸ್ ಅಂದ್ರೆ, ಯಾವುದೇ ಒಂದೆರಡು ಕಂಪನಿಗಳು ಒಬ್ಬರನ್ನೊಬ್ಬರು ಒಂದು ಕಾಂಟ್ರಾಕ್ಟ್ಗೆ ಎಂಟರ್ ಆಗಿ ರಿಸೋರ್ಸಸ್ಗಳನ್ನ ಶೇರ್ ಮಾಡೋದಾಗಿರ್ಬೋದು, ಸ್ಟ್ರಾಟಜಿಗಳನ್ನ ಶೇರ್ ಮಾಡೋದಾಗಿರ್ಬೋದು. ಇದನ್ನ ನಾವು ಎಕನಾಮೀಸ್ ಆಫ್ ಸ್ಕೇಲ್ ಅಂತ ಕರಿತೇವೆ. ಇವರ ರಿಸೋರ್ಸಸ್ ಅನ್ನ ಅವರು, ಅವರ ರಿಸೋರ್ಸಸ್ ಅನ್ನ ಇವರು ಉಪಯೋಗಿಸಿಕೊಂಡು ಒಂದು ಸಕ್ಸೆಸ್ಫುಲ್ ವೆಂಚರ್ ಅನ್ನ ಹುಟ್ಟಾಕೋದಕ್ಕೆ ನಾವು ಜಾಯಿಂಟ್ ವೆಂಚರ್ ಅಂತ ಕರಿತೇವೆ. ಇದಕ್ಕೆ ಒಂದು ಪ್ರಾಮಿನೆಂಟ್ ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ, ಒಂದಷ್ಟು ವರ್ಷಗಳ ಮುಂಚೆ ಟಾಟಾ ಡೊಕೊಮೊ ಅಂತಕ್ಕಂಥ ಒಂದು ನೆಟ್ವರ್ಕ್ ಇತ್ತು. ಟಾಟಾ ಟೆಲಿ ಸರ್ವಿಸಸ್ ಆಲ್ರೆಡಿ ಇಂಡಿಯಾದಲ್ಲಿ ಇತ್ತು. NTT ಡೊಕೊಮೊ ಜಪಾನಿನಿಂದ ಅವರು 26% ಸ್ಟೇಕ್ ಅನ್ನ ಟಾಟಾ ಟೆಲಿ ಸರ್ವಿಸಸ್ ಅಲ್ಲಿ ತೆಗೆದುಕೊಂಡು ಟಾಟಾ ಡೊಕೊಮೊ ನೆಟ್ವರ್ಕ್ ಅನ್ನ ಹುಟ್ಟಾಕಿದ್ರು. ಡೊಕೊಮೊನೇ ಇಂಡಿಯಾ ಮಾರ್ಕೆಟ್ಗೆ ಬಂದಿದ್ರೆ ನೆಟ್ವರ್ಕ್ಗಳ ಅರೇಂಜ್ಮೆಂಟ್ ಆಗಬೇಕಿತ್ತು, ಆಫೀಸ್ಗಳನ್ನ ಸೆಟಪ್ ಮಾಡಬೇಕಿತ್ತು, ಎಂಪ್ಲಾಯಿಗಳನ್ನ ಹೈರ್ ಮಾಡಬೇಕಿತ್ತು. ಇವೆಲ್ಲದರಿಂದ ಅವರು ತಪ್ಪಿಸ್ಕೊಂಡ್ರು, ಟಾಟಾ ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡಿಕೊಂಡ್ರು. ಮತ್ತೊಂದು ಪ್ರಾಮಿನೆಂಟ್ ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ, ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ MSIL. ಮಾರುತಿ ಸುಜುಕಿ ಅಂತಕ್ಕಂಥದ್ದು ಒಂದು ಜಾಪನೀಸ್ ಕಂಪನಿ. ಅವರ ಹತ್ತಿರ ಗವರ್ಮೆಂಟ್ ಆಫ್ ಇಂಡಿಯಾ 26% ಸ್ಟೇಕ್ ಅನ್ನ ಇಟ್ಕೊಂಡು ಮಾರುತಿ ಸುಜುಕಿಗೆ ಉಳಿದಂತಹ ಸ್ಟೇಕ್ ಅನ್ನ ಕೊಟ್ಟು ಕಂಪನಿಯನ್ನ ಹುಟ್ಟು ಹಾಕಿದ್ದಾರೆ. ಮತ್ತೆ MSIL ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಕಾರ್ ಪ್ರೊಡ್ಯೂಸರ್ಸ್ ಇನ್ ಇಂಡಿಯಾ. ಹೆಚ್ಚು ಕಮ್ಮಿ 10 ಲಕ್ಷ ಯೂನಿಟ್ ಆಫ್ ಕಾರುಗಳನ್ನ ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ಪ್ರತಿ ವರ್ಷ ಹುಟ್ಟು ಹಾಕುತ್ತೆ. ಇಟ್ ಇಸ್ ಅ ಜಾಯಿಂಟ್ ವೆಂಚರ್ ಬಿಟ್ವೀನ್ ಮಾರುತಿ ಸುಜುಕಿ ಜಪಾನ್ ಕಂಪನಿ ಮತ್ತು ನಮ್ಮ ಭಾರತ ಸರ್ಕಾರ, ಗವರ್ಮೆಂಟ್ ಆಫ್ ಇಂಡಿಯಾ. ಈ ರೀತಿ ಕಂಪನಿಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತಮ್ಮ ರಿಸೋರ್ಸಸ್ಗಳನ್ನ ಶೇರ್ ಮಾಡಿಕೊಂಡು ಒಬ್ಬರನ್ನೊಬ್ಬರು ಕಾಮನ್ ಗೋಲ್ಗಳನ್ನ ಇಟ್ಕೊಂಡು ಆ ಕಾಮನ್ ಗೋಲ್ಗಳನ್ನ ಅಚೀವ್ ಮಾಡಲಿಕ್ಕೆ ಒಂದು ವೆಂಚರ್ ಅನ್ನ ಹುಟ್ಟು ಹಾಕಿದ್ರೆ ನಾವು ಅದಕ್ಕೆ ಜಾಯಿಂಟ್ ವೆಂಚರ್ ಅಂತ ಕರಿತೇವೆ. ಸೊ ಅ ಫಾರಿನ್ ಲೋಕಲ್ ಪಾರ್ಟ್ನರ್ಶಿಪ್, ಅ ಜಾಯಿಂಟ್ ವೆಂಚರ್ ಇಸ್ ಅ ಫರ್ಮ್ owned by 2 or more independent companies, often from different countries. This collaborative arrangement allow companies to share resources, risks and rewards in international market. Next nododadre formation method. Joint ventures can be formed when foreign investor buys interest in the local company. Docomo avaru ಭಾರತದ ಟಾಟಾ ಟೆಲಿ ಸರ್ವಿಸಸ್ ನಲ್ಲಿ 26% ಶೇರ್ ಅನ್ನ ಖರೀದಿ ಮಾಡಿ ತಮ್ಮ ಇಂಟ್ರೆಸ್ಟ್ ಅನ್ನ ತೋರ್ಪಡಿಸಿದ್ರು, ಜಾಯಿಂಟ್ ವೆಂಚರ್ ಅನ್ನ ಹುಟ್ಟಾಕಿದ್ರು. ಅದೇ ರೀತಿ ಮಾರುತಿ ಸುಜುಕಿ ಆಲ್ಮೋಸ್ಟ್ ಒಂದು 54ರಿಂದ 74% ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಸರ್ಕಾರ, ಭಾರತದ ಸರ್ಕಾರದೊಟ್ಟಿಗೆ ಮಾಡಿ ಜಾಯಿಂಟ್ ವೆಂಚರ್ ಅನ್ನ ಹುಟ್ಟಾಕಿದ್ರು. ಸೊ ಅ ಲೋಕಲ್ ಫರ್ಮ್ ಅಕ್ವೈರ್ಸ್ ಇಂಟ್ರೆಸ್ಟ್ ಇನ್ ಫಾರಿನ್ ಫರ್ಮ್ ಆರ್ ಬೋತ್ ಫಾರಿನ್ ಅಂಡ್ ಲೋಕಲ್ ಆಂಟರ್ಪ್ರೆನ್ಯೂರ್ಸ್ ಜಾಯಿಂಟ್ಲಿ ಕ್ರಿಯೇಟ್ ಅನ್ ಎಂಟರ್ಪ್ರೈಸ್. ಸೊ ಅವರು ನಮ್ಮ ದೇಶದ ಕಂಪನಿಗಳಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸೋದಾಗಿರ್ಬೋದು, ನಮ್ಮ ದೇಶದ ಕಂಪನಿಗಳು ಫಾರಿನ್ ಕಂಪನಿಗಳಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸೋದಾಗಿರ್ಬೋದು. ಐದರ್ ವೇ ನಾವು ಜಾಯಿಂಟ್ ವೆಂಚರ್ ಅನ್ನ ಹುಟ್ಟು ಹಾಕಬಹುದು. ಅ ಕೊಲಾಬರೇಟಿವ್ ಮ್ಯಾನೇಜ್ಮೆಂಟ್, partners contribute different strength. The foreign partners typically brings a technology, global expertise, while local partners contributes market knowledge, relationship and understanding local business practices. ಸಾಮಾನ್ಯವಾಗಿ ಇದು ಬಹಳ ಸತ್ಯ. ಫಾರಿನ್ ಕಂಪನಿಗಳು ನಮ್ಮ ದೇಶದಲ್ಲಿ ಜಾಯಿಂಟ್ ವೆಂಚರ್ ಹುಟ್ಟಾಕಿದಾಗ ಟೆಕ್ನಾಲಜಿಯನ್ನ ಕೊಡುಗೆಯಾಗಿ ಕೊಡ್ತಾರೆ, ವೆರಿ ಮೇಜರ್ ಫ್ಯಾಕ್ಟರ್. ಅದೇ ನಮ್ಮ ದೇಶದ ಬಿಸ್ನೆಸ್ಗಳು ಲೋಕಲ್ ಬಿಸ್ನೆಸ್ ಪ್ರಾಕ್ಟೀಸ್ಗಳನ್ನಾಗಿರ್ಬೋದು, ಲೋಕಲ್ ಬಿಸ್ನೆಸ್ ನಾಲೆಡ್ಜ್ ಅನ್ನಾಗಿರ್ಬೋದು, ಲೋಕಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು, ಲೋಕಲ್ ಗವರ್ಮೆಂಟ್ ಪಾಲಿಸಿಗಳನ್ನ ಫಾರಿನ್ ಕಂಪನಿಗಳಿಗೆ ಸ್ಟ್ರಾಟಜಿಯಾಗಿ ಕೊಡ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಹಾಗಾದ್ರೆ ನಮ್ಮ ಜಾಯಿಂಟ್ ವೆಂಚರ್ಗಳ ಲಾಭ ಮತ್ತು ಅನಾನುಕೂಲಗಳೇನು, ಅಡ್ವಾಂಟೇಜಸ್, ಲಿಮಿಟೇಷನ್ಸ್ ಏನು ನೋಡೋಣ. ಮೊದಲನೆಯದಾಗಿ
financial benefits. Shared equity capital makes global expansion less ಫೈನಾನ್ಷಿಯಲಿ ಬರ್ಡನ್ಸಮ್ ಫಾರ್ ಇಂಟರ್ನ್ಯಾಷನಲ್ ಫರ್ಮ್ಸ್. ಸೊ ಗ್ಲೋಬಲ್ ಆಗಿ ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ನಾವು ಆಲ್ರೆಡಿ ಲೋಕಲ್ ಫರ್ಮ್ ಒಟ್ಟಿಗೆ ಒಂದಿಷ್ಟು ಅರೇಂಜ್ಮೆಂಟ್ಗಳನ್ನ ಮಾಡಿಕೊಂಡು ಅವರ ಎಕ್ವಿಟಿಯನ್ನ ಪರ್ಚೇಸ್ ಮಾಡಿರುವ ಕಾರಣ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಫೈನಾನ್ಷಿಯಲ್ ಬರ್ಡನ್ ಆಗಿರ್ಬೋದು, ಕಡಿಮೆಯಾಗುತ್ತೆ. ನೆಕ್ಸ್ಟ್, project scale. It enables execution of large projects requiring substantial capital and manpower. NTT ಡೊಕೊಮೊ ಒಬ್ಬರೇ ಆಗದೆ ಇದ್ದಂಥದ್ದು ಟಾಟಾ ಸೆಲಿ ಸರ್ವಿಸಸ್ ಒಟ್ಟಿಗೆ ಸೇರ್ಕೊಂಡು ಅವರು ಎಕ್ಸಿಕ್ಯೂಟ್ ಮಾಡಿದ್ರು. ಮಾರುತಿ ಸುಜುಕಿ ಒಬ್ಬರಿಗೆ ಆಗದೆ ಇದ್ದದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ ಸೇರ್ಕೊಂಡು ಅವರು ಎಕ್ಸಿಕ್ಯೂಟ್ ಮಾಡಿ ಇವತ್ತು ಆನ್ಯುವಲಿ 10 ಲಕ್ಷ ಕಾರುಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅದು ಮಚ್ ಮೋರ್ ಇದೆ ಒಫಿಷಿಯಲ್ ನಂಬರ್ಸ್ ಅಂದ್ರೆ. ಜಸ್ಟ್ ಇಮ್ಯಾಜಿನ್ ದ ಸ್ಕೇಲ್. ನೆಕ್ಸ್ಟ್ ನೋಡೋದಾದ್ರೆ ಲೋಕಲ್ ನಾಲೆಡ್ಜ್. ಫಾರಿನ್ ಕಂಪನಿಗಳಿಗೆ ನಮ್ಮ ದೇಶಕ್ಕೆ ಬಂದು ಅಥವಾ ನಾವು ಬೇರೆ ದೇಶಗಳಿಗೆ ಹೋಗಿ ಹೂಡಿಕೆ ಮಾಡಿದಾಗ ಅಲ್ಲಿನ ಲೋಕಲ್ ಮಾರ್ಕೆಟ್ ಪ್ರಾಕ್ಟೀಸಸ್ ಆಗಿರ್ಬೋದು, ಲೋಕಲ್ ಬಿಸ್ನೆಸ್ ನಾಲೆಡ್ಜ್ ಆಗಿರ್ಬೋದು, ಲೋಕಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳಾಗಿರ್ಬೋದು ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಜಾಯಿಂಟ್ ವೆಂಚರ್ ಅಲ್ಲಿ ಆ ತಲೆನೋವು ಬಹಳ ಕಡಿಮೆಯಾಗುತ್ತೆ. ರಿಸ್ಕ್ ಶೇರಿಂಗ್. ನಮ್ಮೊಟ್ಟಿಗೆ ಸದಾ ನಮ್ಮ ಜಾಯಿಂಟ್ ವೆಂಚರ್ ಇದ್ದೇ ಇದ್ದಾರೆ ಅನ್ನೋ ನಂಬಿಕೆ ಇರುತ್ತೆ. ನಾನೇನೇ ಮಾಡಿದ್ರು ರಿಸ್ಕ್ ಅಲ್ಲಿ ಅವರದ್ದು ಒಂದು ಭಾಗ ಇದೆ, ನಾವಿಬ್ಬರು ಸೇರಿಯೇ ಸ್ಟ್ರಾಟಜಿಗಳನ್ನ ಮಾಡ್ತೀವಿ ಅನ್ನೋ ಧೈರ್ಯ ಹುಟ್ಟುತ್ತೆ. ರಿಸ್ಕ್ ಶೇರಿಂಗ್ ಇರುವ ಕಾರಣ ಧೈರ್ಯ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಸ್ಟ್ರಾಟಜಿ ಮಾಡ್ತಕ್ಕಂಥದ್ದು ಸುಲಭವಾಗುತ್ತೆ. ಪಾರ್ಟ್ನರ್ ಶೇರ್ ಕಾಸ್ಟ್ ಅಂಡ್ ರಿಸ್ಕ್ ಆಫ್ ಎಂಟರಿಂಗ್ ಪೊಟೆನ್ಷಿಯಲಿ ಡಿಫಿಕಲ್ಟ್ ಫಾರಿನ್ ಮಾರ್ಕೆಟ್ಸ್. ಆಬ್ವಿಯಸ್ಲಿ ಲಿಮಿಟೇಷನ್ಸ್ ಇರಲೇಬೇಕು. ಏನು ಆ ಲಿಮಿಟೇಷನ್ಗಳು? ಜಾಯಿಂಟ್ ವೆಂಚರ್ ಫೇಸಸ್ ಟೆಕ್ನಾಲಜಿ and trade secrets may be disclosed to partners who could become future competitors. ಇವತ್ತಿನ ಕಾಲಕ್ಕೆ ನಾವು ಜಾಯಿಂಟ್ ವೆಂಚರ್ಗಳನ್ನ ಮಾಡ್ಕೊಂಡಿದ್ದೀವಿ, ನೋ ಡೌಟ್. ಇನ್ ಫ್ಯೂಚರ್ ಜಗಳವಾಗಿ ಒಡೆದು ಹೋದಾಗ ಅವನು ನನ್ನ ಬಿಸ್ನೆಸ್ ನಾಲೆಜ್ ಆಗಿರ್ಬೋದು, ನಾನು ಅವನ ಬಿಸ್ನೆಸ್ ನಾಲೆಜ್ ಆಗಿರ್ಬೋದು ಮಿಸ್ಯೂಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇದೆ. ಕಾಂಪಿಟೇಷನ್ ಅನ್ನ ಮಾರ್ಕೆಟ್ ಅಲ್ಲಿ ಹುಟ್ಟಾಕುವಂತ ಚಾನ್ಸಸ್ ಇದೆ. ದ ಡ್ಯುವಲ್ ಓನರ್ಶಿಪ್ ಸ್ಟ್ರಕ್ಚರ್ ಕ್ಯಾನ್ ಲೀಡ್ ಟು ಕಾನ್ಫ್ಲಿಕ್ಟ್ ಓವರ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಅಪ್ರೋಚಸ್ ಅಂಡ್ ಸ್ಟ್ರಾಟಜಿಕ್ ಡೈರೆಕ್ಷನ್, ಪೊಟೆನ್ಷಿಯಲಿ ಅಂಡರ್ಮೈನಿಂಗ್ ವೆಂಚರ್ಸ್ ಸಕ್ಸೆಸ್. ಯಾರು ಇದಕ್ಕೆ ನಿಜವಾದ ಮಾಲೀಕರು, ಯಾರು ಯಾವ ಸ್ಟ್ರಾಟಜಿಗಳನ್ನ ಹಾಕಿದ್ದಾರೆ, ನಾನು ಗ್ರೇಟಾ ನೀನು ಗ್ರೇಟಾ ಅನ್ನೋ ಟಗ್ ಆಫ್ ವಾರ್ಗೆ ನಿಂತ್ಕೊಳ್ಬಹುದು. ಇದರಿಂದ ಕಂಪನಿಯ ಕೆಲಸಗಳು ನಿಂತು ಹೋಗ್ಬೋದು, ಕಂಪನಿಯಲ್ಲಿ ಬಿರುಕು ಮೂಡಬಹುದು, ಕಂಪನಿಯೇ ಒಡೆದು ಹೋಗ್ಬೋದು. ದಿಸ್ ಇಸ್ ದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಜಾಯಿಂಟ್ ವೆಂಚರ್ಸ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಹೋಲಿ ಓನ್ಡ್ ಸಬ್ಸಿಡಿಯರೀಸ್. ಓಕೆ, ಏನು ಈ ಹೋಲಿ ಓನ್ಡ್ ಸಬ್ಸಿಡರೀಸ್ ಅಂದ್ರೆ? ಹಲವಾರು ರೀತಿಗಳಲ್ಲಿ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ಎಂಟ್ರಿ ಮಾಡಬಹುದು. ಹೋಲಿ ಓನ್ಡ್ ಸಬ್ಸಿಡರೀಸ್ ಒನ್ ಸಚ್ ಅಪ್ರೋಚ್. ಮೊದಲನೆಯದು ಗ್ರೀನ್ ಫೀಲ್ಡ್ ವೆಂಚರ್. ನಾವೇ ಬೇರೆ ದೇಶಕ್ಕೆ ಹೋಗಿ 100% ಜಾಗವನ್ನ ಕಂಡುಹಿಡಿದು ಫ್ಯಾಕ್ಟರಿಗಳನ್ನ ಸೆಟಪ್ ಮಾಡಿ ಎಕ್ವಿಪ್ಮೆಂಟ್ಗಳನ್ನ ತಂದು ಮೆಷಿನರಿಯನ್ನ ಹಾಕಿಸಿ ಹ್ಯೂಮನ್ ರಿಸೋರ್ಸಸ್ಗಳನ್ನ ರೆಕ್ರೂಟ್ ಮಾಡಿಕೊಂಡು 100% ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿ ಕಂಪನಿಗಳನ್ನ ಶುರು ಮಾಡಿದ್ರೆ ಗ್ರೀನ್ ಫೀಲ್ಡ್ ವೆಂಚರ್ ಅಂತ ಕರೀತಾರೆ. ನೆಕ್ಸ್ಟ್, ಅಕ್ವಿಸಿಷನ್ ಅಪ್ರೋಚ್. ಬೇರೆ ಕಂಪನಿಗಳು ಬೇರೆ ದೇಶಗಳಲ್ಲಿ ಆಲ್ರೆಡಿ ಅತ್ಯದ್ಭುತವಾದಂತಹ ಕೆಲಸಗಳನ್ನ ಮಾಡಿದೆ, ಆಲ್ರೆಡಿ ಅವರ ಲೋಕಲ್ ಮಾರ್ಕೆಟ್ ನಲ್ಲಿ ಪ್ರೆಸೆಂಟ್ ಇದ್ದಾರೆ, ಆ ಲೋಕಲ್ ಮಾರ್ಕೆಟ್ ನಲ್ಲಿ ಅತ್ಯದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ಕಂಪನಿಗಳನ್ನ ನಾನು ಅಕ್ವೈರ್ ಮಾಡಿಕೊಂಡು ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಬರ್ತಕ್ಕಂಥದ್ದು ಕೂಡ ಒನ್ ಮೆಥಡ್ ಆಫ್ ಹೋಲಿ ಓನ್ಡ್ ಸಬ್ಸಿಡರೀಸ್. ರೀಸೆಂಟ್ ಆಗಿ ಹಾಟ್ ಸ್ಟಾರ್ ಅಂತಕ್ಕಂತಹ ಒಂದು ಅಮೆರಿಕನ್ ಡಿಸ್ನಿ ಕಂಪನಿಯನ್ನ ಜಿಯೋ ಖರೀದಿ ಮಾಡ್ತು. Acquisition approach. Next, operational control. With 100% equity investment, the parent company maintains complete control over operations, protecting technology and trade secrets while implementing consistent global strategies. So ಏನು ಈ operational control ಅಂದ್ರೆ majority stake in the company. ಮೆಜಾರಿಟಿ ಸ್ಟೇಕ್ ಇನ್ ದ ಕಂಪನಿ. ಆ ಲೋಕಲ್ ಫರ್ಮ್ ಅಥವಾ ಇಂಟರ್ನ್ಯಾಷನಲ್ ಫರ್ಮ್ ಯಾರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅವರ ಹತ್ರನೇ ಉಳ್ಕೊಳ್ಳುತ್ತೆ, ಅವ್ರ ಹತ್ರನೇ ಆಪರೇಷನಲ್ ಕಂಟ್ರೋಲ್ ಇರುತ್ತೆ. ಅವರು ಸ್ಟ್ರಾಟಜಿಗಳನ್ನ ಫಾರ್ಮ್ ಮಾಡಿ ಬಿಸ್ನೆಸ್ಗಳನ್ನ ನಡೆಸಬಹುದಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್
ಎಕ್ಸ್ಪೋರ್ಟ್ ಪ್ರೊಸೀಜರ್. ರಿಮೆಂಬರ್ ಮಕ್ಕಳೇ, ಎಕ್ಸ್ಪೋರ್ಟ್ ಪ್ರೊಸೀಜರ್ ಮತ್ತು ಇಂಪೋರ್ಟ್ ಪ್ರೊಸೀಜರ್ ಬಹಳ ಬಹಳ ಮುಖ್ಯವಾದಂತ ಟಾಪಿಕ್ಗಳು. ಐದರ್ ಎಕ್ಸ್ಪೋರ್ಟ್ ಪ್ರೊಸೀಜರ್ ಆರ್ ಇಂಪೋರ್ಟ್ ಪ್ರೊಸೀಜರ್ 8 ಮಾರ್ಕಿಗೆ ಕೇಳುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾದ್ರೆ ಎಕ್ಸ್ಪೋರ್ಟ್ ಪ್ರೊಸೀಜರ್ ನಲ್ಲಿ ಏನೆಲ್ಲ ಸ್ಟೆಪ್ಸ್ಗಳನ್ನ ಎಕ್ಸ್ಪೋರ್ಟರ್ ಫಾಲೋ ಮಾಡಬೇಕಾಗತ್ತೆ ನೋಡೋಣ. ಮೊದಲನೆಯದಾಗಿ ರೆಸಿಪ್ಟ್ ಆಫ್ ಎನ್ಕ್ವೈರಿ. ನನ್ನ ದೇಶದಿಂದ ನಾನು ಬೇರೆ ದೇಶಗಳಿಗೆ ನನ್ನ ಪ್ರಾಡಕ್ಟ್ಗಳನ್ನ ಸರ್ವಿಸ್ಗಳನ್ನ ಎಕ್ಸ್ಪೋರ್ಟ್ ಮಾಡೋದಿದ್ರೆ, ಮಾರಾಟ ಮಾಡೋದಿದ್ರೆ, ಆ ಪ್ರೊಸೀಜರಿಗೆ ಎಕ್ಸ್ಪೋರ್ಟ್ ಅಂತ ಕರೀತೇವೆ. ಆ ಪ್ರೊಸೀಜರಿನಲ್ಲಿ ಬರ್ತಕ್ಕಂತಹ ಮೊದಲನೆಯ ಸ್ಟೆಪ್ ರೆಸಿಪ್ಟ್ ಆಫ್ ಎನ್ಕ್ವೈರಿ. ನನ್ನ ಪ್ರಾಡಕ್ಟ್ಗಳನ್ನ, ನನ್ನ ಸರ್ವಿಸಸ್ಗಳನ್ನ ದಯವಿಟ್ಟು ನಮಗೆ ಮಾರಾಟ ಮಾಡಿ ಅಂತ ಇಂಟರ್ನ್ಯಾಷನಲ್ ಫರ್ಮು ನಮಗೆ ಒಂದು ರೆಸಿಪ್ಟ್ ಅನ್ನ, ಒಂದು ಅಕ್ನಾಲೆಜ್ಮೆಂಟ್ ಅನ್ನ ಕೊಡಬೇಕಾಗತ್ತೆ. ಆಗಲಷ್ಟೇ ನಾನು ಅವರಿಗೆ ನನ್ನ ಪ್ರಾಡಕ್ಟ್ ಸರ್ವಿಸಸ್ಗಳನ್ನ ಮಾರಾಟ ಮಾಡಲಿಕ್ಕೆ ಸಾಧ್ಯ. ಅದನ್ನ ನಾವು ರೆಸಿಪ್ಟ್ ಆಫ್ ಎನ್ಕ್ವೈರಿ ಅಂತ ಕರೀತೇವೆ. ಸೊ ಪ್ರಾಸ್ಪೆಕ್ಟಿವ್ ಬೈಯರ್, ಅದು ಯಾವ್ದಾದ್ರೂ ಆಗಿರ್ಬೋದು, sends an enquiry requesting information about our price, products and terms. Exporter responds with pro forma invoice containing detailed specification. ಸೊ ಅಲ್ಲಿನಿಂದ ನನಗೆ ಒಂದು ಆರ್ಡರ್, ರೆಸಿಪ್ಟ್ ಆಫ್ ಎನ್ಕ್ವೈರಿ ಬರುತ್ತೆ. ಸರ್, ನಿಮ್ಮ ಪ್ರೈಸ್ ಏನು, ನಿಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು, ಪ್ರಾಡಕ್ಟ್ ಏನು, ಸರ್ವಿಸ್ ಏನು, ದಯವಿಟ್ಟು ನಮಗೆ ಡೀಟೇಲ್ಸ್ ಕೊಡಿ. ನಾನು ಇಲ್ಲಿಂದ ಈ ಡಾಕ್ಯುಮೆಂಟ್ ಹೆಸರುಗಳನ್ನ ಕೇರ್ಫುಲ್ ಆಗಿ ನೆನಪಿಟ್ಕೊಳ್ಳಿ, ಗಮನ ಇಟ್ಕೊಳ್ಳಿ. ಇಲ್ಲಿನಿಂದ ನಾನು ಒಂದು ಪ್ರೊಫಾರ್ಮಾ ಇನ್ವಾಯ್ಸ್ ಅನ್ನ ನನ್ನ ಪ್ರಾಡಕ್ಟ್ಗಳ ಬಗ್ಗೆ, ಪ್ರೈಸ್ಗಳ ಬಗ್ಗೆ, ಸರ್ವಿಸಸ್ಗಳ ಬಗ್ಗೆ ಮತ್ತು ಬೇರೆ ಯಾವುದೇ ಡಿಸ್ಕ್ರಿಪ್ಷನ್ ಇದ್ರೂ ಕೂಡ ಡೀಟೇಲ್ಸ್ ಅನ್ನ ಹಾಕಿ ಅವರಿಗೆ ನಾವು ಕಳಿಸ್ಕೊಡ್ತೇವೆ. ಎರಡನೆಯ ಸ್ಟೆಪ್ ರೆಸಿಪ್ಟ್ ಆಫ್ ದಿ ಆರ್ಡರ್. ಓಕೆ, ಅವನು ನನಗೆ ಎನ್ಕ್ವೈರಿಯನ್ನ ಮಾಡ್ದ, ನಾನು ಅವನಿಗೆ ಪ್ರೊಫಾರ್ಮಾ ಇನ್ವಾಯ್ಸ್ ಅನ್ನುವ ಡಾಕ್ಯುಮೆಂಟ್ ಮುಖೇನ ನನ್ನ ಎಲ್ಲ ಡೀಟೇಲ್ಸ್ ಗಳನ್ನು ಕಳಿಸ್ಕೊಟ್ಟೆ. ಅವನು ಮಾಡ್ತಕ್ಕಂತಹ ನೆಕ್ಸ್ಟ್ ಸ್ಟೆಪ್ ರೆಸಿಪ್ಟ್ ಆಫ್ ಆರ್ಡರ್. ಅವನು ನನಗೆ ಆರ್ಡರ್ ಅನ್ನ ಕಳಿಸ್ಕೊಡ್ತಾನೆ. ಇಫ್ ಐಟಮ್ಸ್ ಆರ್ ಅಕ್ಸೆಪ್ಟಬಲ್, ಬೈಯರ್ ಪ್ಲೇಸಸ್ ಆನ್ ಇಂಡೆಂಟ್. ಇದನ್ನ ನೆನಪಿಟ್ಕೊಳ್ಳಿ. ಇಂಡೆಂಟ್ ಅಂದ್ರೆ ಅವನು ನನಗೆ ಖರೀದಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಎಷ್ಟು ಪ್ರಾಡಕ್ಟ್ಗಳು ಬೇಕು, ಯಾವ ತರಹದ ಸರ್ವಿಸಸ್ಗಳು ಬೇಕು ಅನ್ನುವಂತಹ ಒಂದು ಆರ್ಡರ್ ಅನ್ನ ಕಳಿಸ್ತಕ್ಕಂಥದ್ದಕ್ಕೆ ನಾವು ಇಂಡೆಂಟ್ ಅಂತ ಕರೀತೇವೆ. ಸೊ ಅವನು ನನಗೆ ನಿನ್ನ ಪ್ರಾಡಕ್ಟ್ಗಳು ಇಷ್ಟ ಆಗಿದೆ, ನಿನ್ನ ಪ್ರೈಸ್ಗಳ ಬಗ್ಗೆ ನನಗೆ ಅಗ್ರಿಮೆಂಟ್ ಇದೆ, ನಿಮ್ಮ ದೇಶದ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಟ್ಯಾಕ್ಸಸ್ ಏನಿದೆ ಅದನ್ನ ನಾನು ಕಟ್ತೇನೆ, ದಯವಿಟ್ಟು ನಿನ್ನ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ನನಗೆ ಮಾರಾಟ ಮಾಡು ಅಂತಕ್ಕಂಥ ಒಂದು ಆರ್ಡರ್ ಅನ್ನ ಕಳಿಸ್ತಕ್ಕಂಥದ್ದಕ್ಕೆ ರೆಸಿಪ್ಟ್ ಆಫ್ ಆರ್ಡರ್ ಅಂತ ಕರೀತೇವೆ. ಅದರಲ್ಲಿ ಅವನು ಗೂಡ್ಸ್, ಪ್ರೈಸಸ್, ಡೆಲಿವರಿ ಟರ್ಮ್ಸ್ ಮತ್ತು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿರ್ತಾನೆ. ಆ ರೆಸಿಪ್ಟ್ ಆಫ್ ಆರ್ಡರಿಗೆ ನಾವು ಇಂಡೆಂಟ್ ಅಂತ ಕರೀತೇವೆ. ಮೂರನೆಯ ಸ್ಟೆಪ್ಪು ಕ್ರೆಡಿಟ್ ಅಸೆಸ್ಮೆಂಟ್. ಬಹಳ ಬಹಳ ಮುಖ್ಯ. ಓಕೆ, ನಾನು ಅವನ ಹತ್ರ ಎನ್ಕ್ವೈರಿಯನ್ನ ತಗೊಂಡೆ, ಪ್ರೊಫಾರ್ಮಾ ಇನ್ವಾಯ್ಸ್ ಅನ್ನ ಕೊಟ್ಟೆ, ಅವನಿಗೆ ಎಲ್ಲ ಡೀಟೇಲ್ಸ್ ಅನ್ನು ತಿಳಿಸ್ಕೊಟ್ಟೆ. ಅವನಿಗದು ಇಷ್ಟ ಆಯ್ತು, ಅವನು ಇಂಡೆಂಟ್ ಕಳಿಸ್ದ. ಸರ್, ನನಗಿಷ್ಟ ಆಗಿದೆ, ತಗೊಂಬನ್ನಿ ಎಲ್ಲ ಪ್ರಾಡಕ್ಟ್ಗಳನ್ನು ಅಂತ. ಈಗ ನಾನು ಅವನಿಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಮುಂಚೆ ಅವನೆಲ್ಲೋ ಬೇರೆ ದೇಶದಲ್ಲಿ ಕೂತಿದ್ದಾನೆ, ನಾನೆಲ್ಲೋ ಭಾರತದಲ್ಲಿದ್ದೀನಿ. ನಾನಿವಾಗ ಅವನಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ನನ್ನ ದುಡ್ಡಿನ ಕತೆ ಏನು, ಅವನನ್ನು ನಾನು ಹೇಗೆ ಕಾಂಟ್ಯಾಕ್ಟ್ ಮಾಡಿದೆ, ಅವನು ಹೇಗೆ ಕಾಂಟ್ಯಾಕ್ಟ್ ಮಾಡ್ದ, ಎಲ್ಲ ಆನ್ಲೈನು, ಹೇಗೆ ಅವನನ್ನು ನಂಬೋದು? ದಿಸ್ ಇಸ್ ವೇರ್ ಕ್ರೆಡಿಟ್ ಅಸೆಸ್ಮೆಂಟ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಎಕ್ಸ್ಪೋರ್ಟರ್ಗಳು ಯಾವ ವ್ಯಕ್ತಿ ನಮ್ಮ ಹತ್ರ ಪ್ರಾಡಕ್ಟ್ಗಳನ್ನ ಖರೀದಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಅವನು ಅವನ ಪೇಮೆಂಟ್ ಅನ್ನು ಆನ್ ಟೈಮ್ ಕೊಡ್ತಾನ, ಅವನ ಪೇಮೆಂಟ್ ಪ್ರೊಸೀಜರ್ ಯಾವ ರೀತಿ ಇದೆ, ಅವನ ಬ್ಯಾಂಕ್ ಅಕೌಂಟ್ ಜೆನ್ಯುವಿನ್, ಅವನ ಪೇಮೆಂಟ್ ಟರ್ಮ್ಸ್ ಜೆನ್ಯುವಿನ್, ಅವನು ನಾನು ಹೇಳಿದ ಪ್ರೈಸ್ಗಳಿಗೆ ಒಪ್ಕೊಳ್ತಾ ಇದ್ದಾನೆ ಅಂದ್ರೆ ಅವನು ಕರೆಕ್ಟ್ ಆಗಿ ನನಗೆ ದುಡ್ಡನ್ನ ಕಳಿಸ್ತಾನ, ಅವನಲ್ಲಿ ಏನಾದ್ರೂ ದುಡ್ಡಿನ ರಿಲೇಟೆಡ್ ಆಗಿ ಫ್ರಾಡ್ಗಳು ನಡೆದಿರುವಂತಹ ಕೇಸ್ಗಳಿದೆಯಾ, ಇವೆಲ್ಲವನ್ನು ಅಸೆಸ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಕ್ರೆಡಿಟ್ ಅಸೆಸ್ಮೆಂಟ್ ಅಂತ ಕರಿತೇವೆ. ಸೊ ಎಕ್ಸ್ಪೋರ್ಟರ್ ಅಸೆಸಸ್ ಬೈಯರ್ಸ್ credit worthiness and typically requests important document letter of credit. ಏನು ಲೆಟರ್ ಆಫ್ ಕ್ರೆಡಿಟ್ ಅಂದ್ರೆ,
ಯಾವುದೇ ಒಂದು ಇಂಪೋರ್ಟರ್ಗೆ ಒಂದು ಬ್ಯಾಂಕ್ ಗ್ಯಾರಂಟಿ ಕೊಟ್ಟು ಒಂದು ಲೆಟರ್ ಅನ್ನ ಕೊಡುತ್ತೆ. ಆ ಲೆಟರ್ ಅನ್ನ ನಾವು LOC, ಲೆಟರ್ ಆಫ್ ಕ್ರೆಡಿಟ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ನಾನು ಬಾಲಾಜಿ, ನಾನು ಅಮೆರಿಕಾದಿಂದ 10 ಆಪಲ್ ಫೋನ್ಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಪರವಾಗಿ ಬ್ಯಾಂಕ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಬ್ಯಾಂಕು ಬಾಲಾಜಿ ಪರವಾಗಿ ನಾವು ನಿಮಗೆ ಪೇಮೆಂಟ್ ಅನ್ನ ಗ್ಯಾರಂಟಿ ಮಾಡ್ತೇವೆ, ದಯವಿಟ್ಟು 10 ಆಪಲ್ ಫೋನುಗಳನ್ನ ಕಳಿಸಿ ಅಂತ ಅಮೆರಿಕಾಗೆ ಲೆಟರ್ ಅನ್ನ ಕಳಿಸ್ತಾರೆ. ಆ ರೀತಿ ಇಂಪೋರ್ಟರ್ನ ಪೇಮೆಂಟ್ಗೆ ಬ್ಯಾಂಕು ಗ್ಯಾರಂಟಿ ಕೊಡುತ್ತೆ. ಅಂತಹ ಲೆಟರಿಗೆ ನಾವು ಲೆಟರ್ ಆಫ್ ಕ್ರೆಡಿಟ್ ಅಂತ ಕರಿತೇವೆ. ನೆಕ್ಸ್ಟ್ ಸ್ಟೆಪ್ಪು ಎಕ್ಸ್ಪೋರ್ಟ್ ಲೈಸೆನ್ಸ್. ಎನ್ಕ್ವೈರಿ ತಗೊಂಡ್ವಿ, ಪ್ರೊಫಾರ್ಮಾ ಇನ್ವಾಯ್ಸ್ ಅನ್ನ ಕಳಿಸಿದ್ವಿ, ಆರ್ಡರ್ ಸಿಕ್ತು, ಅವನು ಒಳ್ಳೆ ವ್ಯಕ್ತಿ ಅಂತ ಕ್ರೆಡಿಟ್ ಅಸೆಸ್ಮೆಂಟ್ ಅಲ್ಲಿ ಗೊತ್ತಾಯ್ತು. ಈಗ ಬರುವಂತಹ 4ನೆಯ ಸ್ಟೆಪ್ಪೇ ಎಕ್ಸ್ಪೋರ್ಟ್ ಲೈಸೆನ್ಸ್. ಸೊ ಎಕ್ಸ್ಪೋರ್ಟರ್ ಒಬ್ಟೈನ್ಸ್ ನೆಸೆಸರಿ ಎಕ್ಸ್ಪೋರ್ಟ್ ಲೈಸೆನ್ಸ್ ರಿಜಿಸ್ಟ್ರೇಷನ್ಸ್ ಲೈಕ್ DGFT ಅಂಡ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್. ಸೊ ನನಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಬೇಕಾದಂತಹ ಎಕ್ಸ್ಪೋರ್ಟ್ ಲೈಸೆನ್ಸ್ಗಳು, ಪರ್ಮಿಷನ್ಗಳನ್ನ ನಾನು ಅಥಾರಿಟಿ DGFT ಆಗಿರ್ಬೋದು, ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಗಳಾಗಿರ್ಬೋದು, ಇವರಿಂದ ನಾನು ಅಥಾರಿಟಿಯನ್ನ, ಪರ್ಮಿಷನ್ ಅನ್ನ, ಲೈಸೆನ್ಸ್ ಅನ್ನ ಪಡೆದುಕೊಳ್ತೇನೆ. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ಗಳೇನು ನೋಡೋಣ ಬನ್ನಿ. ನಮ್ಮ 5ನೆಯ ಸ್ಟೆಪ್ ಪ್ರೀ ಶಿಪ್ಮೆಂಟ್ ಫೈನಾನ್ಸ್. Exporter obtains financing from bank for production, processing and transportation of goods. ರಿಮೆಂಬರ್ ಮಕ್ಕಳೇ, ಅವನು ನನಗೆ ಆರ್ಡರ್ ಮಾತ್ರ ಕೊಟ್ಟಿದ್ದಾನೆ, LOC ಕೊಟ್ಟಿದ್ದಾನೆ, ಆದರೆ ಪೇಮೆಂಟ್ ಇನ್ನೂ ಬಂದಿಲ್ಲ. ಸೊ ನಾನು ನನಗೆ ಪ್ರೊಡಕ್ಷನ್ಗೆ ಬೇಕಾದಂತಹ ಫೈನಾನ್ಸ್ ಅಂದರೆ ದುಡ್ಡಾಗಿರ್ಬೋದು, ಗೂಡ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಬೇಕಾದಂತಹ ದುಡ್ಡನ್ನ ಅರೇಂಜ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಪ್ರೀ ಶಿಪ್ಮೆಂಟ್ ಫೈನಾನ್ಸ್ ಅಂತ ಕರಿತೇವೆ. ಅದ ನಂತರ ಬರ್ತಕ್ಕಂಥದ್ದೇ ಪ್ರೊಡಕ್ಷನ್ ಅಥವಾ ಪ್ರೊಕ್ಯೂರ್ಮೆಂಟ್. ಈಗ ದುಡ್ಡು ಸಿಕ್ಕಾಯಿತು, ನಾನು ಅವನಿಗೆ ಕಳಿಸ್ಬೇಕಾಗಿರುವಂತಹ ಗೂಡ್ಸ್ ಅನ್ನ ನಾನೇ ಪ್ರೊಡ್ಯೂಸ್ ಮಾಡೋದಾದ್ರೆ ಪ್ರೊಡಕ್ಷನ್ ಶುರು ಮಾಡಬೇಕು. ನಾನು ಬೇರೆಯವರ ಹತ್ತಿರ ಖರೀದಿ ಮಾಡಿ ಅವನಿಗೆ ಕಳಿಸೋದಾದ್ರೆ ಪ್ರೊಕ್ಯೂರ್ ಮಾಡಬೇಕು. ಸೊ ಗೂಡ್ಸ್ ಆರ್ ಪ್ರೊಡ್ಯೂಸ್ಡ್ ಆರ್ procured according to importer ಅಥವಾ ಬೈಯರ್ಸ್ ಸ್ಪೆಸಿಫಿಕೇಶನ್. ಮುಂದಿನ ಸ್ಟೆಪ್ ಪ್ರೀ ಶಿಪ್ಮೆಂಟ್ ಇನ್ಸ್ಪೆಕ್ಷನ್. ಈಗ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಾಯ್ತು, ಅಥವಾ ಅವನು ಇಲ್ಲ ಸರ್ ನೀವು ಬೇರೆಯವ್ರ ಹತ್ರ ಗೂಡ್ಸ್ ಖರೀದಿ ಮಾಡಿ ನನಗೆ ಕಳಿಸಿ ಅಂದ್ರೆ ಗೂಡ್ಸ್ ಅನ್ನ ಪ್ರೊಕ್ಯೂರ್ ಮಾಡಾಯ್ತು. ಪ್ರೊಡ್ಯೂಸ್ ಮಾಡಿರ್ತಕ್ಕಂತಹ ಗೂಡ್ಸು ಅಥವಾ ತಗೊಂಡಿರ್ತಕ್ಕಂತಹ ಪ್ರೊಕ್ಯೂರ್ ಮಾಡಿರ್ತಕ್ಕಂಥ ಗೂಡ್ಸ್ಗಳು ಕರೆಕ್ಟ್ ಆಗಿದೆಯಾ, ಕ್ವಾಲಿಟಿಯಲ್ಲಿ ಡಿಫಾಲ್ಟ್ ಇದೆಯಾ, ಒಡೆದು ಹೋಗಿದ್ಯಾ, ಏನಾದರೂ ಪ್ರಾಬ್ಲಮ್ಗಳಿದೆಯಾ, ಡೇಂಜರಸ್ ಐಟಮ್ಸ್ ಏನಾದರೂ ಇದೆಯಾ, ಹಜಾರ್ಡಸ್ ಆಗಿ ಏನಾದರೂ ಆಗುವಂತಹ ಸಾಧ್ಯತೆಗಳಿದೆಯಾ, ಇವೆಲ್ಲದರ ಇನ್ಸ್ಪೆಕ್ಷನ್ ಅನ್ನ ನಡೆಸಬೇಕಾಗತ್ತೆ. ಅದಕ್ಕೆ ನಾವು ಪ್ರೀ ಶಿಪ್ಮೆಂಟ್ ಇನ್ಸ್ಪೆಕ್ಷನ್ ಅಂತ ಕರಿತೇವೆ. ಕ್ವಾಲಿಟಿ ಇನ್ಸ್ಪೆಕ್ಷನ್ ಬೈ ಡೆಸಿಗ್ನೇಟೆಡ್ ಏಜೆನ್ಸೀಸ್ ಆಸ್ ಪರ್ EQC ಅಂದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಕಂಟ್ರೋಲ್ ಅಂಡ್ ಇನ್ಸ್ಪೆಕ್ಷನ್ ಆಕ್ಟ್ 1963. ಸೊ ಎಕ್ಸ್ಪೋರ್ಟ್ ಕ್ವಾಲಿಟಿ ಕಂಟ್ರೋಲ್ ಅಂಡ್ ಇನ್ಸ್ಪೆಕ್ಷನ್ ಆಕ್ಟ್ 1963ರ ಪ್ರಕಾರ ಯಾವ ಕ್ವಾಲಿಟಿ ಚೆಕ್ಗಳು ನಡಿಬೇಕು. ಯಾಕೆಂದ್ರೆ ರಿಮೆಂಬರ್, ನಮ್ಮ ದೇಶದಿಂದ ನಾವು ಬೇರೆ ದೇಶಕ್ಕೆ ಗೂಡ್ಸ್ ಅನ್ನ ಕಳಿಸಿ ಅಲ್ಲಿ ಕೆಟ್ಟ ಹೆಸರನ್ನ ತಗೊಳ್ಬಾರ್ದು. ಅದಕ್ಕೆ ನಾವು ಈ ಮುನ್ಸೂಚನೆಯಾಗಿ ಈ ಒಂದು ಫಾರ್ಮ್ಯಾಲಿಟಿಯನ್ನ ಫಾಲೋ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಮ್ಮ ಸ್ಟೆಪ್ಪು ಎಕ್ಸಸೈಸ್ ಕ್ಲಿಯರೆನ್ಸ್. obtaining exercise clearance or duty drawback ಫಾರ್ ಎಕ್ಸ್ಪೋರ್ಟೆಡ್ ಗೂಡ್ಸ್. ಸೊ ನಾವು ಯಾವ ಗೂಡ್ಸ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಅದಕ್ಕೆ ನಾವು ಕೊಡಬೇಕಾದಂತಹ ಡ್ಯೂಟಿಗಳೇನಾದ್ರೂ ಇರ್ಬೋದು, ಅಥವಾ ನಾವು ಆಲ್ರೆಡಿ ಕಟ್ಟಿರುವಂತಹ ಡ್ಯೂಟಿಗಳು ಕೆಲವೊಮ್ಮೆ ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ ನಮಗೆ ಅದು ರಿವರ್ಸ್ ಬರುತ್ತೆ, ದುಡ್ಡು ವಾಪಸ್ ಬರುತ್ತೆ. ಇದನ್ನ ಕ್ಯಾಶ್ ಬ್ಯಾಕ್ ಅಂತ ಕೂಡ ಕರಿಬಹುದು. ನಾನಿದಕ್ಕೆ ಟ್ಯಾಕ್ಸ್ ಬ್ಯಾಕ್ ಅನ್ನೋ ಹೆಸರನ್ನ ಕೊಡ್ತೇನೆ. ಆ ಥರ ಯಾವುದಾದ್ರೂ ಡ್ಯೂಟಿ ಬ್ಯಾಕ್ಗಳು ಬರೋದಿದ್ರೆ, ಕ್ಯಾಶ್ ಬ್ಯಾಕ್ಗಳು ಬರೋದಿದ್ರೆ, ಟ್ಯಾಕ್ಸ್ ಬ್ಯಾಕ್ಗಳು ಬರೋದಿದ್ರೆ ಅವೆಲ್ಲವೂ ಕೂಡ ಎಕ್ಸೈಸ್ ಕ್ಲಿಯರೆನ್ಸ್ ನಲ್ಲಿ ಕ್ಲಿಯರ್ ಆಗಿ ವಾಪಸ್ ಬರುತ್ತೆ. ಸೊ ದ ಎಕ್ಸ್ಪೋರ್ಟ್ ಪ್ರೋಸೆಸ್ ಇನ್ವಾಲ್ವ್ಸ್ ಸೆವರಲ್ ಕ್ರಿಟಿಕಲ್ ಸ್ಟೆಪ್ಸ್ ಟು ಎನ್ಶೋರ್ ಪ್ರಾಡಕ್ಟ್ ಕಂಪ್ಲಯನ್ಸ್ ವಿತ್ ರೆಗ್ಯುಲೇಷನ್ಸ್. ದ ಗವರ್ಮೆಂಟ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಮೆಕ್ಯಾನಿಸಮ್ಸ್ ಲೈಕ್ ಪ್ರೀ ಶಿಪ್ಮೆಂಟ್ ಇನ್ಸ್ಪೆಕ್ಷನ್
to maintain quality standards, though certain exporters like star trading houses and export oriented units may exempt from such inspections. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಶಿಪ್ಪಿಂಗ್ ಅಂಡ್ ಡಾಕ್ಯುಮೆಂಟೇಶನ್ ಇನ್ ಎಕ್ಸ್ಪೋರ್ಟ್ ಪ್ರೊಸೀಜರ್. ಮೊದಲನೆಯದಾಗಿ, ದ ಶಿಪ್ಪಿಂಗ್ ಪ್ರೋಸೆಸ್ ಇನ್ವಾಲ್ವ್ಸ್ ಒಬ್ಟೈನಿಂಗ್ ಸರ್ಟಿಫಿಕೇಟ್ ಆಫ್ ಒರಿಜಿನ್. ಕಸ್ಟಮ್ಸ್ ನ ಕ್ಲಿಯರ್ ಮಾಡಲಿಕ್ಕೆ, ಯಾವ ದೇಶದಿಂದ ನಾವು ಈ ಗೂಡ್ಸ್ ಗಳನ್ನ ಪ್ರೊಕ್ಯೂರ್ ಮಾಡಿದ್ದೇವೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಡಾಕ್ಯುಮೆಂಟ್ ಅನ್ನ ಕೊಡ್ತಾರೆ. ಅದಕ್ಕೆ ನಾವು ಸರ್ಟಿಫಿಕೇಟ್ ಆಫ್ ಒರಿಜಿನ್ ಅಂತ ಕರಿತೇವೆ. ರಿಸರ್ವಿಂಗ್ ಶಿಪ್ಪಿಂಗ್ ಸ್ಪೇಸ್, ನಾವು ಕಳಿಸ್ಲಿಕ್ಕೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಬೇಕಾದಂತಹ ಶಿಪ್ಗಳನ್ನ ಬುಕ್ ಮಾಡಬೇಕಾಗತ್ತೆ, ಅದಕ್ಕೆ ರಿಸರ್ವಿಂಗ್ ಶಿಪ್ಪಿಂಗ್ ಸ್ಪೇಸ್ ಅಂತೇವೆ. ಪ್ರಾಪರ್ಲಿ ಪ್ಯಾಕಿಂಗ್ ಅಂಡ್ ಮಾರ್ಕಿಂಗ್ ಗೂಡ್ಸ್, ನಾಳೆ ದಿನ ಅಲ್ಲಿ ಎಕ್ಸ್ಪೋರ್ಟ್ ಆದ್ಮೇಲೆ ತೊಂದರೆಗಳು ಬರಬಾರ್ದು, ಇದು ಇವರಿಗೆ ಹೀಗೆ ಸೇರಬೇಕು ಅಂತ ಮಾರ್ಕ್ ಮಾಡಿಡಬೇಕಾಗತ್ತೆ. ಅರೇಂಜಿಂಗ್ ಇನ್ಶೂರೆನ್ಸ್, ಕಳೆದು ಹೋದ್ರೆ, ಮಧ್ಯದಲ್ಲಿ ಟೆಫ್ಟ್ ಆದ್ರೆ ಅಂದ್ರೆ ರಾಬರಿ ಆದ್ರೆ, ಮುಳುಗಿ ಹೋದ್ರೆ ಇನ್ಶೂರೆನ್ಸ್ ಅನ್ನ ನಾವು ತಗೊಳ್ಬೇಕಾಗತ್ತೆ. ಸೆಕ್ಯೂರಿಂಗ್ ಕಸ್ಟಮ್ಸ್ ಕ್ಲಿಯರೆನ್ಸ್, ಕೀ ಡಾಕ್ಯುಮೆಂಟ್ಸ್ ಇನ್ಕ್ಲೂಡ್ಸ್ ಶಿಪ್ಪಿಂಗ್ ಬಿಲ್ which is essential for customs permission, and mate's receipt which is issued when cargo is loaded on the ship. ಇಲ್ಲಿ ಶಿಪ್ಪಿಂಗ್ ಬಿಲ್ ಮತ್ತು ಮೇಟ್ಸ್ ರೆಸಿಪ್ಟ್ ಅಂದ್ರೆ ಏನರ್ಥ? ಶಿಪ್ಪಿಂಗ್ ಬಿಲ್ ಅಂದ್ರೆ ಎಕ್ಸ್ಪೋರ್ಟರು, ನಾನು ಈ ಗೂಡ್ಸ್ ಗಳನ್ನ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಶಿಪ್ ನಲ್ಲಿ ಸ್ಪೇಸ್ ತಗೊಂಡಿದ್ದೇನೆ, ಈ ಗೂಡ್ಸ್ ಗಳು ಆರ್ ಲೀಗಲ್, ಆಥರೈಸ್ಡ್ ಟು ಎಕ್ಸ್ಪೋರ್ಟ್ ಅಂತ ಕನ್ಫರ್ಮ್ ಮಾಡಲಿಕ್ಕೆ ಇರುವಂತಹ ಒಂದು ಡಾಕ್ಯುಮೆಂಟ್. ಅದೇ ರೀತಿಯಲ್ಲಿ ಮೇಟ್ಸ್ ರೆಸಿಟ್ ಅಂದ್ರೆ ಏನು? ಎಕ್ಸ್ಪೋರ್ಟರಿಗೆ ನಿನ್ನ ಗೂಡ್ಸು ಆನ್ ಬೋರ್ಡ್ ವೆಸಲ್ ಅಂದ್ರೆ ಶಿಪ್ಗೆ ಬಂದಾಗಿದೆ ಅಂತ ಕನ್ಫರ್ಮೇಶನ್ಗೆ ಕೊಡ್ತಕ್ಕಂತಹ ಡಾಕ್ಯುಮೆಂಟು. ಮೇಟ್ಸ್ ರೆಸಿಪ್ಟ್ ಆಗಿರ್ಬೋದು, ಶಿಪ್ಪಿಂಗ್ ಬಿಲ್ ಆಗಿರ್ಬೋದು, ಸರ್ಟಿಫಿಕೇಟ್ ಆಫ್ ಒರಿಜಿನ್ ಆಗಿರ್ಬೋದು, ಬಹಳ ಬಹಳ ಇಂಪಾರ್ಟೆಂಟ್ ಆದಂತಹ ಡಾಕ್ಯುಮೆಂಟ್ಗಳು. ನೆಕ್ಸ್ಟ್ ನೋಡೋದಾದ್ರೆ, ಆಫ್ಟರ್ ಲೋಡಿಂಗ್ the shipping company issues bill of lading as evidence of accepting the goods for transport to the destination. So bill of lading ಅಂದ್ರೆ ನಾನು ನಿನ್ನ ಗೂಡುಗಳನ್ನ ಎಕ್ಸ್ಪೋರ್ಟ್ ಮಾಡಲಿಕ್ಕೆ, ಆ ಡೆಸ್ಟಿನೇಷನ್ಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಒಪ್ಕೊಂಡಿದ್ದೇನೆ ಅಂತ ಕೊಡ್ತಕ್ಕಂತಹ ಒಂದು ಡಾಕ್ಯುಮೆಂಟು. ಫಾರ್ ಏರ್ ಶಿಪ್ಮೆಂಟ್ಸ್ ಅಂಡ್ ಏರ್ವೇ ಬಿಲ್ ಸರ್ವ್ಸ್ ಆಸ್ ದ ಸೇಮ್ ಪರ್ಪಸ್. ಸೊ ನಾನು ಶಿಪ್ಪಿನಲ್ಲಿ ಗೂಡ್ಸ್ ಅನ್ನ ಕಳಿಸೋದಾದ್ರೆ ಬಿಲ್ ಆಫ್ ಲ್ಯಾಂಡಿಂಗ್ ಅನ್ನ ಕೊಡ್ತಾರೆ, ಏರ್ವೇನಲ್ಲಿ ಗೂಡ್ಸ್ ಅನ್ನ ಕಳಿಸೋದಾದ್ರೆ ಏರ್ವೇ ಬಿಲ್ ಅನ್ನ ನನಗೆ ಕೊಡ್ತಾರೆ. ದೀಸ್ ಡಾಕ್ಯುಮೆಂಟ್ಸ್ ಆರ್ ಕ್ರಿಟಿಕಲ್ ಎಸ್ಟಾಬ್ಲಿಷಿಂಗ್ ಓನರ್ಶಿಪ್ ಅಂಡ್ ಫೆಸಿಲಿಟೇಟಿಂಗ್ ದ ಮೂವ್ಮೆಂಟ್ಸ್ ಅಕ್ರಾಸ್ ದ ಬಾರ್ಡರ್ಸ್. ಸೊ ನೀವಿಲ್ಲಿ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸರ್ಟಿಫಿಕೇಟ್ ಆಫ್ ಒರಿಜಿನ್, ಮೇಟ್ಸ್ ರೆಸಿಪ್ಟ್, ಶಿಪ್ಪಿಂಗ್ ಬಿಲ್, ಬಿಲ್ ಆಫ್ ಲ್ಯಾಂಡಿಂಗ್ ಮತ್ತು ನಮ್ಮ ಏರ್ವೇ ಬಿಲ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಎಕ್ಸ್ಪೋರ್ಟ್ ಪ್ರೊಸೀಜರ್, ಪೇಮೆಂಟ್ ಪ್ರೋಸೆಸ್. ಮೊದಲಿಗೆ ನಮ್ಮ ಎಕ್ಸ್ಪೋರ್ಟರ್ ಯಾವ ಯಾವ ಬಿಲ್ಗಳನ್ನ ರೆಡಿ ಮಾಡಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಿದ್ದೇವೆ, ಯಾವೆಲ್ಲ ಕಸ್ಟಮ್ ಡ್ಯೂಟಿಗಳಾಗಿರ್ಬೋದು, ಟ್ಯಾಕ್ಸ್ಗಳಾಗಿರ್ಬೋದು ಬರುತ್ತೆ, ಅವೆಲ್ಲವನ್ನು ಇನ್ವಾಯ್ಸ್ ಅಂದ್ರೆ ಬಿಲ್ಲಿನ ಮುಖೇನ ಪ್ರಿಪೇರ್ ಮಾಡಿ ಕಸ್ಟಮಿನ ಕ್ಲಿಯರೆನ್ಸ್ ಅನ್ನ, ಅಟೆಸ್ಟೇಷನ್ ಅನ್ನ ತಗೊಳ್ತಾನೆ. ಅಲ್ಲಿನಿಂದ ಅವನ ಡಾಕ್ಯುಮೆಂಟ್ಗಳನ್ನ ಬ್ಯಾಂಕಿಗೆ, ಎಕ್ಸ್ಪೋರ್ಟರ್ಸ್ ಬ್ಯಾಂಕ್ ಆ ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡುತ್ತವೆ. ಸಬ್ಮಿಟ್ ಮಾಡಿದ ನಂತರ ಬ್ಯಾಂಕ್ ಎಕ್ಸ್ಪೋರ್ಟರಿನ ಅಕೌಂಟಿಗೆ ದುಡ್ಡನ್ನ ಕಳಿಸ್ಕೊಡುತ್ತೆ. ತದನಂತರ ಇಂಪೋರ್ಟರ್ ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನ ಅಕ್ಸೆಪ್ಟ್ ಮಾಡ್ತಾನೆ. ಇದನ್ನ ನಾವು ನೆಗೋಸಿಯೇಷನ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಕರಿತೇವೆ. ಸೊ ಆಫ್ಟರ್ ಶಿಪ್ಮೆಂಟ್ ದ ಎಕ್ಸ್ಪೋರ್ಟರ್ ಪ್ರಿಪೇರ್ಸ್ ಅನ್ ಇನ್ವಾಯ್ಸ್, ಇನ್ಫಾರ್ಮ್ಸ್ ದ ಇಂಪೋರ್ಟರ್ ಕ್ರಿಟಿಕಲ್ ಡಾಕ್ಯುಮೆಂಟ್ಸ್, ಇನ್ವಾಯ್ಸ್ ಆಗಿರ್ಬೋದು, ಬಿಲ್ ಆಫ್ ಲ್ಯಾಂಡಿಂಗ್, ಲೆಟರ್ ಆಫ್ ಕ್ರೆಡಿಟ್, ಸರ್ಟಿಫಿಕೇಟ್ ಆಫ್ ಒರಿಜಿನ್, ಇವೆಲ್ಲವನ್ನು ಕೂಡ ಕಳಿಸಿಕೊಡ್ತಾನೆ. ಆರ್ ಸೆಂಟ್ ಥ್ರೂ ಎಕ್ಸ್ಪೋರ್ಟರ್ಸ್ ಬ್ಯಾಂಕ್ ವಿತ್ ಅ ಬಿಲ್ ಆಫ್ ಎಕ್ಸ್ಚೇಂಜ್. ಆ ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನ ನಮ್ಮ ಇಂಪೋರ್ಟರ್ ಅಕ್ಸೆಪ್ಟ್ ಮಾಡಬೇಕು. ಓನ್ಲಿ ಆಫ್ಟರ್ ದ ಪೇಮೆಂಟ್ ಆರ್ ಅಕ್ಸೆಪ್ಟೆನ್ಸ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಎಲ್ಲ ಪ್ರೊಸೀಜರ್ಗಳು ಕೂಡ ಕ್ಲಿಯರ್ ಆಗತ್ವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಇಂಪೋರ್ಟ್ ಪ್ರೊಸೀಜರ್.
ಹೇಗೆ ನಾವು ಎಕ್ಸ್ಪೋರ್ಟ್ ಪ್ರೊಸೀಜರ್ನ ಬಗ್ಗೆ ಮಾತಾಡಿದ್ವಿ, ಅದೇ ರೀತಿಯಲ್ಲಿ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕಿರ್ತಕ್ಕಂಥ ಪ್ರೊಸೀಜರ್ ಏನು? ಮತ್ತೊಮ್ಮೆ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ 8 ಮಾರ್ಕ್ಸ್ ಇನ್ ದ ಫೈನಲ್ ಎಕ್ಸಾಮ್. ಮೊದಲನೆಯ ಸ್ಟೆಪ್ ಟ್ರೇಡ್ ಎನ್ಕ್ವೈರಿ. ಸೊ ನಾನು ಯಾವ ಯಾವ ಪ್ರಾಡಕ್ಟ್ಗಳನ್ನ ಸರ್ವಿಸ್ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತಿದ್ದೇನೆ, ಅದರ ಎನ್ಕ್ವೈರಿಯನ್ನ ಎಕ್ಸ್ಪೋರ್ಟರ್ ಹತ್ರ ಇಡಬೇಕಾಗತ್ತೆ. So an importer gathers information about potential suppliers from trade directories, associations, then sends trade enquiries requesting details about the export prices and terms. So ನಮಗೆ ಯಾವ ಯಾವ ಪ್ರಾಡಕ್ಟ್ಗಳನ್ನ ಸರ್ವಿಸ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು ಅಂತ ಇದೆ, ಯಾವ ಎಕ್ಸ್ಪೋರ್ಟರ್ಗಳು ಆ ಸರ್ವಿಸಸ್ಗಳನ್ನ ಕೊಡ್ತಾ ಇದ್ದಾರೆ, ಯಾವ ಎಕ್ಸ್ಪೋರ್ಟರ್ಗಳು ಆ ಪ್ರಾಡಕ್ಟ್ಗಳನ್ನ ಸಪ್ಲೈ ಮಾಡ್ತಾ ಇದ್ದಾರೆ, ಅಸೋಸಿಯೇಷನ್ಗಳ ಮುಖಾಂತರ ಆಗಿರಬಹುದು, ಟ್ರೇಡ್ ಡೈರಿಗಳ ಮುಖಾಂತರ ಆಗಿರಬಹುದು, ಟ್ರೇಡ್ ಡೈರೆಕ್ಟರ್ಗಳ ಮುಖಾಂತರ ಆಗಿರಬಹುದು, ಅವರ ಡೀಟೇಲ್ಸ್ ಅನ್ನ ಪಡ್ಕೊಂಡು ಅವರಿಗೆ ಒಂದು ಎನ್ಕ್ವೈರಿಯನ್ನ ಕಳಿಸಿ ಪ್ರೈಸಸ್, ಟರ್ಮ್ಸ್, ಕಂಡೀಷನ್ಸ್ ಎಲ್ಲದರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಎರಡನೆಯ ಸ್ಟೆಪ್ ಇಂಪೋರ್ಟ್ ಲೈಸೆನ್ಸ್. ಸೊ after identifying suitable exporter ಅಥವಾ supplier, the importer checks EXIM policy to determine if the goods require licensing and if so procures the necessary license. ಸೊ ಒಮ್ಮೆ ಅವನು ಎನ್ಕ್ವೈರಿಯನ್ನ ಇಟ್ಟಾದ ಮೇಲೆ ನೆಕ್ಸ್ಟ್ ಅವನಿಗೆ ಸೂಟಬಲ್ ಸಪ್ಲೈಯರ್ ಸಿಕ್ಕಿದ್ರೆ ಅವನು ಮೊದಲಿಗೆ ಮಾಡಬೇಕಾಗಿರ್ತಕ್ಕಂಥದ್ದೇ ಸರ್ಕಾರ ರಿಲೀಸ್ ಮಾಡುವಂತಹ ಎಕ್ಸಿಮ್ ಪಾಲಿಸಿಯನ್ನ ಚೆಕ್ ಮಾಡುವಂಥದ್ದು. ಎಕ್ಸಿಮ್ ಪಾಲಿಸಿಯನ್ನ ಚೆಕ್ ಮಾಡಿ ನಾನು ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತಕ್ಕಂತಹ ಗೂಡ್ಸು ನಮ್ಮ ದೇಶದಲ್ಲಿ ಲೀಗಲ್ಲ. ಮೊದಲನೆಯದು ಲೀಗಲ್ ಆಗಿದ್ರೆ ನಾನು ಇಂಪೋರ್ಟ್ ಮಾಡ್ಕೊಳ್ಬೇಕಾಗಿರುವಂತಹ ಗೂಡ್ಸಿಗೆ ನಾನೇನಾದ್ರೂ ಲೈಸೆನ್ಸ್ ಅನ್ನ ಸರ್ಕಾರದ ಬಳಿ ತೆಗೆದುಕೊಳ್ಬೇಕಾ, ಅಥವಾ ಲೈಸೆನ್ಸ್ ಇಲ್ಲದೆಯೇ ಅದನ್ನ ನಾನು ಇಂಪೋರ್ಟ್ ಮಾಡ್ಕೊಳ್ಬಹುದಾ? ಲೈಸೆನ್ಸ್ ತಗೊಳ್ಬೇಕಾದ್ರೆ ಅವನು ಮಾಡಬೇಕಾಗಿರುವಂತಹ ನೆಕ್ಸ್ಟ್ ಸ್ಟೆಪ್ ಇಂಪೋರ್ಟ್ ಲೈಸೆನ್ಸ್ ಅನ್ನ ಪ್ರೊಕ್ಯೂರ್ ಮಾಡತಕ್ಕಂಥದ್ದು. ನಮ್ಮ ಮೂರನೆಯ ಸ್ಟೆಪ್ ಫಾರಿನ್ ಎಕ್ಸ್ಚೇಂಜ್. ಒಮ್ಮೆ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿಯನ್ನ ಚೆಕ್ ಮಾಡಿ ಲೈಸೆನ್ಸ್ ತಗೊಳ್ಬೇಕಾ ಅಂತ ತಿಳಿದುಕೊಂಡು ಲೈಸೆನ್ಸ್ ಬೇಕಿದ್ರೆ ಅದನ್ನ ಪಡೆದುಕೊಂಡು ಅಥವಾ ಇಲ್ಲದೆ ಹೋದ್ರೆ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತ ಡಿಸೈಡ್ ಮಾಡಿದ ಕೂಡಲೇ ನೆಕ್ಸ್ಟ್ ಮಾಡಬೇಕಾಗಿರುವಂತದ್ದೇ ಫಾರಿನ್ ಎಕ್ಸ್ಚೇಂಜ್. ನಮ್ಮ RBI ಲೈಸೆನ್ಸ್ಡ್ ಬ್ಯಾಂಕಿನ ಮುಖೇನ ನಾವು ದ ಇಂಪೋರ್ಟರ್ ಅಪ್ಲೈಸ್ ಟು ಅನ್ RBI authorized bank for foreign exchange sanctions, submitting the required application with import license as per Exchange Control Act provision. Exchange Control Act ನ provision ನ ಪ್ರಕಾರ ಇಂಪೋರ್ಟ್ ಲೈಸೆನ್ಸ್ ನ ಸಬ್ಮಿಟ್ ಮಾಡಿ ಏನಾದ್ರೂ ಫಾರಿನ್ ಎಕ್ಸ್ಚೇಂಜ್ ಸ್ಯಾಂಕ್ಷನ್ ಗಳನ್ನ ಮಾಡಿಸ್ಕೊಳ್ಳಿಕ್ಕೆ RBI authorized ಬ್ಯಾಂಕಿನ ಮುಖೇನ ಇಂಪೋರ್ಟರ್ ಅಪ್ಲೈ ಮಾಡ್ತಾನೆ. ತದನಂತರದಲ್ಲಿ ನಾಲ್ಕನೆಯ ಸ್ಟೆಪ್ ಆರ್ಡರ್. ಈಗ ದುಡ್ಡನ್ನ ಪ್ರೊಕ್ಯೂರ್ ಮಾಡಿ ಆಯ್ತು, ಆರ್ಡರ್ ಅನ್ನ ಪ್ಲೇಸ್ ಮಾಡುವಂತಹ ಸಮಯ ಆರ್ಡರ್ ಪ್ಲೇಸ್ಮೆಂಟ್. ಸೊ ದ ಇಂಪೋರ್ಟರ್ ಪ್ಲೇಸಸ್ an order with detailed specification about price, quantity, quality, packing, shipping, payment terms to avoid ambiguity and potential conflict. ಮುಂಬರುವಂತಹ ಯಾವುದೇ ಜಗಳಗಳನ್ನ, ಮುಂಬರುವಂತಹ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ ಕ್ಲಿಯರ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಪ್ರೈಸ್, ಕ್ವಾಲಿಟಿ, ಕ್ವಾಂಟಿಟಿ, ಶಿಪ್ಪಿಂಗ್ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಗಳನ್ನ ಕ್ಲಿಯರ್ ಆಗಿ ಸ್ಪೆಸಿಫೈ ಮಾಡ್ತಾ ಎಕ್ಸ್ಪೋರ್ಟರಿಗೆ ಇಂಪೋರ್ಟರ್ ಆರ್ಡರ್ ಅನ್ನ ಪ್ಲೇಸ್ ಮಾಡ್ತಾನೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಸ್ಟೆಪ್ಗಳು ಬರುತ್ತೆ ನೋಡೋಣ ಬನ್ನಿ. ಮುಂದಿನ ಸ್ಟೆಪ್ ಇಂಪೋರ್ಟ್ ಪ್ರೊಸೀಜರ್, ಫೈನಾನ್ಷಿಯಲ್ ಅರೇಂಜ್ಮೆಂಟ್ಸ್. ಮೊದಲಿಗೆ ಲೆಟರ್ ಆಫ್ ಕ್ರೆಡಿಟ್. ಲೆಟರ್ ಆಫ್ ಕ್ರೆಡಿಟ್ ಅಂದ್ರೆ ನನ್ನ ಬ್ಯಾಂಕ್ ನನ್ನ ಎಕ್ಸ್ಪೋರ್ಟರಿಗೆ ನನ್ನ ಪರವಾಗಿ ಪೇಮೆಂಟ್ ಗ್ಯಾರಂಟಿಯನ್ನ ಕೊಡ್ತಕ್ಕಂಥದ್ದು, ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಅದಕ್ಕೆ ನಾನು ಲೆಟರ್ ಆಫ್ ಕ್ರೆಡಿಟ್ ಅಂತ ಕರಿತೇನೆ. ಅಡ್ವಾನ್ಸ್ ಪೇಮೆಂಟ್ಗಳಿದ್ರೆ, ಡಾಕ್ಯುಮೆಂಟ್ಸ್ ಅಗೇನ್ಸ್ಟ್ ಪೇಮೆಂಟ್ ಇದ್ರೆ, ಓಪನ್ ಅಕೌಂಟ್ ಇದ್ರೆ, ಡಾಕ್ಯುಮೆಂಟ್ಸ್ ಅಗೇನ್ಸ್ಟ್ ಅಕ್ಸೆಪ್ಟೆನ್ಸ್ ಇದ್ರೆ ಇವೆಲ್ಲವನ್ನು ನೋಡಬೇಕಾಗತ್ತೆ. If payment terms requires a letter of credit, the importer must obtain this from their bank and forward it
to overseas supplier, a LOC guarantees that importer's bank will honor the payment up to a certain amount of export bills to the exporter's bank, providing security for the transaction. ಸೊ ನಾಳೆ ದಿನ ನಾನೇನಾದ್ರೂ ಡಿಫಾಲ್ಟ್ ಮಾಡಿದ್ರೆ ನನ್ನ ಬ್ಯಾಂಕ್ ಅಂತೂ ನಿನ್ನ ಬಿಲ್ ಅನ್ನ ಕೊಟ್ಟೇ ಕೊಡುತ್ತಪ್ಪ, ಯೋಚನೆ ಮಾಡಬೇಡ ಅನ್ನುವಂತಹ ಒಂದು ಗ್ಯಾರಂಟಿಯನ್ನ ಕೊಡ್ತಕ್ಕಂಥದ್ದೇ ಲೆಟರ್ ಆಫ್ ಕ್ರೆಡಿಟ್. ಸೊ ದ ಇಂಪೋರ್ಟರ್ must also arrange financing in advance to pay for the goods upon arrival, avoiding demurrage penalties for goods left uncleared at the port due to payment delays. ಪ್ರಾಪರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಇಸ್ ಎಸೆನ್ಷಿಯಲ್. ಸೊ ಯಾವುದೇ ಕಸ್ಟಮ್ಸ್ ಫೈನ್ಗಳನ್ನ ಅವಾಯ್ಡ್ ಮಾಡಲಿಕ್ಕೆ ನಮ್ಮ ದೇಶದ ಪೋರ್ಟ್ಗಳಿಗೆ ಬಂದ ನಂತರ ದುಡ್ಡಿಲ್ಲದಿರುವ ಕಾರಣ ಆ ಪ್ರಾಡಕ್ಟ್ಗಳಿಗೆ ಕಸ್ಟಮ್ ಕ್ಲಿಯರೆನ್ಸ್ ಅನ್ನ ತಗೊಳ್ಳದ ಹಾಗೆ ಆ ಪೋರ್ಟಿನಲ್ಲೇ ಬಿಟ್ಬಿಟ್ರೆ ಕೆಲವು ಡಿಮರಾಜ್ ಫೈನ್ಗಳು ಬರುತ್ತೆ. ಆದ ಕಾರಣ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಮಾಡಿ ಅದಕ್ಕೆ ಯಾವ ಯಾವ ಅಡ್ವಾನ್ಸ್ಗಳನ್ನ ಅರೇಂಜ್ ಮಾಡಬೇಕು, ಫೈನಾನ್ಸ್ ಅನ್ನ ಅರೇಂಜ್ ಮಾಡಬೇಕು, ದುಡ್ಡನ್ನ ಅರೇಂಜ್ ಮಾಡಿಕೊಂಡು ಟ್ರಾನ್ಸಾಕ್ಷನ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಇಂಪೋರ್ಟ್ ಪ್ರೊಸೀಜರ್, ಶಿಪ್ಮೆಂಟ್ ಅಂಡ್ ಡಾಕ್ಯುಮೆಂಟ್ ಹ್ಯಾಂಡ್ಲಿಂಗ್. ಮೊದಲನೆಯದಾಗಿ ಶಿಪ್ಮೆಂಟ್ ಪ್ರೋಸೆಸ್. ಆಫ್ಟರ್ ಲೋಡಿಂಗ್ ದ ಗೂಡ್ಸ್, ದ ಸಪ್ಲೈಯರ್ ಅಂದ್ರೆ ಎಕ್ಸ್ಪೋರ್ಟರ್ sends a shipment advice to the importer with the details like invoice number, bill of lading, airway bill number, vessel name, port of export, goods description and sailing date. ಸೊ ಒಮ್ಮೆ ಗೂಡ್ಸ್ ಅನ್ನ ಶಿಪ್ಪಿನಲ್ಲಿ ಲೋಡ್ ಮಾಡಿದ ನಂತರ ಎಕ್ಸ್ಪೋರ್ಟರ್ ಅಥವಾ ಸಪ್ಲೈಯರ್ ಯಾರಿರ್ತಾನೆ ಎಲ್ಲ ಡೀಟೇಲ್ಸ್ಗಳನ್ನು ಲಿಸ್ಟ್ ಮಾಡ್ತಾ ಒಂದು ಡಾಕ್ಯುಮೆಂಟ್ ಅನ್ನ ಇಂಪೋರ್ಟರಿಗೆ ಕಳಿಸ್ಕೊಡ್ತಾನೆ. The supplier then prepares necessary documents according to the contract and LOC and the letter of credit terms, submitting them to their bank for the transmission to the importer as specified. Next, document retirement. The documentary bill of exchange can either be documents against payment, ಇದನ್ನ ನಾವು ಸೈಟ್ ಡ್ರಾಫ್ಟ್ ಅಂತೀವಿ, or documents against acceptance, ಇದನ್ನ ಯೂಸನ್ಸ್ ಡ್ರಾಫ್ಟ್ ಅಂತೀವಿ. With side draft, documents are released only upon immediate payment, while usance drafts allow importer to accept the bill for future payment. ಅಕಸ್ಮಾತ್ ನಾವೇನಾದ್ರೂ ಸೈಟ್ ಡ್ರಾಫ್ಟ್ ಅನ್ನ ಇಟ್ಕೊಂಡಿದ್ರೆ, ರಿಮೆಂಬರ್ ದ ಡಾಕ್ಯುಮೆಂಟರಿ ಬಿಲ್ ಆಫ್ ಎಕ್ಸ್ಚೇಂಜ್ ಕ್ಯಾನ್ ಐದರ್ ಬಿ ಡಾಕ್ಯುಮೆಂಟ್ಸ್ ಅಗೇನ್ಸ್ಟ್ ಪೇಮೆಂಟ್, ಸೈಟ್ ಡ್ರಾಫ್ಟ್ ಇಮ್ಮಿಡಿಯೇಟ್ ಪೇಮೆಂಟ್ ಮಾಡಿ ಗೂಡ್ಸ್ ಗಳನ್ನ ತಗೊಳ್ಬೇಕಾಗತ್ತೆ. ಅಕಸ್ಮಾತ್ ನಾವೇನಾದ್ರೂ ಯೂಸೆನ್ಸ್ ಡ್ರಾಫ್ಟ್ ಅನ್ನ ಇಟ್ಕೊಂಡಿದ್ರೆ ಫ್ಯೂಚರ್ ಪೇಮೆಂಟ್ ಮಾಡಬಹುದು ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನ ಉಪಯೋಗಿಸ್ಕೊಳ್ತಾ. ಸೊ the process of accepting the bill of exchange to obtain documents is called retirement of import documents. Once completed, the bank releases import documents to the importer. So ಒಮ್ಮೆ ಇಂಪೋರ್ಟರ್ ತನ್ನ ಪೇಮೆಂಟ್ ಪ್ರೊಸೀಜರ್ಗಳನ್ನು ಕಂಪ್ಲೀಟ್ ಮಾಡಿದ ನಂತರ ಅವನಿಗೆ ಯಾವ್ಯಾವ ಡಾಕ್ಯುಮೆಂಟ್ಗಳನ್ನು ಕೊಡಬೇಕು, ಬ್ಯಾಂಕ್ ಆ ಡಾಕ್ಯುಮೆಂಟ್ಗಳನ್ನು ರಿಲೀಸ್ ಮಾಡುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಸ್ಟೆಪ್ಗಳನ್ನು ಕಲಿಬೇಕಾಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಇಂಪೋರ್ಟ್ ಪ್ರೊಸೀಜರ್ಸ್, ಕಸ್ಟಮ್ ಕ್ಲಿಯರೆನ್ಸ್. ಮೊದಲಿಗೆ ಗೂಡ್ಸ್ ಬಂದಿದ್ದಂತಹ ಕೂಡಲೇ ಇಂಪೋರ್ಟ್ ಜನರಲ್ ಮ್ಯಾನಿಫೆಸ್ಟ್ ಅನ್ನ ಪೋರ್ಟ್ ಅಥಾರಿಟೀಸ್ ಗೂಡ್ಸ್ ಗಳನ್ನ ಅನ್ಲೋಡ್ ಮಾಡಲಿಕ್ಕೆ ಇಶ್ಯೂ ಮಾಡುತ್ತವೆ. ಸೊ ವೆನ್ ಗೂಡ್ಸ್ ಅರೈವ್, ದ ಕ್ಯಾರಿಯರ್ಸ್ ಆಫೀಸರ್ ಇನ್ಫಾರ್ಮ್ಸ್ ದ ಪೋರ್ಟ್ ಅಥಾರಿಟೀಸ್, provides the import general manifest containing the details of imported goods which initiates the unloading process. So ಯಾವ ಗೂಡ್ಸ್ ಗಳನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಕಂಪ್ಲೀಟ್ ಡೀಟೇಲ್ಸ್ ಈ ನಮ್ಮ ಇಂಪೋರ್ಟ್ ಜನರಲ್ ಮ್ಯಾನಿಫೆಸ್ಟ್ ನಲ್ಲಿ ಇರುತ್ತೆ. ಅದನ್ನ ಕೊಟ್ಟಿದ್ದಂತಹ ಕೂಡಲೇ ಅನ್ಲೋಡಿಂಗ್ ಪ್ರೋಸೆಸ್ ಶುರುವಾಗುತ್ತೆ. ನೆಕ್ಸ್ಟ್ ಕಸ್ಟಮ್ ಫಾರ್ಮ್ಯಾಲಿಟಿಗಳನ್ನ ಕ್ಲಿಯರ್ ಮಾಡಬೇಕಾಗತ್ತೆ. ದ ಇಂಪೋರ್ಟರ್ obtains a delivery order or endorsement on the bill of lading from the shipping company after paying the freight charges. They must also pay dock dues and obtain a port trust dues receipt. So ನಮ್ಮ ಕಸ್ಟಮ್ಸ್ ಕ್ಲಿಯರೆನ್ಸ್ ಗಳಿಗೆ ಅವರು ಎಲ್ಲ ಡಾಕ್ ಡ್ಯೂ ಗಳನ್ನ ಕಟ್ಟಿ ಪೋರ್ಟ್ ಟ್ರಸ್ಟ್ ಡ್ಯೂಸ್ ರೆಸಿಪ್ಟ್ ಗಳನ್ನ ತಗೊಳ್ಬೇಕಾಗತ್ತೆ.
ಕಡೆಯದಾಗಿ ಡಾಕ್ಯುಮೆಂಟೇಶನ್. ದ ಇಂಪೋರ್ಟರ್ ಫೈಲ್ಸ್ ಅ bill of entry for customs duty assessment which is examined by an appraiser who gives an examination order. ಈ ಬಿಲ್ ಆಫ್ ಎಂಟ್ರಿಯಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂತಹ ಗೂಡ್ಸಿನ ವ್ಯಾಲ್ಯೂ ಏನು ಅಂತ ಕಂಡುಹಿಡಿತಾರೆ. ಆ ವ್ಯಾಲ್ಯೂ ಅನ್ನ ಕಂಡುಹಿಡಿಲಿಕ್ಕೆ ಒಬ್ಬ ಅಪ್ರೇಸರ್ ಅನ್ನ ಅಥಾರಿಟಿಗಳು ಇಟ್ಕೊಂಡಿರ್ತಾರೆ. ಆಫ್ಟರ್ ದ ಡ್ಯೂಟಿ ಪೇಮೆಂಟ್ ಫಿಸಿಕಲ್ ಎಕ್ಸಾಮಿನೇಷನ್ ಆಫ್ ಗೂಡ್ಸ್ ಒಕರ್ಸ್ ಬಿಫೋರ್ ಫೈನಲ್ ರಿಲೀಸ್. ಯಾಕೆಂದ್ರೆ ನಾವು ಕಸ್ಟಮ್ಸ್ಗೆ ಅವರ ಟ್ಯಾಕ್ಸ್ ಅನ್ನ, ಕಸ್ಟಮ್ ಡ್ಯೂಸ್ ಅನ್ನ ಕಟ್ಟಬೇಕಾಗಿರುವ ಕಾರಣ ಬಿಲ್ ಆಫ್ ಎಂಟ್ರಿ ಬಹಳ ಬಹಳ ಮುಖ್ಯವಾಗುತ್ತೆ. ಅಪ್ರೇಸರ್ ಆ ಗೂಡ್ಸಿನ ವ್ಯಾಲ್ಯೂ ಹೇಳಿದ ನಂತರ ಒಮ್ಮೆ ಫಿಸಿಕಲ್ ಆಗಿ ಆ ಗೂಡ್ಸ್ ಗಳನ್ನ ಚೆಕ್ ಮಾಡಿ ತದನಂತರವಷ್ಟೇ ಆ ಗೂಡ್ಸ್ ಗಳನ್ನ ರಿಲೀಸ್ ಮಾಡ್ತಕ್ಕಂಥದ್ದು. ಹಲವಾರು ಟಾಪಿಕ್ಗಳನ್ನ ಕಲ್ತ್ಕೊಂಡ್ವಿ, ಹಲವಾರು ಹೊಸ ಟರ್ಮಿನಾಲಜಿಗಳನ್ನ ತಿಳಿದುಕೊಂಡ್ವಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಧನ್ಯವಾದಗಳು.